ವೈಲ್ಡ್ ಕರ್ನಾಟಕ ಭಾರತದ ಮೊದಲ ಬ್ಲೂ ಚಿಪ್ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ. ಇದೊಂದು ಕಂಪ್ಲೀಟ್ ವಿಜುವಲ್ ಟ್ರೀಟ್. ಆನೆಗಳ ಹಿಂಡನ್ನು ಹಿಂಬಾಲಿಸೋ ಡ್ರೋನ್ ಶಾಟ್ಸ್ ಆಗಲಿ, ಇತರೆ ಪ್ರಾಣಿ ಪಕ್ಷಿಗಳ ಬದುಕನ್ನು ಪದರವಾಗಿ ಬಿಚ್ಚಿಟ್ಟ ಒಂದು ಟೆಕ್ನಿಕಲ್ ಮಾಸ್ಟರ್ ಪೀಸ್. ರಿಕಿ ಕೇಜ್ ಅವರ ಹಿನ್ನೆಲೆ ಸಂಗೀತ ಡಾಕ್ಯುಮೆಂಟ್ರಿನ ವೀಕ್ಷಿಸೋ ಪ್ರತಿಯೊಬ್ಬರಿಗೂ ಕಾಡ್ನಲ್ಲೇ ಇರೋ ಒಂದು 3D ಅನುಭವ ಕೊಡುತ್ತೆ. ಇನ್ನು ನಿರೂಪಣೆ ಮಾಡಿರೋ ಡೇವಿಡ್ ಅಟೆನ್ಬರೋ ಅವರು ಕರ್ನಾಟಕನ ಪ್ರಪಂಚದ ಅತ್ಯಂತ ಮಹತ್ವದ ವನ್ಯರಾಶಿ ಪ್ರದೇಶಗಳಲ್ಲಿ ಒಂದು ಅಂತ ವರ್ಣಿಸಿದ್ದಾರೆ. ಇಂತಹ ಒಂದು ಮಹತ್ತರ ಡಾಕ್ಯುಮೆಂಟ್ರಿಯ ಟೀಮ್ ಕ್ಯಾಪ್ಟನ್ ಅಮೋಘ ವರ್ಷ JS ಅವರು ನಮ್ಮ ಇಂದಿನ ಮಾಧ್ಯಮಾನೇಕದ ಬೆಂಚ್ ಟಾಕ್ ಕಾರ್ಯಕ್ರಮದ ಗೆಸ್ಟ್. ವೆಲ್ಕಮ್ ಟು ಅವರ್ ಶೋ ಸರ್. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನಗೊಂದು ಕುತೂಹಲ ಮೂಡೋ ಪ್ರಶ್ನೆ ಏನಂದರೆ, ನೀವು ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ನಿಮಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನು ಹೊಸದಲ್ಲ. ನೀವು ಮನರಿಂದ ಸ್ವಲ್ಪ ದೂರ ಇರ್ತೀರಾ, ಕಾಡಿನಲ್ಲಿ ಜಾಸ್ತಿ ಕಾಲ ಕಳೆದಿದ್ದೀರಾ. ಆದರೆ ಇಂತಹ ಪ್ಯಾಂಡಮಿಕ್ ಟೈಮಲ್ಲಿ ನಿಮಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ತೊಂದರೆ ಆಗಿಲ್ಲ ಅಂದರೂ 4 ಗೋಡೆ ಮಧ್ಯೆ ಇರೋದು ಚಾಲೆಂಜಿಂಗ್ ಆಗಿತ್ತಾ? ಹೌದು, ಐ ಮೀನ್ ಡೆಫಿನೆಟ್ಲಿ ಎಲ್ಲರಿಗೂ ಚಾಲೆಂಜಿಂಗ್. ನನಗೆ ಸ್ವಲ್ಪ ಜಾಸ್ತಿನೇ ಚಾಲೆಂಜಿಂಗ್. ಯಾಕಂದರೆ ನಾನು ಬೆಂಗಳೂರಲ್ಲಿ ಒಟ್ಟಿಗೆ 15 ದಿವಸಕ್ಕಿಂತ ಜಾಸ್ತಿ ಯಾವತ್ತೂ ಇದ್ದಿಲ್ಲ. ನಾನು 1 ವಾರ ಮ್ಯಾಕ್ಸಿಮಮ್ ಇರ್ತೀನಿ. ಸೊ ಸ್ವಲ್ಪ ಕಷ್ಟ. ಬಟ್ ಥ್ಯಾಂಕ್ಫುಲಿ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ನಾನು ಬಾಲ್ಕನಿಲಿ ಹೋದ್ರೂ ಆಚೆ ಪಕ್ಷಿ ಕಾಣೋದು, ಸ್ವಲ್ಪ ಓಪನ್ ಅಪ್ ಆದಮೇಲೆ ಲಾಲ್ಬಾಗ್ ಇದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಲಾಕ್ಡೌನ್ ಆಗೋದಕ್ಕೆ ಬೆಂಗಳೂರಿಗಿಂತ ಬೆಟರ್ ಸಿಟಿ ಇಲ್ಲ ಅಂತ ನನ್ನ ಅನಿಸಿಕೆ. ಎಕ್ಸಾಕ್ಟ್ಲಿ ಸರ್. ವೈಲ್ಡ್ ಕರ್ನಾಟಕ ಈ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ತುಂಬಾ ಮೆಚ್ಚುಗೆ ಪಡೆದಿದೆ. ನಿಮಗೆ ಇಂಥ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಮೂಡಿದ್ದು ಹೇಗೆ? ನಾನು ಸುಮಾರು ದೇಶ ಸುತ್ತಿದ್ದೀನಿ, ಸುಮಾರು ಬೇರೆ ಬೇರೆ ಕಡೆ ಹೋಗಿ ವೈಲ್ಡ್ ಲೈಫ್ ಫಿಲ್ಮ್ಸ್ ಇರ್ಬೋದು ಅಥವಾ ಫೋಟೋಗ್ರಫಿ ಇರ್ಬೋದು, ಎರಡೂ ಮಾಡಿದ್ದೀನಿ. ಬಟ್ ಯಾವಾಗಲೂ ನನಗೇನು ಅನ್ಸೋದು ಅಂದರೆ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಏನಂತಾರೆ ಹಿತ್ತಲಲ್ಲೇ ಇರೋಷ್ಟು ಒಂದು ಪ್ರಾಣಿಗಳಿರ್ಬೋದು ಅಥವಾ ಪಕ್ಷಿಗಳಿರ್ಬೋದು ಅಥವಾ ವನ್ಯ ಸಂಪತ್ತಿರ್ಬೋದು, ಅದನ್ನು ನಾವು ಇನ್ನೂ ಒಂದು ಒಳ್ಳೆಯ ರೀತಿ ತೋರಿಸಿಲ್ಲ ಅನ್ನೋದು ಯಾವಾಗಲೂ ಎಲ್ಲೋ ಒಂದು ಕಡೆ ಇತ್ತು. ಸೊ ನಾವು ಅಷ್ಟೆಲ್ಲ ದೂರ ಹೋಗಿ ಬರ್ತೀವಿ, ಬಟ್ ನಮ್ಮಲ್ಲಿರುವಂಥ ಕಾಡು ಪ್ರಾಣಿಗಳನ್ನ ಇವಾಗ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ನಂಬರ್ಸ್ ಆಫ್ ಟೈಗರ್ಸ್ ಆ್ಯಂಡ್ ಎಲಿಫೆಂಟ್ಸ್ ಇದೆ. ಅದು ಯಾರಿಗೂ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ನಾವೇ ಇಟ್ಕೊಂಡು ಅದನ್ನು ಯಾಕೆ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಯಾಕೆ ತೋರಿಸ್ಬಾರ್ದು? ಬೆಂಗಳೂರಲ್ಲಿ ಈಗ ಟೆಕ್ನಾಲಜಿ ಇದೆ, ತುಂಬ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಸೊ ಟೆಕ್ನಾಲಜಿ, ಟ್ಯಾಲೆಂಟ್ ಮತ್ತು ಸಬ್ಜೆಕ್ಟ್ ಮೂರೂ ಇದ್ದಾಗ ಇದನ್ನು ಮಾಡದೇ ಇರೋದು ಒಂಥರ ಇಟ್ಸ್ ವೆರಿ ಆಡ್. ಸೊ ಆ ಒಂದು ಪಾಯಿಂಟಿಂದ ನಾವು ಶುರು ಮಾಡಿ ಈ ಪ್ರಾಜೆಕ್ಟನ್ನು ಮುಂದಕ್ಕೆ ತೊಗೊಂಡೋದ್ವಿ. ಓಕೆ. ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಆಗಲಿ, ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ರಿಲೇಟೆಡ್ ಆಗಲಿ, ಇದೆಲ್ಲ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಇರಬೇಕು. ನಿಮಗೆ ಈ ವೈಲ್ಡ್ ಲೈಫ್ ಕರ್ನಾಟಕ ಡಾಕ್ಯುಮೆಂಟ್ರಿಲಿ ಆದ ವಿಶೇಷತೆಗಳೇನು, ವಿಶಿಷ್ಟತೆಗಳೇನು? ತುಂಬ ಆಗಿದೆ. ಯಾಕಂದರೆ ಕಾಡಲ್ಲಿ ನಾವು ಹೇಳ್ತೀವಿ, ನಾವೇನು ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಏನಾಗುತ್ತೋ ಅದನ್ನು ಹಾಗೆ ನಾವು ನೋಡಬೇಕಾಗತ್ತೆ. ನಾವು ಯಾವತ್ತೂ ಕನಸಲ್ಲೂ ಯೋಚನೆ ಮಾಡದಿರುವಂಥ ಸಂಗತಿಗಳೆಲ್ಲ ನಾವು ನೋಡ್ತೀವಿ ಕಾಡಲ್ಲಿ. ಆ್ಯಂಡ್ ಮೋರ್ ಓವರ್ ಏನು ಅಂತಂದರೆ, ವೈಲ್ಡ್ ಲೈಫಲ್ಲಿ ನಾವು ಮೊದಲೇ ಯಾವುದೋ ಒಂದು ಸ್ಕ್ರಿಪ್ಟ್ ಬರ್ದಿರೋಕ್ಕಾಗಲ್ಲ ಅಥವಾ ಒಂದು ಸ್ಟೋರಿನ ಯೋಚನೆ ಮಾಡೋಕ್ಕಾಗಲ್ಲ, ಒಂದು ಪ್ಲ್ಯಾನ್ ಇರ್ಬೋದು ಅಷ್ಟೇ. ಸೊ ಹಾಗಾಗಿ ನಾವು ಏನೇ ಯೋಚನೆ ಮಾಡಿದ್ರೂ ಅದಕ್ಕಿಂತ ಒಂದು ಡಿಫ್ರೆಂಟಾಗೇ ನಡೆದಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ತಾಯಿದ್ವಿ, ಒಂದು ಹುಲಿ ನೀರಲ್ಲಿ ಕೂತಿರೋದು, ಅದನ್ನು ನೀರ್ನಾಯಿಗಳು ಆಟರ್ಸ್ ಬಂದು ಓಡಿಸಿದೆ. ಒಂದು ಹುಲಿನ ಸಣ್ಣ ನೀರ್ನಾಯಿಗಳು ಓಡಿಸ್ಬೋದು ಅನ್ನೋದು ಯಾರೂ ಇವತ್ತುವರೆಗೂ ಡಾಕ್ಯುಮೆಂಟ್ ಮಾಡಿಲ್ಲ, ಯಾರೂ ಕೇಳೂ ಇಲ್ಲ. ಸೊ ಆ ಥರ ಒಂದು ಇನ್ಸಿಡೆಂಟ್ ನಡೆದಿದೆ. ಹಾಗೆ ಒಂದು ಲಂಗೂರನ್ನ ಅಟ್ಟಿಸ್ಕೊಂಡು ಬಂದು ಒಂದು ಲೆಪರ್ಡ್ ನಮ್ಮ ಜೀಪ್ ಆಲ್ಮೋಸ್ಟ್ ಇಷ್ಟು ಹತ್ತಿರದಲ್ಲೇ ಮರ ಹತ್ತಿದ್ದುಂಟು. ಸೊ ಆ ಥರ ತುಂಬ ಘಟನೆಗಳು ನಡೀತಾ ಇರುತ್ತೆ. ಆಮೇಲೆ ಕಾಡಲ್ಲಿ ನೀವು ಎಲ್ಲೇ ಒಂದು ಕಾಲಿಟ್ಟರು ಏನೋ ಒಂದು ನಡೀತಾ ಇರುತ್ತೆ. ಸೊ ಪೇಷಂಟ್ ಆಗಿರೋದು ತುಂಬ ಈಸಿ, ಯಾಕಂದರೆ ಯು ಕ್ಯಾನ್ ಕೀಪ್ ಅಬ್ಸರ್ವಿಂಗ್ ಸಮಥಿಂಗ್ ಎವ್ರಿ ಸಿಂಗಲ್ ಮೂಮೆಂಟ್. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾನು ಹೇಳೋದು, ನಾವು 4 ವರ್ಷ ಶೂಟ್ ಮಾಡಿದ್ದೀವಿ. ಆ 4 ವರ್ಷದಲ್ಲಿ ನಾನು ಆಲ್ಮೋಸ್ಟ್ 1.5ರಿಂದ 2 ವರ್ಷ ಕಾಡಲ್ಲಿ ಕಳೆದಿರ್ಬೋದೇನೋ. ಸೊ ಅಷ್ಟು ಟೈಮಲ್ಲೂ ಏನೋ ಒಂದು ವಿಚಿತ್ರ ನಡೆದೇ ಇರುತ್ತೆ. ಒಟ್ಟಾರೆ ಎಷ್ಟು ಜನ ಇದಕ್ಕೆ ಅಂತ ಕೆಲಸ ಮಾಡಿದ್ದೀರಿ? ಸೊ ನಮ್ಮ ಮೇಯ್ನ್ ಒಂದು ಕ್ಯಾಮ್ರಾ ಟೀಮ್ ಬಂದು 15 ಇತ್ತು. ಅದರಲ್ಲಿ ಕಲ್ಯಾಣ್ ವರ್ಮಾ ನನ್ನ ಕೋ-ಡೈರೆಕ್ಟರ್ ಹಾಗೂ ನಾನು, ಆಮೇಲೆ ಸರತ್ ಚಂಪಾತಿ ಅಂತ ನಮ್ಮ ಇನ್ನೊಬ್ರು ನ್ಯಾಚುರಲಿಸ್ಟು, ನಾವು ಒಂದು ಮೇಯ್ನ್ ಟೀಮು. ಸೊ ಯಾವಾಗ ಯಾರ್ಯಾರಿಗೆ ಟೈಮ್ ಇತ್ತು, ಅವೈಲಬಿಲಿಟಿ ಇತ್ತು, ಯಾರು ಆ ಸಬ್ಜೆಕ್ಟಲ್ಲಿ ಸ್ವಲ್ಪ ಬೆಟರ್ ಇದ್ದರು, ಅವ್ರು ಹೋಗಿ ಶೂಟ್ ಮಾಡಿದ್ದು. ಓಕೆ. ನೀವು ಒನ್ ಆಫ್ ದ ಮೇನ್ ಬ್ರೇನ್ಸ್, ಅದರೊಂದಿಗೆ ಕಲ್ಯಾಣ್ ವರ್ಮಾ ಅವರು ಕೂಡ. ಅವರ ಅಸೋಸಿಯೇಷನ್ ಹೇಗೆ? ಆ್ಯಕ್ಚುಲಿ ನಾನು ಕಲ್ಯಾಣ್ ವಿ ಆರ್ ಫ್ರೆಂಡ್ಸ್ ಫಾರ್ ಆಲ್ಮೋಸ್ಟ್ 20 ವರ್ಷದಿಂದ. ಇಬ್ಬರು, ಹಿ ವಾಸ್ ಇನ್ ಯಾಹೂ, ನಾನು ಅಮೆಝಾನಲ್ಲಿದ್ದೆ. ವಿ ನೋ ಈಚ್ ಅದರ್ ಬಿಫೋರ್ ವೈಲ್ಡ್ ಲೈಫ್. ಅಂದರೆ ವೈಲ್ಡ್ ಲೈಫ್ ಮುಂಚೆ ಸಾಫ್ಟ್ವೇರ್ ಇದ್ದಾಗ ವಿ ನೋ ಈಚ್ ಅದರ್ ಫ್ರಮ್ ದೋಸ್ ಡೇಸ್. ಓಕೆ. ಸೊ ಓಪನ್ ಸೋರ್ಸ್, ಲಿನಕ್ಸ್ ಹಾಗೆ. ಆ್ಯಂಡ್ ದೆನ್ ಸ್ಲೋಲಿ ವೈಲ್ಡ್ ಲೈಫ್ ಶುರು ಮಾಡಿದ್ವಿ, ಫೋಟೋಗ್ರಫಿ ಆ್ಯಂಡ್ ದೆನ್ ಫೋಟೋಗ್ರಫಿಯಿಂದ ಫಿಲ್ಮ್. ಸೊ ಈ ಫೀಲ್ಡಲ್ಲಿ ತುಂಬ ಕಡಿಮೆ ಜನ ಇರೋದು. ಸೊ ಇಡೀ ಭಾರತದಲ್ಲಿರೋ ಎಲ್ಲ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ಸು ನಾವು ಮೊನ್ನೆ ಒಂದು ಲಿಸ್ಟ್ ಮಾಡಿದ್ವಿ. ಅದೆಲ್ಲ ಸ್ಟಾರ್ಟಿಂಗ್ ಫ್ರಮ್
ಸಂಬಡಿ ಹೂಸ್ ಡನ್ ಇಟ್ ಫಾರ್ ಒಂದು 20-25 ವರ್ಷ ಮಾಡಿರೋರಿಂದ ಹಿಡಿದು ಮೊನ್ನೆ ಶುರು ಮಾಡಿರೋ ತನಕ ಫುಲ್ ಲಿಸ್ಟ್ ಮಾಡಿದ್ವಿ. ಅದು 45 ದಾಟಿಲ್ಲ. ಸೊ ದಟ್ ಈಸ್ ಅಷ್ಟೇ ಜನ ಇರೋದು. ಥ್ಯಾಂಕ್ಫುಲಿ ನಮ್ಮ ಒಂದು ಏನಂತೀರ ನಮಗೆ ಫಾರ್ಚುನೇಟ್ ಅಂತ ಏನು ಹೇಳ್ಬೋದು ಅಂತಂದರೆ, ಅದರಲ್ಲಿ ಸಮ್ ಆಫ್ ದ ಟಾಪ್ ಪೀಪಲ್ ಆರ್ ಇನ್ ಕರ್ನಾಟಕ ಆ್ಯಂಡ್ ಇನ್ ಬ್ಯಾಂಗ್ಳೂರ್. ಸೊ ಬೆಂಗಳೂರು ಒಂಥರ ವೈಲ್ಡ್ ಲೈಫ್ಗೆ ಹಬ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಟೀಮು ನಮ್ಗೆ ಅಷ್ಟು ಕಷ್ಟ ಆಗಲಿಲ್ಲ. ಹಾಂ, ನೀವಾಗಲೇ ಹೇಳ್ದಂಗೆ ನಾವೇನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸ್ಕ್ರಿಪ್ಟ್ ಇರೋದಿಲ್ಲ. ಅನಿಮಲ್ ಬಿಹೇವಿಯರ್ ಇಸ್ ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್. ಅವು ಯಾವಾಗ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಥರ ಇರುವಾಗ ನಮ್ಮ ಪರ್ಸ್ನಲ್ ಸೇಫ್ಟಿ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಏನೇನು ಕಾಳಜಿ ವಹಿಸಿದ್ರಿ ಅದಕ್ಕೋಸ್ಕರ? ಮೊದಲು ಏನು ಅಂದರೆ, ನಾನು ಹಾಗೆ ನಮ್ಮ ಟೀಮಲ್ಲಿರೋ ಎಲ್ಲರೂ ಮೊದಲಿಂದನೂ ನಮಗೆ ವೈಲ್ಡ್ ಲೈಫಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಟ್ರೈನ್ ಆಗಿದ್ದೀವಿ. ವೈಲ್ಡ್ ಲೈಫ್ ಜೊತೆ ಹೇಗಿರಬೇಕು, ನ್ಯಾಚುರಲ್ ಹಿಸ್ಟ್ರಿ ಅಂತ ಏನು ಹೇಳ್ತಾರೆ, ನ್ಯಾಚುರಲಿಸ್ಟ್ ಆಗಿದ್ವಿ ನಾವೆಲ್ಲ. ಅಂದರೆ ವೈಲ್ಡ್ ಲೈಫ್ ಬಿಹೇವಿಯರ್ ನಮಗೆ ಫಸ್ಟ್ ಗೊತ್ತಿತ್ತು, ಅದಾದಮೇಲೆ ಕ್ಯಾಮ್ರಾ ಇಸ್ ಸೆಕೆಂಡ್. ಫಸ್ಟ್ ವೈಲ್ಡ್ ಲೈಫಲ್ಲಿ ಹೇಗಿರಬೇಕು, ಕಾಡಲ್ಲಿ ಹೇಗಿರಬೇಕು. ಸೊ ಯಾವಾಗಲೂ ನಾವು ಒಂದು ಪ್ರಾಣಿದು ಏನಂತೀರ ಅದರದ್ದು ಕಂಫರ್ಟ್ ಝೋನ್ ಹತ್ರ ನಾವು ಯಾವತ್ತೂ ಹೋಗಲ್ಲ. ಯಾಕಂದರೆ 2 ರೀಸನ್. ಒಂದು, ಅದರ ಟೆರಿಟರಿಯಲ್ಲಿ ನಾವಿರ್ತೀವಿ, ಅದು ಒಂದು. ಎರಡನೇದು, ನ್ಯಾಚುರಲ್ ಬಿಹೇವಿಯರ್ ಸಿಗಬೇಕು ಅಂದರೆ ಎಷ್ಟು ದೂರ ಇದ್ದಷ್ಟು ಅಷ್ಟು ಬೆಟ್ರು. ಆ ಪ್ರಾಣಿಗೆ ನಮ್ಮ ಪ್ರೆಸೆನ್ಸ್ ಗೊತ್ತಾದ ತಕ್ಷಣ ಅದ್ರ ನ್ಯಾಚುರಲ್ ಬಿಹೇವಿಯರ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ ನಾವು ಅಟ್ ಆಲ್ ಟೈಮ್ಸ್ ಒಂದು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು, ಒಂದು ಅನಿಮಲ್ಗೆ ಸ್ಟ್ರೆಸ್ ಆಗಲಿ ಒಂಥರ ಏನು ಟೆನ್ಷನ್ ಆಗದೆ ಇರೋ ಥರ ನಾವು ನೋಡಿಕೊಂಡು ಫಿಲ್ಮ್ ಮಾಡಿರೋದ್ರಿಂದನೇ ಈ ಥರ ನ್ಯಾಚುರಲ್ ಸೀಕ್ವೆನ್ಸಸ್ ಬರೋದು. ಸೊ ಐ ಥಿಂಕ್ ದಟ್ ವುಡ್ ಬಿ ದ ಮೇನ್ ಥಿಂಗ್. ಆ್ಯಂಡ್ ಸೆಕೆಂಡ್, ನಾವು ಯಾವಾಗಲೂ ಕಾಡಿಗೆ ಹೋದಾಗ ಅಲ್ಲಿ ಯಾರೋ ಒಬ್ಬರು ಎಕ್ಸ್ಪರ್ಟ್ ಇರ್ಬೋದು, ಒಬ್ಬರು ರಿಸರ್ಚರ್ ಇರ್ಬೋದು, ಅಥವಾ ಫಾರೆಸ್ಟ್ ಗಾರ್ಡ್ ಇರ್ಬೋದು, ಅಥವಾ ಫಾರೆಸ್ಟ್ ಆಫೀಸರ್ ಇರ್ಬೋದು. ಈ ಥರ ಯಾರೋ ಒಬ್ಬರು ಎಕ್ಸ್ಪರ್ಟ್ ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ಸೊ ಈ ಥರ ಎಲ್ಲ ಸೇಫ್ಟಿನೂ ನಾವು ಮೊದಲೇ ನೋಡ್ಕೊಂಡು ಹೋಗಿರ್ತೀವಿ. ಸೊ ಸುಮಾರು ಜನ ಈಗ ವೈಲ್ಡ್ ಲೈಫಲ್ಲಿ ಅನ್ಕೋತಾರೆ, ಆನೆ ಹತ್ತಿರ ಹೋಗ್ಬಿಟ್ಟು ಫೋಟೋ ತೆಗೆದುಬಿಟ್ರೆ ಅದೊಂದು ದೊಡ್ಡ ವಿಷಯ ಅಂತ. ಆ್ಯಕ್ಚುಲಿ ಮೋಸ್ಟ್ ಸೀರಿಯಸ್ ಫೋಟೋಗ್ರಾಫರ್ಸ್ ಆದಷ್ಟು ದೂರ ಇರ್ತಾರೆ. ಯಾರು ಜಾಸ್ತಿ ದೂರ ಇರ್ತಾರೋ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ನನಗೆ ನೋಡಿದ ತಕ್ಷಣ ಇನ್ನೂ ಬೆಟರ್ ಶಾರ್ಟ್ಸ್ ಸಿಗುತ್ತೆ ದೂರ ಇದ್ದಷ್ಟು. ಹೌದು. ಆ್ಯಂಡ್ ನೀವು ಆವಾಗಲೇ ಕೆಲವು 2-3 ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಇನ್ನೂ ಯಾವ್ದಾದ್ರು ರೋಚಕ ಘಟನೆ ಏನಾದ್ರು ನಡೆದಿದೆಯಾ? ನಿಮ್ಮಂಥ ಮಾತ್ರ ಆ ಥರ ಎಕ್ಸ್ಪೀರಿಯನ್ಸ್ ನಾವು ತಿಳ್ಕೊಳಕ್ಕಾಗೋದು. ನಾನು ಹೇಳ್ತಿರ್ತೀನಿ, ಕಾಡಲ್ಲಿ ತುಂಬ ಪ್ರಾಬ್ಲಮ್ ಕೊಡೋ ದೊಡ್ಡ ಪ್ರಾಣಿಗಳಲ್ಲ, ಸಣ್ಣ ಪ್ರಾಣಿಗಳು. ಹೌದು. ಸೊ ಲೀಚ್ ಆ್ಯಂಡ್ ಟಿಕ್ಸ್. ಲೀಚ್ಗಿಂತ ಪ್ರಾಬ್ಲಮ್ ಅಂದರೆ ಟಿಕ್ಸು. ಮಳೆಗಾಲದಲ್ಲಿ ರೈನ್ ಫಾರೆಸ್ಟ್ ಅಥವಾ ಮಳೆಗಾಡಿಗೆ ಹೋದರೆ ಅಲ್ಲಿ ಲೀಚಸ್ಸು. ಆ್ಯಕ್ಚುಲಿ ಮೊನ್ನೆನೂ ಒಂದು ಶೂಟಿಂದ ಬಂದೆ, ಒಂದು 20-30 ಕಳೆದಿದೆ. ಸೊ ರಕ್ತ ಬರುತ್ತೆ ನೋಡಿ. ಅಂದರೆ ನಮ್ಗೆ ಅಭ್ಯಾಸ ಆಗಿದೆ, ತೊಂದರೆ ಇಲ್ಲ. ಬಟ್ ಸಮ್ಮರಲ್ಲಿ ಟಿಕ್ಸ್ ಅಂತ, ಉಣ್ಣೆ ಅಂತ ಏನಂತಾರೆ, ಅದು ಕಳೆದ್ರೆ 3-4 ತಿಂಗಳು ಕಾನ್ಸ್ಟೆಂಟಾಗಿ ನವೇ ಇರುತ್ತೆ. ಸೊ ಅದೆಲ್ಲ ಯಾರು ಹೇಳಲ್ಲ, ಎಲ್ಲ ಬರೀ ಆನೆ ಹುಲಿ ಅನ್ಕೋತಾರೆ. ಆನೆ ಹುಲಿ ಎಲ್ಲ ತುಂಬ ಈಸಿ ಶೂಟ್ ಮಾಡೋದು. ಈ ಥರದ್ದೆಲ್ಲ ತುಂಬ ಇರುತ್ತೆ. ಆಮೇಲೆ ಸುಮಾರು ಸತಿ ಎನ್ವೈರನ್ಮೆಂಟಲ್ ಕಂಡೀಷನ್ಸು ತುಂಬ ಕಷ್ಟ ಇರುತ್ತೆ. ಮಳೆ ಬರ್ತಾ ಇರುತ್ತೆ, ಕ್ಯಾಮ್ರಾ ತೊಗೊಂಡೋಗ್ಬೇಕು, ತುಂಬ ಜಾರ್ತಾ ಇರುತ್ತೆ. 20-25 kg ಕ್ಯಾಮ್ರಾಗಳನ್ನ ಹೊತ್ಕೊಂಡು ಓಡಾಡಬೇಕು. ಸೊ ಆಮೇಲೆ ನಾವು ಸಣ್ಣವರಿಂದಾಗಿಂದ ನಾವು ಬಿದ್ದರೂ ಪರವಾಗಿಲ್ಲ, ಕ್ಯಾಮ್ರಾ ಬೀಳಬಾರ್ದು ಅಂತ. ಸೊ 25-30 ಲಕ್ಷದ ಕ್ಯಾಮ್ರಾನ ಹೊತ್ಕೊಂಡು ಹೋಗ್ಬೇಕಾರೆ ಬೀಳೋದು ಇಟ್ಸ್ ವೆರಿ ವೆರಿ ಟ್ರಿಕ್ಕಿ. ಆಮೇಲೆ ಚಾರ್ಜ್ ಆಗಬೇಕು, ಸ್ವಲ್ಪ ಏನಾರ ಮಳೆ ಧೂಳು ಕೂತ್ಕೊಂಡ್ರೆ ಕ್ಯಾಮ್ರಾ ವರ್ಕ್ ಆಗೋಲ್ಲ. ಸೊ ತುಂಬ ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ಶಾರ್ಟನ್ನ ನಾವು ಶೂಟ್ ಮಾಡಬೇಕು ಅಂದರೆ ಅದ್ರ ಹಿಂದೆ ತುಂಬ ಕಾಂಪ್ಲೆಕ್ಸಿಟಿ ಇರುತ್ತೆ, ತುಂಬ ಟೀಮ್ ಇರುತ್ತೆ. ಒಂದೇ ಒಂದು ಸ್ಕ್ರೂ ಇಲ್ಲ ಅಂತಂದ್ರೂ ಶೂಟ್ ಮಾಡೋಕ್ಕಾಗಲ್ಲ. ನಾವು ಫುಲ್ ಕಾರ್ ಪೂರ್ತಿ ಕ್ಯಾಮ್ರಾ ತೊಗೊಂಡೋಗಿ ಒಂದು ಸಣ್ಣ ಸ್ಕ್ರೂ ಇಲ್ಲ ಅಂದರೂ ಶೂಟ್ ಮಾಡೋಕ್ಕಾಗಲ್ಲ. ಪರ್ಸನಲ್ ಸೇಫ್ಟಿ ಜೊತೆಗೆ ಅದನ್ನು ಸೇಫ್ ಗಾರ್ಡ್ ಮಾಡೋದು ಇನ್ನೊಂದು ಹ್ಯೂಜ್ ಟಾಸ್ಕ್. ಹೌದು. ನೀವು 4 ವರ್ಷ ಕಾಡಲ್ಲಿ ಶೂಟಿಂಗ್ ಮಾಡೋದಕ್ಕೆ ಕಳೆದಿದ್ದೀರಾ. ಆವಾಗ ಪರಿಸರಕ್ಕೆ ಏನು ಧಕ್ಕೆ ಆಗದಿರೋ ಥರ ಎಚ್ಚರಿಕೆ ಏನಾದ್ರು ವಹಿಸಿದ್ರಾ? ನಮ್ಮ ಟೀಮ್ ಅವ್ರು ನಾವು ಹೊರಗಡೆ ಹೋದಾಗ ಯಾವಾಗಲೂ ಪ್ಲಾಸ್ಟಿಕ್ ಬಾಟಲ್ಸ್ ತೊಗೊಳ್ಳಲ್ಲ. ಓಕೆ. ಆ್ಯಸ್ ತುಂಬ ವರ್ಷದಿಂದ ನಾನು. ಸೊ ನಮ್ಮದೇ ಬಾಟಲ್ ತೊಗೊಂಡೋಗಿರ್ತೀವಿ, ಎಲ್ಲೇ ನೀರು ತುಂಬಿಸ್ತಿರ್ತೀವೋ ಅದೇ ನೀರು ಕುಡಿತೀವಿ. ಸೊ ಆದಷ್ಟು ನಾವು ಪ್ಲಾಸ್ಟಿಕ್ ಅಥವಾ ಯಾವುದೂ ಇದು ಮಾಡಲ್ಲ. ಆಮೇಲೆ ನಮ್ಮ ಟೀಮ್ ಸೈಜು ತುಂಬ ಸಣ್ಣದು. ಒಂದು ಶೂಟಿಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಕಾರಲ್ಲಿ ಫಿಟ್ ಆಗೋಷ್ಟು ಜನ ಪ್ಲಸ್ ಎಕ್ವಿಪ್ಮೆಂಟ್ ಎಲ್ಲ ಒಂದೇ ಕಾರಲ್ಲಿ ಹೊಟ್ಟೋಗುತ್ತೆ. ಸೊ ಒಂದು 50 ಜನ ಹೋಗೋದು, 100 ಜನ ಹೋಗೋದು, ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಸೊ ಟೀಮ್ ಸೈಜ್ ತುಂಬ ಸಣ್ಣದಿರುತ್ತೆ. ಹಾಗೆಯೇ ನಮ್ಮ ಏನಂತೀರ, ನಾವು ಆದಷ್ಟು ಲೋಕಲ್ ಫುಡ್ಡೇ ತಿನ್ನೋದು. ಸೊ ಆದಷ್ಟು ಪ್ಲಾಸ್ಟಿಕ್ ಗಿಸ್ಟಿಕ್ಕೆಲ್ಲ ಯೂಸ್ ಮಾಡೋದಿಲ್ಲ. ಹಾಗೆ ಆದಷ್ಟು ಫುಟ್ ಪ್ರಿಂಟ್ ಕಡಿಮೆ. ಜನ ಕಡಿಮೆ ಇದ್ದಷ್ಟು, ನಮ್ಮದು ಯೂಸೇಜ್ ಕಡಿಮೆ ಇದ್ದಷ್ಟು ಆಟೋಮ್ಯಾಟಿಕಲಿ ನಾನು ಹೇಳೋಂಗೆ ಟ್ರಾವೆಲ್ ಮಾಡಿದ್ರೆ ಇದ್ದೇ ಇರುತ್ತೆ ಕಾರ್ಬನ್ ಫುಟ್ ಪ್ರಿಂಟು. ಬಟ್ ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಸಾಧ್ಯ. ಹೌದು, ಜನ ಕಡಿಮೆ ಇದ್ದಷ್ಟು ಅದಕ್ಕೆ ಒಂಥರ ಸೇಫ್, ಪರಿಸರನೂ ಸೇಫ್. ಹೌದು. ಹಾಗೇನೆ ವೈಲ್ಡ್ ಲೈಫ್ ರಿಲೇಟೆಡ್ ಏನೇ ನೋಡ್ತಿದ್ರು ನಾವು ಅದನ್ನ ಫುಲ್ಲಿ ಎಂಜಾಯ್ ಮಾಡ್ತೀವಿ. ಒಂಥರ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಆದರೆ ಈ ಕಾಳಿಂಗ ಸರ್ಪ ಅದೆಲ್ಲ ಬಂದ ತಕ್ಷಣ ಆ ವೈಬ್ಸೇ ಬೇರೆ. ಒಂಥರ ಅದು ನೋಡೋಕ್ಕೆ ಭಯ ಅಂತನೂ ಅಲ್ಲ, ಅದೊಂಥರ ವೈಬೇ ಬೇರೆ ಇರುತ್ತೆ. ಈ ಥರ ಸಮಯದಲ್ಲಿ ಅದರ ಚಿತ್ರೀಕರಣ ಮಾಡೋ ಸಮಯದಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ನನಗೆ ಅಂದರೆ ಹಾವು ಅಂಥದ್ದೆಲ್ಲ ಅಷ್ಟು ಭಯ ಇಲ್ಲ. ನಮ್ಮ ಮನೇಲಿ ಹೇಳ್ತಿರ್ತಾರೆ ಕಾಡ್ಗೆ ಹೋಗ್ತೀಯ ಏನಾದ್ರೆ ಏನು ಅಂತ. ನಾನು ಹೇಳ್ತೀನಿ, ಕಾಡ್ಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಏನಾರು ಆಗ್ಬೋದು, ಆಕ್ಸಿಡೆಂಟ್. ಯಾಕಂದರೆ ದ ಚಾನ್ಸಸ್ ಆಫ್ ದಟ್ ಆರ್ ಲಾಟ್ ಮೋರ್ ದ್ಯಾನ್ ಯಾವುದೋ ಒಂದು ಪ್ರಾಣಿ ಏನೋ ಮಾಡೋದು.
ಯಾಕಂದರೆ ಈಗ ನೀವು ಕಾಳಿಂಗನ ತಗೊಳ್ಳಿ, ಇಟ್ ಈಸ್ ಪ್ರಾಬಬ್ಲಿ ಅಂದರೆ ಸೈಜ್ ವೈಸ್ ಲಾರ್ಜೆಸ್ಟ್ ವೆನಮಸ್ ಸ್ನೇಕ್ ವರ್ಲ್ಡಲ್ಲಿ. ಬಟ್ ಅದರಿಂದ ಸತ್ತಿರೋರು ಮೇ ಬಿ 20 ವರ್ಷದಲ್ಲಿ ಒಂದು 20-30 ವರ್ಷದಲ್ಲಿ ಇಬ್ಬರು ಇರ್ಬೋದು ಮ್ಯಾಕ್ಸಿಮಮ್. ಓಕೆ. ಸೊ ಆ ಒಂದು ಲೆಕ್ಕ ತೊಗೊಂಡ್ರೆ ಇಟ್ ಈಸ್ ಆ್ಯಕ್ಚುಲಿ ಅ ವೆರಿ ಸೇಫ್ ಸ್ನೇಕ್. ಅದನ್ನು ನಾವು ತುಂಬ ಏನು ತರಲೆ ಮಾಡದೆ ಇರಿಟೇಟ್ ಮಾಡದೆ ಆದರೆ ಅದು ಯಾರನ್ನೂ ಕಡ್ದಿರೋದು ತುಂಬ ಕಡಿಮೆ ಇದಿದೆ. ಸೊ ಹಾಗಾಗಿ ನಾವು ಒಂದು ಸೇಫ್ಟಿ ಪ್ರಿಕಾಷನ್ ತೊಗೊಂಡಾಗ ನನಗನ್ಸುತ್ತೆ ಬೆಂಗಳೂರಿಗಿಂತ ಸೇಫ್ ಅನ್ಸುತ್ತೆ ನನಗೆ ಕಾಡಲ್ಲಿದ್ದಾಗ. ಸೊ ಹಾಗಾಗಿ ಹಾವಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಣಿ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ನೋಡಿ ಯಾರಿಗೂ ಒಂದು ಪ್ರಾಣಿಯಿಂದ ಏನಾನ ತೊಂದರೆ ಆಗಿರೋದು ನಾನಂತೂ ಕೇಳಿಲ್ಲ. ನನ್ನ ಹಿಸ್ಟ್ರಿಲಂತೂ ನಾನು ಕೇಳಿಲ್ಲ. ನೀವು ಕೇಳಿರೋದು ತುಂಬ ಕಡಿಮೆ ಅನಿಸುತ್ತೆ. ಹೌದು. ನೀವು ನ್ಯಾಷನಲ್ ಜಾಗ್ರಫಿಯ ಸೀಕ್ರೆಟ್ಸ್ ಆಫ್ ಕಿಂಗ್ ಕೋಬ್ರಾ ಚಿತ್ರೀಕರಣದಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದೀರಾ. ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಚಾಲೆಂಜಿಂಗ್ ಆಗಿತ್ತಾ ಸ್ನೇಕ್ಸ್ ಜೊತೆ ಎಲ್ಲ ಕ್ಯಾಮ್ರಾ ವರ್ಕ್? ಹೌದು, ಯಾಕಂದರೆ ಒಂದು ನಾವು ಶೂಟ್ ಮಾಡೋದೆಲ್ಲ ರೈನ್ ಫಾರೆಸ್ಟಲ್ಲಿ. ಸೊ ಟೆರೈನ್ ತುಂಬ ಡಿಫಿಕಲ್ಟ್ ಇದ್ದೇ ಇರುತ್ತೆ, ಕಾನ್ಸ್ಟೆಂಟಾಗಿ ಮಳೆ ಬೀಳ್ತಾ ಇರುತ್ತೆ. ಒಂದು ಸತಿ ಇವಾಗ ನಾವು ಒಂದು ಹ್ಯಾಚಿಂಗನ್ನು ಶೂಟ್ ಮಾಡಬೇಕು ಅಂತ ಕಾಯ್ತಾಯಿದ್ವಿ, 25 ದಿವಸ ಕಾದಿದ್ದೀವಿ. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರಬೇಕು ಅದು ಮೊಟ್ಟೆ ಹೊಡಿಯುತ್ತಾ ಇಲ್ವೋ ಅಂತ ದೂರದಿಂದ ಕೂತ್ಕೊಂಡು ನೋಡಬೇಕು. ಸೊ ಯು ಟೇಕ್ ಟರ್ನ್ಸ್. ಸೊ ತುಂಬ ಒಂಥರ ನಾನೇನು ಹೇಳ್ತೀನಿ ಅಂದರೆ ವೈಲ್ಡ್ ಲೈಫ್ ಇಸ್ ಅ ಲಾಟ್ ಅಬೌಟ್ ಪರ್ಸಿವಿಯರೆನ್ಸ್. ಹೌದು. ಸುಮಾರು ಏನು ನೋಡ್ತಾರೆ ಜನ ಅಂದರೆ ಜೀಪಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾರೆ ಅಂತ ನೋಡ್ತಾರೆ. ದಟ್ ಈಸ್ ಜಸ್ಟ್ ಒಂದು 2-5% ಇರ್ಬೋದು. ಬಟ್ ಅದಕ್ಕೆ ತುಂಬ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕಾಗತ್ತೆ. ಒಂದು ಸತಿ ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ, ಬಿಸಿಲಿರುತ್ತೆ. ಸೊ ಬೆಳಗಿಂದ ಸಾಯಂಕಾಲ ತನಕ ಕೂತಿರಬೇಕು, ಏನೂ ನಡೆಯಲ್ಲ. ಸೊ ಈ ಕಿಂಗ್ ಕೋಬ್ರಾ ಶೂಟಲ್ಲೂ ಅದೇ ರೀತಿಯೇ ಸುಮಾರು ಕಾಯಬೇಕಾಯಿತು. ಹೌದು. ಒಂದು ಸತಿ ನೋಡೋದೇ ಇಲ್ಲ, ಕಿಂಗ್ ಕೋಬ್ರಾ ಕಾಣಿಸೋದೇ ಇಲ್ಲ, ಕಾಳಿಂಗ ಸರ್ಪ ಕಾಣೋದೇ ಇಲ್ಲ. ಸೊ ಸುಮ್ಮನೆ ದಿನ ಕೂತ್ಕೊಂಡು ಅದನ್ನೇ ನೋಡ್ತಾ ಇರಬೇಕು, ಏನೂ ಚೇಂಜ್ ಆಗಿರಲ್ಲ, ಆಗುತ್ತೋ ಇಲ್ವೋ. ಹಾಗೆ ಸಡನ್ನಾಗಿ ಒಂದು ಸತಿ ಮಳೆ ಬಂದುಬಿಡುತ್ತೆ. ಸೊ ಮಳೆ ನೋಡಿಕೊಂಡು ಎಕ್ವಿಪ್ಮೆಂಟ್ ಇಟ್ಕೊಂಡು ಅದೂ ನೋಡಿಕೊಂಡು ಅಂದರೆ ತುಂಬ ಒಂಥರ ಕಷ್ಟ ಅನ್ನೋದಕ್ಕಿಂತ ಒಂಥರ ಎವ್ರಿ ಡೇ ಡಿಫ್ರೆಂಟ್ ಚಾಲೆಂಜ್ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸಡನ್ನಾಗಿ ಏನೋ ಕ್ಯಾಮ್ರಾ ಪ್ರಾಬ್ಲಮ್ ಬಂದುಬಿಡುತ್ತೆ, ಸಡನ್ನಾಗಿ ಚಾರ್ಜಿಂಗ್ ಆಗೋಲ್ಲ. ಸೊ ಏನೋ ಒಂದು ಬಿಕಾಸ್ ಔಟ್ಡೋರ್ಸಿಂದ ಏನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನನ್ ಆಫ್ ದ ಎನ್ವೈರ್ಮೆಂಟ್ ಇಸ್ ಕಂಟ್ರೋಲ್ಡ್. ಎಸ್. ಸೊ ಹಾಗಾಗಿ ತುಂಬ ಅಡ್ಯಾಪ್ಟಬಲ್ ಆಗಿರಬೇಕಾಗುತ್ತೆ. ಅಂದರೆ ಈಗ ನೀವು ಇಷ್ಟು ಕಾಲ ಕಾಯಬೇಕಾಗಿರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಶಾರ್ಟ್ಗಾಗಲಿ ಏನಕ್ಕಾಗಲಿ, ಆ ಸಮಯ ಹೇಗೆ ಕಳೀತೀರಾ? ಏನಿಲ್ಲ, ಕಾಡಲ್ಲಿ ಮರ ಗಿರ ನೋಡಿಕೊಂಡು ಇಲ್ಲ ಬೇರೆ ಫೋಟೋಗ್ರಫಿ ಏನು ಫೋಟೋಗ್ರಫಿ ಮಾಡೋದಕ್ಕೂ ಬಿಕಾಸ್ ಯಾಕಂದರೆ ನೀವು ಮೂವ್ ಮಾಡೋಂಗಿಲ್ಲ. ತುಂಬ ಸುಮಾರು ಸತಿ ಏನಾಗುತ್ತೆ ಅಂದರೆ ನೀವು ಮೂವ್ ಮಾಡಿದ್ರೆ ದೆನ್ ನೋ ಅನಿಮಲ್ಸ್ ವಿಲ್ ಕಮ್. ಸೊ ಒಂದೇ ಕಡೆ ಕೂತ್ಕೊಂಡಿರ್ಬೇಕಾಗುತ್ತೆ. ಸೊ ಏನೂ ಇಲ್ಲ, ಯಾರನ್ನ ಇಬ್ಬರಿದ್ರೆ ಒಬ್ರು ಮಲ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು, ಈ ಒಬ್ಬರೇ ಇದ್ದರೆ ಮಲಗೋಂಗೂ ಇಲ್ಲ, ನೋಡ್ಕೊಂಡಿರ್ಬೇಕು. ಇಲ್ಲ ಅಲ್ಲಿ ಇಲ್ಲಿ ಏನೋ ಅಥವಾ ಎಲೆ ಇರ್ಬೋದು, ಗಿಡ ಇರ್ಬೋದು, ಮರ ಇರ್ಬೋದು, ಅಷ್ಟು ನೋಡ್ಕೊಂಡಿರ್ಬೇಕಾಗತ್ತೆ ಅಷ್ಟೇ. ಸ್ನೇಕ್ಸ್ ಜೊತೆ ನೀವು ಅದರ ರಿಲೇಟೆಡ್ ಶೂಟಿಂಗ್ ಮಾಡಬೇಕಾದ್ರೆ ಅದಕ್ಕೇನಾದ್ರು ಸೆನ್ಸೇಷನ್ ಗೊತ್ತಾಗುತ್ತಾ? ಸಂಬಡಿ ಇಸ್ ದೇರ್ ಅನ್ನೋ ಪ್ರೆಸೆನ್ಸ್ ಗೊತ್ತಾಗುತ್ತಾ? ಅದಕ್ಕೆ ಅದು ಗೊತ್ತಾದರೂ ಇಟ್ ವಿಲ್ ಬಿ ಫೈನ್. ಮೊದಲು ಯಾವುದೇ ಟೈಮಲ್ಲಿ ಯಾವುದೇ ಒಂದು ಪ್ರಾಣಿ ನೀವು ಸುತ್ತ ಹೋದಾಗ ಅದಕ್ಕೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಯಾರೋ ಬಂದಿದ್ದಾರೆ ಅಂತ. ಬಟ್ ನಾವು ಸೈಲೆಂಟಾಗಿ ಕೂತ್ಕೊಂಡ ತಕ್ಷಣ ಆಫ್ಟರ್ ಸ್ವಲ್ಪ ಟೈಮ್ ಆದಮೇಲೆ ವಿ ಬಿಕಮ್ ದ ಎನ್ವೈರ್ನ್ಮೆಂಟ್ ಆ ಪ್ರಾಣಿಗೆ. ಯಾಕಂದರೆ ಏನು ಅದರಿಂದ ತೊಂದರೆ ಇಲ್ಲ ಅಂತ ಅದಕ್ಕೆ ಗೊತ್ತಾದಾಗ ಅವಾಗ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಗೋ ಬೈ ಇಟ್ಸ್ ಓನ್ ನ್ಯಾಚುರಲ್ ಏನಿದೆ ಅದೇ ಮಾಡುತ್ತೆ. ಬಟ್ ಅದಕ್ಕೆ ನಾವು ತುಂಬ ಸೈಲೆಂಟಾಗಿ ಒಂದು ಸ್ವಲ್ಪನೂ ಡಿಸ್ಟರ್ಬೆನ್ಸ್ ಇಲ್ಲದೆ ತುಂಬ ಒಂಥರ ಎನ್ವೈರ್ನ್ಮೆಂಟ್ ಜೊತೆ ಬ್ಲೆಂಡ್ ಆಗಬೇಕು. ಆವಾಗ ದೇ ಬಿಕಮ್ ಮೋರ್ ನ್ಯಾಚುರಲ್. ಸೊ ದೇ ಅಕ್ಸೆಪ್ಟ್ ಯು ಆಸ್ ಪಾರ್ಟ್ ಆಫ್ ದ ಎನ್ವೈರ್ನ್ಮೆಂಟ್. ವೈಲ್ಡ್ ಕರ್ನಾಟಕ 4K ಅಲ್ಟ್ರಾ HDಲಿ ಶೂಟ್ ಮಾಡಿರೋ ಭಾರತದ ಮೊದಲ ವನ್ಯಜೀವಿ ಚಿತ್ರ, ಇಂಡಿಯಾಸ್ ಫಸ್ಟ್ ಬ್ಲೂ ಚಿಪ್ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ. ಇದರ ವಿಶೇಷತೆ ಏನು? ನಮಗೆ ಆಗೋ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಏನು ಅದರಿಂದ? ಒಂದು ಈಗ ನಾವು ಎಷ್ಟೇ ಒಂದು ಕಾಡಿಗೆ ಹೋಗಲಿ, ಎಲ್ಲೇ ಒಂದು ನಾನು ಎಷ್ಟೇ ಸತಿ ಸುತ್ತಿದ್ದೀನಿ ಕಾಡುಗಳೆಲ್ಲ, ಬಟ್ ಏನೋ ಒಂದು ನಾವು ವೀಡಿಯೋ ಮಾಡ್ಕೊಂಡು ಬಂದಾಗ ಆ ಎಕ್ಸ್ಪೀರಿಯನ್ಸ್ ಅಷ್ಟು ರಿಚ್ಚಾಗಿ ನಾನು ನೋಡ್ದಂಗೆ ಅದನ್ನು ತೊಗೊಂಬರೋದು ತುಂಬ ಕಷ್ಟ ಅನಿಸುತ್ತೆ. ಈಗ ಏನಾಗಿದೆ ಅಂದರೆ ಟೆಕ್ನಾಲಜಿಯಿಂದ ಅಲ್ಟ್ರಾ ಹೈ ಡೆಫಿನೇಷನ್ ಕ್ಯಾಮ್ರಾಸ್ ಎಲ್ಲ ಬಂದು, ಆ ಅಲ್ಟ್ರಾ ಹೈ ಡೆಫಿನೇಷನ್ ಕ್ಯಾಮ್ರಾಸ್ ಬಂದಿರೋದ್ರಿಂದ ನಾವು ಏನು ನೋಡಿದ್ದೀವೋ ಅದನ್ನು ಆದಷ್ಟು ಕ್ಲೋಸೆಸ್ಟ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ, ಕ್ಲೋಸೆಸ್ಟಾಗಿ ತರ್ಬೋದು. ಸೊ ನಾವು ಅದಕ್ಕೆ ಅದನ್ನು ಥಿಯೇಟರ್ಸ್ಗೂ ತೊಗೊಂಡೋದ್ವಿ. ಯಾಕಂದರೆ ನಾವು ಅದನ್ನು ಲೈಫ್ ಸೈಜಲ್ಲಿ ನೋಡಿರೋದ್ರಿಂದ ಒಂದು ಸಣ್ಣ ಒಂದು ಲ್ಯಾಪ್ಟಾಪಲ್ಲೋ ಅಥವಾ ಒಂದು ಫೋನಲ್ಲೋ ನೋಡಿದ್ರೆ ಅದಕ್ಕೆ ಒಂದು ಜಸ್ಟಿಸ್ ಆಗಲ್ಲ ಅಂಥೇಳಿ. ಸೊ ಹಾಗಾಗಿ ಆ ಒಂದು ಹೈ ರೆಸಲ್ಯೂಷನಲ್ಲಿ ತಂದು ಅದನ್ನು ಒಂದು ದೊಡ್ಡ ಒಂದು ಸ್ಕ್ರೀನ್ ಮೇಲೆ ತೋರಿಸಿದಾಗ ಅದರಿಂದ ಅವಾಗ ಅದು ಒಂದು ಸಿನಿಮಾ ಆಗಲ್ಲ, ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಮ್ಮ ಈ ಪ್ರಯತ್ನ ಯಾವಾಗಲೂ ಏನು ಅಂದರೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡಿರೋ ಏನು ಒಂದು ರಿಯಾಲಿಟಿ ಇರುತ್ತೆ ಅದನ್ನು ಆದಷ್ಟು ಕ್ಲೋಸ್ ಟು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ತಂದು ತೋರಿಸೋದು ಅಂತ. ಅದಕ್ಕೆ ಎಲ್ಲ ಬೇಕಾಗತ್ತೆ. ನೀವು ಬರೀ ಈಗ ಒಂದು 4K ಅಂತ ಒಂದು ವೀಡಿಯೋ ನೋಡ್ತಾ ಇರ್ತೀರ, ಬಟ್ ನಾವು ಪ್ಯಾರಲಿ 4-5 ಆಡಿಯೋಸ್ನ ರೆಕಾರ್ಡ್ ಮಾಡಿರ್ತೀವಿ. ಅಲ್ಲಿ ಮರಗಳ ಶಬ್ದ ಹೇಗಿತ್ತು, ಆ ಎಲೆ ಶಬ್ದ ಹೇಗಿತ್ತು, ಬೇರೆ ಏನೇನು ಬರ್ಡ್ಸ್ ಕಾಲ್ ಮಾಡ್ತಾಯಿತ್ತು. ಸೊ ನಿಮಗೆ ಅಂದರೆ ನನ್ನ ಪ್ರಕಾರ ಕಾಡಿಗೆ ಹೋಗೋದ್ರದ್ದು ನೆಕ್ಸ್ಟ್ ಬೆಸ್ಟ್ ಥಿಂಗ್
ಈ ಒಂದು ಸಿನಿಮಾ ಆಗಬೇಕು. ಹೌದು. ಸೊ ಅದಕ್ಕೆ ನಾವು ಎಲ್ಲ ಥರದ ಟೆಕ್ನಾಲಜಿನ ಯೂಸ್ ಮಾಡಿದ್ವಿ, ನಾಟ್ ಜಸ್ಟ್ 4K. ಈಗ ಏರಿಯಲ್ ಇರ್ಬೋದು, ಯಾಕಂದರೆ ನಮಗೆ ಕಾಣದೇ ಇರೋ ಒಂದು ಪರ್ಸ್ಪೆಕ್ಟಿವ್ ಅದು ಏರಿಯಲ್ಲು. ಈಗ ಡ್ರೋನ್ಸ್ ಎಲ್ಲ ತುಂಬ ಈಸಿಯಲ್ಲಿ ಆಕ್ಸೆಸಬಲ್ ಆಗಿರೋದ್ರಿಂದ ಡ್ರೋನ್ಸಿಂದ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕಾಣುತ್ತೆ. ಹೇಗೆ ಪ್ರಾಣಿಗಳು, ಇವಾಗ ಎಲಿಫೆಂಟ್ಸ್ ಇರ್ಬೋದು, ಹೇಗೆ ಹರಡಾಗಿ ಸೇರ್ಕೊಳ್ತವೆ, ಅಥವಾ ಕಾಡು ಅದಕ್ಕೆ ಹೇಗೆ ಕಾಣುತ್ತೆ ಒಂದು ಪಕ್ಷಿಗೆ, ಆ ಥರ ತುಂಬ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸನ್ನು ತಂದು ಒಂದು ಇಂಟಿಮೇಟಾಗಿ ಒಂದು ಆಡಿಯನ್ಸಿಗೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕ್ಕಾಗುತ್ತೆ. ಅದಕ್ಕೆ ಈ ಟೆಕ್ನಾಲಜಿ ಏನಾಗುತ್ತೆ ಅಂದರೆ ಟೆಕ್ನಾಲಜಿ ಬಿಕಮ್ಸ್ ಅ ಮೀಡಿಯಮ್. ಹೌದು. ಆ್ಯಂಡ್ ನೀವಾಗಲೇ ನಾನು ಕೇಳಬೇಕಿತ್ತು, ನೀವು ಹೇಳಿದ್ರಿ ಕೂಡ, ನೀವು ತುಂಬ ಡೀಪ್ ರೂಟೆಡ್, ಲೈಕ್ ಡೀಪ್ ಇನ್ಸೈಡ್ ದ ಫಾರೆಸ್ಟ್ ಎಲ್ಲ ಹೋದಾಗ ಊಟ ತಿಂಡಿ ವ್ಯವಸ್ಥೆ ಕಷ್ಟ ಆಗಿರುತ್ತಲ್ಲ? ಇಲ್ಲ, ಆ್ಯಕ್ಚುಲಿ ಕರ್ನಾಟಕದಲ್ಲಿ ಊಟ ತಿಂಡಿದ್ದು ಯೂಶಲಿ ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಅನ್ನ ಸಾರು ಎಲ್ಲಾದರೂ ಸಿಗುತ್ತೆ. ಸೊ ಹಾಗಾಗಿ ನಾನು ತಿನ್ನೋದು ಬರೀ ವೀಗನ್ ಫುಡ್ಸು, ಅನ್ನ ಸಾರು ಪಲ್ಯ ಎಲ್ಲೋದ್ರೂ ಸಿಗುತ್ತೆ. ಇನ್ಫ್ಯಾಕ್ಟ್ ನಾನು ಎಷ್ಟೊಂದು ಸತಿ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಏನು ಹೇಳ್ತಾರೆ, ಒಳಗಡೆ ಕಾಡು ಮಧ್ಯೆ ಇರುತ್ತೆ, ತುಂಬ ಬೇಸಿಕ್ಕು ಅನ್ನ ಬೇಳೆ ಸಾರು, ಅಷ್ಟು ರುಚಿಯಾದ ಊಟ ನಾನು ಆ್ಯಕ್ಚುಲಿ ಹೊರಗಡೆ ಬಂದ್ರೂ ಬೆಂಗಳೂರಲ್ಲೂ ನನಗೆ ಸಿಗೋಲ್ಲ ಒಂದೊಂದು ಸತಿ. ಸೊ ಹಾಗಾಗಿ ಐ ಥಿಂಕ್ ಊಟ ತಿಂಡಿದ್ದೇನು ಅಷ್ಟೊಂದು ತೊಂದರೆ ಆಗೋಲ್ಲ. ಆ್ಯಂಡ್ ಹಣ್ಣು ಅದು ಇದು ಇಟ್ಕೊಂಡಿರ್ತೀವಿ, ಹಣ್ಣು ಬಿಸ್ಕೆಟ್ಸ್ ಇದ್ದೇ ಇರೋ ಜೊತೆಯಲ್ಲಿ. ಸೊ ಇಟ್ ಇಸ್ ನಾಟ್ ಸಚ್ ಅ ಪ್ರಾಬ್ಲಮ್. ಆ್ಯಂಡ್ ಒಂದು ಸತಿ ಕಾಡಿಗೆ ಹೋದ್ಮೇಲೆ ಅದರದ್ದೇ ಒಂದು ಡಿಫ್ರೆಂಟ್ ಶೆಡ್ಯೂಲ್ ಆಗಿಬಿಡುತ್ತೆ. ಸೊ ಕೂತ್ಕೊಂಡ್ಮೇಲೆ ಅದರದ್ದೇ ಒಂದು ಡಿಫ್ರೆಂಟ್ ಶೆಡ್ಯೂಲ್ ಆಗಿಬಿಡುತ್ತೆ, ಊಟ ತಿಂಡಿ ಒಂದು ಸತಿ ಮರ್ತೇ ಹೊಟ್ಟೋಗಿರುತ್ತೆ. ಹೌದು. ಈ ಡಾಕ್ಯುಮೆಂಟ್ರಿ ಇಂಗ್ಲೀಷ್ ನರೇಷನ್ಗೆ ನೀವು 93 ವರ್ಷದ ಡೇವಿಡ್ ಆಟನ್ಬರೋ ಅವ್ರನ್ನೇ ಸೂಕ್ತ ಅಂತ ಏನಕ್ಕೆ ಆಯ್ಕೆ ಮಾಡಿದ್ರಿ? ಅವ್ರು ನಮಗೆಲ್ಲ ಒಂಥರ ದೇವರಿದ್ದಾಗೆ. ಅವ್ರ ಪಿಕ್ಚರ್ ನಾವು ನೋಡಿಕೊಂಡು ವಿ ಆಲ್ ಗ್ರೋನ್ ಅಪ್. ಇವತ್ತು ನಾನೇನೋ ವೈಲ್ಡ್ ಲೈಫ್ ಫಿಲ್ಮಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಅವ್ರ ಸಿನಿಮಾಗಳು ನೋಡಿ ಇನ್ಸ್ಪೈರ್ ಆಗ್ಯಾನೆ. ಅವ್ರನ್ನ ಮೀಟ್ ಮಾಡೋದೇ ನನಗೊಂದು ದೊಡ್ಡ ಒಂಥರ ಏನಂತೀರ ಬಕೆಟ್ ಲಿಸ್ಟ್. ಅವ್ರು ಮೀಟ್ ಮಾಡೋ ಒಂದು ಆಟೋಗ್ರಾಫ್ ತೊಗೊಂಡ್ಬಿಟ್ರೆ ಲೈಫ್ ಸಾರ್ಥಕ ಅಂತ. ಅವ್ರ ಹತ್ರ ವಾಯ್ಸ್ ಓವರ್ ಮಾಡಿಸ್ತೀನಿ ಅಂತ ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ. ಅದು ಏನೋ ಹೇಳ್ತಾರಲ್ಲ, ಒಂಥರ ಲಕ್ ಚೆನ್ನಾಗಿತ್ತು ಅಥವಾ ನಮ್ಮ ಕೆಲಸ ಚೆನ್ನಾಗಿತ್ತು ಎಲ್ಲ ಸೇರಿ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಆ್ಯಸ್ ಅ ಚಾನ್ಸ್. ಅವ್ರಿಗೆ ಸಿನಿಮಾ ಇಷ್ಟ ಆಯಿತು. ಅವರು ತುಂಬ ಕಡಿಮೆ ಸಿನಿಮಾಗೆ ವಾಯ್ಸ್ ಓವರ್ ಕೊಡೋದು. ಸೊ ಅವ್ರು ಒಪ್ಕೊಂಡ್ರು. ಸೊ ವಿ ಸ್ಪೆಂಟ್ ಅಬೌಟ್ 2 hours ವಿತ್ ಹಿಮ್ ಇನ್ ಸ್ಟುಡಿಯೋ ಇನ್ ಲಂಡನ್. ನನಗಂತೂ 2 hour ಮಾತು ಬರಲಿಲ್ಲ, 2 ದಿವಸ ನಿದ್ದೆನೂ ಬರಲಿಲ್ಲ ಅದಾದಮೇಲೆ. ಸೊ ನಮಗೆಲ್ಲ ಒಂಥರ ಹೀಸ್ ಪ್ರಿಟಿ ಮಚ್ ಲೈಕ್ ಗಾಡ್ ಫಾರ್ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ಸ್. ಸೊ ಅವ್ರನ್ನ ಮೀಟ್ ಮಾಡಿ ಅವ್ರ ಕೈಲಿ ಇದನ್ನು ನಾವು ಮಾಡಿಸಿದ್ದೀವಿ ಅಂದರೆ ನಾನು ಹೇಳ್ತಾ ಇದ್ದೆ, ಅದಾದಮೇಲೆ ನನಗೆ ರಿಟೈರ್ ಆಗ್ಬೋದು, ನನಗೆ ಇನ್ನೇನು ಆಸೆ ಇಲ್ಲ ಲೈಫಲ್ಲಿ ಅಂತ. ಅವ್ರಿಗೆ ನಾವು ಕನ್ನಡ ಪದಗಳ ಪ್ರೊನೌನ್ಸಿಯೇಷನ್ ಹೇಗೆ ಅವ್ರಿಗೆ ನಾವು ಹೇಳಿದ್ದು? ಇಲ್ಲ, ಆ್ಯಕ್ಚುಲಿ ಅವರೇನೆ ಒಂದೆರಡು ನಾವು ಒಂದು ಡಮ್ಮಿ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ವಿ ಅವ್ರಿಗೊಂದು ಡಮ್ಮಿ. ಅದರಲ್ಲೆಲ್ಲ ನಮ್ಮ ವರ್ಡ್ಸ್ ಇತ್ತು. ಅವ್ರು ಅದನ್ನು ಫಸ್ಟ್ ಟೈಮೇ ಕರೆಕ್ಟಾಗಿ ಮಾಡಿಬಿಟ್ಟಿದ್ರು. ಅವ್ರು ಫಸ್ಟ್ ಟೈಮೇ ಅದನ್ನು ಕರೆಕ್ಟಾಗಿ ಕರ್ನಾಟಕನ KURN ಅಂತ ಬರ್ಕೊಂಡಿದ್ರು, ಕರ್ನಾಟಕ ಅಂತ. ಓಕೆ. ಅವರು ಒಂಥರ ಈಸ್ ಎ ಲೆಜೆಂಡ್. ಇಡೀ ವಾಯ್ಸ್ ಓವರ್ನ 1.25 ಗಂಟೆಲಿ ಮುಗಿಸ್ಬಿಟ್ರು. 1.25 ಗಂಟೆ, ಲೈಕ್ ದ ಕಂಪ್ಲೀಟ್ ಫಿಲ್ಮ್. ಹ್ಯೂಜ್ ಎಕ್ಸ್ಪೀರಿಯನ್ಸ್ ನಿಮಗೆ ಎಸ್ಪೆಷಲಿ. ಹೌದು, ನನಗಂತೂ ಮಾತೇ ಬರಲಿಲ್ಲ ಅವ್ರು ನೋಡಿದಾಗ. ಇತ್ತೀಚೆಗೆ ನೀವು ಪರಿಸರದ ಬಗ್ಗೆ ನಡೆದ ಪ್ಯಾನೆಲ್ ಡಿಸ್ಕಷನ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಪಾಲ್ಗೊಂಡಿದ್ರಿ. ಆ ಅನುಭವ ಹೇಗಿತ್ತು? ನನಗೆ ಅದು ಒಂದು ಏನಂತೀರ, ಒಂದು ಹೆಮ್ಮೆಯ ವಿಷಯ. ಯಾಕಂದರೆ UN ಅಂತ ಒಂದು ಜಾಗದಲ್ಲಿ ಯಾವುದು ವೈಲ್ಡ್ ಲೈಫ್ ಸಿನಿಮಾ ತೋರಿಸಿರಲಿಲ್ಲ ಇವಾಗ ತನಕ. ಅಂಥ ಕಡೆ ಹೋಗಿ ನಾವು ಇಂಡಿಯಾದಿಂದ ಹೋಗಿ, ಭಾರತದಿಂದ ಹೋಗಿ ಮೊಟ್ಟ ಮೊದಲ ಸಿನಿಮಾನ ಅಲ್ಲಿ ತೋರಿಸಿ, ಅದು ನಮ್ಮ ಕರ್ನಾಟಕದಿಂದ ಹೋಗಿ ತೋರಿಸಿ, ಅದು ನಮ್ಮ ಕರ್ನಾಟಕದ ಮೇಲೆ ತೋರಿಸಿರೋದು, ಅದಕ್ಕಿಂತ ಇನ್ನೇನು ಹೆಮ್ಮೆ ಇರೋಕ್ಕೆ ಸಾಧ್ಯ. ಸೊ ನನಗೆ ಒಂಥರ ಏನೋ ಒಂದು ನಮಗಿಷ್ಟೆಲ್ಲ ಕೊಟ್ಟಿರೋ ಒಂದು ರಾಜ್ಯ, ಇಷ್ಟೆಲ್ಲ ಕೊಟ್ಟಿರೋ ಒಂದು ಊರಿಗೆ ನಾವು ಏನೋ ಒಂದು ಕೊಡೋಕ್ಕಾಯ್ತಲ್ಲ ಅನ್ನೋ ಒಂದು ಸಂತೋಷ. ಆಮೇಲೆ ಎಲ್ಲರೂ ತುಂಬ ಸಂತೋಷಪಟ್ಟರು, ತುಂಬ ಖುಷಿಪಟ್ಟರು. ಅವರು ನಮ್ಮ ದೇಶ ಅಂತ ಯೋಚನೆ ಮಾಡ್ದೇ ಇಂಥ ಒಂದು ಜಾಗ ಇನ್ನೂ ಇದೆಯಲ್ಲ ಈ ಭೂಮಿ ಮೇಲೆ, ನಮಗೆಲ್ಲ ಇದರಿಂದ ಒಂದು ಇಟ್ಸ್ ಅ ಹೋಪ್ಫುಲ್ ಥಿಂಗ್ ಅಂತ ಆ ಒಂದು ಮೆಸೇಜಲ್ಲಿ ಹೋಯಿತು. ಸೊ ತುಂಬ ಸಂತೋಷಪಟ್ಟರು ಎಲ್ಲರೂ. ಅದನ್ನು ನಾವು ಆ ಹೆಮ್ಮೆನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋ ರೆಸ್ಪಾನ್ಸಿಬಿಲಿಟಿ ನಮಗೆ. ಯಾಕಂದರೆ ಈಗ ಗತವೈಭವ ಅಂದಾಗೆ ಈ ಕಾರ್ಡ್ನು ನಾವು ಇದೆ ಅಂತ ವಿ ಕಾಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಸೊ ನನಗೆ ಯಾರೋ ಹೇಳಿದರು, ಈ ನಮ್ಮ ಏನಿದೆ ಎನ್ವೈರನ್ಮೆಂಟ್ ಇರ್ಬೋದು ಅಥವಾ ನಮ್ಮ ವನ್ಯ ಸಂಪತ್ತು, ಇದು ನಾವು ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಆನ್ಸಿಸ್ಟರ್ಸ್ ನಮಗೆ ಕೊಟ್ಟಿರೋದಲ್ಲ, ನಾವು ಫ್ಯೂಚರಿಂದ ಬಾರೋ ಮಾಡಿರೋದು. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಇನ್ನೂ 10 times ಜಾಸ್ತಿ ಆಗಿದೆ. ಸೊ ಐ ಥಿಂಕ್ ಆ ಒಂದು ಮೆಸೇಜ್ ಎಲ್ಲರಿಗೂ ಮುಟ್ಟಬೇಕು ಅಂತ ನನ್ನ ಒಂದು ಇದು. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಪ್ಲೇಸ್ ಒಂಥರ ಇದನ್ನು ರೆಪ್ರೆಸೆಂಟ್ ಮಾಡೋದಕ್ಕಾಗಿ. ನೀವು ಅದ್ರ ಜೊತೆಗೆ ಭಾರತವನ್ನು ಪ್ರತಿನಿಧಿಸಿ ಆಸ್ಟ್ರೇಲಿಯಾ ಇಂಡಿಯಾ ಯೂತ್ ಡೈಲಾಗಿಗೆ ಹೋಗಿದ್ದೀರಾ. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನಾನು ಸುಮಾರು ಆಸ್ಟ್ರೇಲಿಯಾದಲ್ಲಿರ್ಬೋದು ಅಥವಾ ಈಗ ನಮ್ಮ ಪ್ಯಾರಿಸಲ್ಲಿ ಕ್ಲೈಮೇಟ್ ಚೇಂಜ್ ಇರ್ಬೋದು, ಎಲ್ಲೇ ಹೋದ್ರೂ ನಮ್ಮ ಮೆಸೇಜ್ ಒಂದು ತುಂಬ ಸಿಂಪಲ್ ಮೆಸೇಜು. ನಾನೇನು ಹೇಳ್ತೀನಿ ಅಂದರೆ, ನಾವು ಭಾರತದಲ್ಲಿ 1.3 billion ಪೀಪಲ್ ಇದ್ದೀವಿ, ಒನ್ ಆಫ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ಸ್ ಇನ್ ದ ವರ್ಲ್ಡ್. ಅಷ್ಟೆಲ್ಲ ಇದ್ರೂ ನಮ್ಮಲ್ಲಿ ಇಂಥ ದೊಡ್ಡ ಪ್ರಾಣಿಗಳು, ಆನೆಗಳು, ಹುಲಿಗಳು ಓಡಾಡ್ಕೊಂಡಿದ್ದಾವೆ. ಅಂದರೆ ನಾವು ಏನೋ ಸರಿ ಮಾಡಿದ್ದೀವಿ. ಅಷ್ಟೆಲ್ಲ ತಪ್ಪು ಮಾಡಿದರೆ ನಾವು ಈಗ ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಅಲ್ಲೆಲ್ಲೂ ಏನೂ ಕಾಡು ಪ್ರಾಣಿಗಳೆಲ್ಲ ಇಲ್ಲ, ಎಲ್ಲ ಸುಮಾರೆಲ್ಲ ಹೊರಟೋಗಿದೆ. ಆ ಒಂದು ಪರಿಸ್ಥಿತಿ ನಮಗೆ ಬಂದಿಲ್ಲ.
ಅಂದರೆ ನಮ್ಮಲ್ಲಿ ಒಂದು ಟಾಲರೆನ್ಸ್ ಕಲ್ಚರ್ ಇದೆ ಇಂಡಿಯನ್ಸಲ್ಲಿ. ಅಂದರೆ ಇದಕ್ಕೆ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಜನ, ಪ್ರಾಣಿಗಳಲ್ಲ, ಜನನೇ ಇದಕ್ಕೆ ಕಾರಣ. ಜನ ವೈಲ್ಡ್ ಲೈಫ್ ರಿಸರ್ವ್ಸನ್ನು ಬಿಟ್ಟು ಎಲ್ಲ ಮಾಡಿರೋದು. ಹಾಗೆ ಇಂಡಿಯಾದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವೈಲ್ಡ್ ಲೈಫ್ ಆ್ಯಕ್ಟ್ಸ್ ಇನ್ ದ ವರ್ಲ್ಡ್. ಇಂಡಿಯಾದಲ್ಲಿರೋ ಸ್ಟ್ರಾಂಗ್ ವೈಲ್ಡ್ ಲೈಫ್ ಆ್ಯಕ್ಟ್ ಲಾ ಬೇರೆ ಯಾವ ದೇಶದಲ್ಲೂ ಇಲ್ಲ. ನೀವು ಯಾವುದೋ ಒಂದು ಪ್ರಾಣಿಗೆ ಆಕ್ಸಿಡೆಂಟಲ್ಲಿ ಇಫ್ ಯು ಹಿಟ್ ಅ ಆ್ಯನಿಮಲ್, ಅದು ನಾನ್ ಬೇಲಬಲ್ ಅಫೆನ್ಸ್. ಈ ಥರ ಬೇರೆ ಯಾವ ದೇಶದಲ್ಲೂ ಇಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಲಾಸ್ ಇದೆ ನಮ್ಮಲ್ಲಿ. ಅದನ್ನು ನಾವು ಇನ್ನೂ ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕು ಎಕ್ಸಿಕ್ಯೂಷನ್ನ. ಸೊ ನಾನು ಬೇರೆ ಇವಾಗ ಆಸ್ಟ್ರೇಲಿಯಾದಲ್ಲಿ ಹೋಗಲಿ ಅಥವಾ ಏನೋ ಪ್ಯಾರಿಸಲ್ಲಿ ಹೋಗಲಿ, ಎಲ್ಲೇ ಒಂದು ಹೇಳೋದೇನು ಅಂತಂದರೆ, ನೋಡಿ ನಮ್ಮಲ್ಲಿ ಇದಿದೆ ಕಲ್ಚರಲ್ ಟಾಲರೆನ್ಸು. ಏನಕ್ಕೆ ಇದು ಸಕ್ಸಸ್ಫುಲ್ ಆಗಿದೆ ಅಂದರೆ, ಜನ ಆ್ಯನಿಮಲ್ಸನ್ನು ನಮ್ಮ ಒಂದು ಪಾರ್ಟ್ ಆಫ್ ಈಕೋಸಿಸ್ಟಮ್ ಅಂತ ಹೇಳಿದ್ದಾರೆ. ಆ್ಯನಿಮಲ್ಸ್ ಬೇರೆ, ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು, ನಾವು ಸಪ್ರೇಟ್ ಅಂದಾಗ ಅದು ವರ್ಕ್ ಆಗಲ್ಲ. ಸೊ ದಿಸ್ ಇಸ್ ದ ಸೇಮ್ ಮೆಸೇಜ್ ನಾನು ಎಲ್ಲ ಕಡೆ ಹೋದಾಗ ಹೇಳೋದು. ಯಾಕಂದರೆ ನಮ್ಮ ಭಾರತದಲ್ಲಿ ಏನಿದೆ ಪ್ಲಸ್ ಪಾಯಿಂಟ್ಸನ್ನು ಅದನ್ನು ನಾವು ಹೇಳಬೇಕಾಗತ್ತೆ. ಇಲ್ಲ ನಾವು ಬರೀ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಹೋದರೆ ಇಟ್ ಬಿಕಮ್ಸ್ ಅ ನೆಗೆಟಿವ್ ಸೈಕಲ್. ಯಾರಿಗೂ ಅವಾಗ ಈಗ ಎಲ್ಲರಿಗೂ ಇದೆಲ್ಲ ಹಾಳಾಗೋಗ್ತೀವಿ ಅಂದರೆ ಬಿಟ್ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತಾರೆ. ಸೊ ಐ ಥಿಂಕ್ ದಟ್ ಕಾನ್ವರ್ಸೇಷನ್ ಅದರಿಂದ ಚೇಂಜ್ ಆಗಬೇಕು. ಆ ಟೋನಿಂದ ಚೇಂಜ್ ಆಗಿ, ಇಲ್ಲ ನಮ್ಮಲ್ಲಿ ಇದೆ ಬಟ್ ಮಾಡೋಕ್ಕೆ ತುಂಬ ಕೆಲಸ ಇದೆ ಅನ್ನೋ ಒಂದು ಕಮ್ಯುನಿಕೇಷನ್ನು ಬರೀ ಭಾರತದಲ್ಲ, ಭಾರತದ ಹೊರಗಡೆ ಎಲ್ಲನೂ ಹೋಗಬೇಕಾಗತ್ತೆ. ಸೊ ಐ ಥಿಂಕ್ ಅದು ನನ್ನ ಒಂದು ಮೇಯ್ನ್ ಮೆಸೇಜು ಹೊರಗಡೆ ಹೋದಾಗೆಲ್ಲ. ನೀವು ಅದರೊಂದಿಗೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲಸಲ್ಲಿ ಮೀಡಿಯಾ ಆ್ಯಂಡ್ ಟೆಕ್ನಾಲಜಿ ನೇಚರ್ ಕನ್ಸರ್ವೇಷನ್ ಬಗ್ಗೆ ಪ್ರೆಸೆಂಟ್ ಮಾಡಿದ್ದೀರಾ. ಅದರ ಒಂದು ಹಿನ್ನೆಲೆ ಏನು? ಸೊ UCLA ಕ್ಯಾಲಿಫೋರ್ನಿಯಾದಲ್ಲಿರೋದು ಒನ್ ಆಫ್ ದ ವರ್ಲ್ಡಲ್ಲೇ ಒನ್ ಆಫ್ ದ ಟಾಪ್ ಯೂನಿವರ್ಸಿಟೀಸ್. ಅಲ್ಲಿ ನನ್ನನ್ನು ರಮೇಶ್ ಅಂತ ಹೇಳಿ ನಮ್ಮ ಸ್ನೇಹಿತರು ಕರೆದಾಗ ಮಾತಾಡೋದಕ್ಕೆ, ನಾನು ಮಾತಾಡಿದ್ದೇನು ಅಂದರೆ, ನಮ್ಮ ಒಂದು ಕರ್ನಾಟಕದಲ್ಲಿ ಇದು ಸುಮಾರು ಜನಕ್ಕೆ ನಾನು ಹೇಳಿದ್ರೆ ನಮ್ಮದೇ ಇರ್ಬೋದು, ಇಡೀ ವರ್ಲ್ಡಲ್ಲಿ ಸಮ್ ಆಫ್ ದ ಹೈಯೆಸ್ಟ್ ಟೆಕ್ನಾಲಜಿ ಪ್ರೊಟೆಕ್ಷನ್ ಯೂಸ್ ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ. ಫಾರೆಸ್ಟ್ ಗಾರ್ಡ್ಸ್ ಹತ್ರ ಆ್ಯಪ್ ಇದೆ. ಆ್ಯಪಲ್ಲಿ ಎಲ್ಲ ಟ್ರ್ಯಾಕ್ ಮಾಡಿ ಎಲ್ಲೆಲ್ಲಿ ಪ್ಯಾಟ್ರೋಲ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಏನೇನು ಕಾಣಿಸ್ತಿದೆ ಎಲ್ಲ ನೋಡಿ ಎನ್ಫೋರ್ಸ್ಮೆಂಟ್ಗೆ ನಾವು ಯೂಸ್ ಮಾಡೋಷ್ಟು ಟೆಕ್ನಾಲಜಿ ನನಗೆ ಗೊತ್ತಿರೋಂಗೆ ಬೇರೆ ವರ್ಲ್ಡಲ್ಲಿ ಎಲ್ಲೂ ಯೂಸ್ ಮಾಡಲ್ಲ. ಅಷ್ಟು ಹೈ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾಯಿದ್ವಿ. ನಾನು ಸೆಲ್ಫೋನ್ಸು ಆ್ಯಪ್ಸು ಬರೋಕ್ಕೆ ಮುಂಚೆ ಎಲ್ಲ ಫಾರೆಸ್ಟ್ ಗಾರ್ಡ್ಸಿಗೆ GPS ಕೊಟ್ಟು, ಆ GPS ಅವ್ರು ತೊಗೊಂಡು ಹೋಗಿ ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ತುಂಬ ರಿಮೋಟ್ ಜಾಗದಲ್ಲಿರುತ್ತೆ, ಅಲ್ಲಿ ಸೆಲ್ಫೋನ್ ಟವರ್ ಬೂಸ್ಟರ್ಸ್ ಹಾಕಿ ಅಲ್ಲಿಂದ ದಿನ ಡೇಟಾ ಅಪ್ಲೋಡ್ ಆಗಿ, ಈ ಥರದ್ದೆಲ್ಲ ಯಾರೂ ಯೋಚನೆ ಸತ ಮಾಡಿಲ್ಲ. ನಮ್ಮ ಸ್ನೇಹಿತರೊಬ್ಬರು ವಿಜಯ್ ಮೋಹನ್ ರಾಜ್ ಅಂತಿದ್ದಾರೆ, ಅವರು ಫಾರೆಸ್ಟ್ ಆಫೀಸರು. ಅವರು ಇಂಥದ್ದೆಲ್ಲ ಸುಮಾರು ಇನಿಷಿಯೇಟಿವ್ಸ್ನ ಅವರು ತೊಗೊಂಡೋಗಿದ್ದು. ನಾನು ಇದನ್ನು ತೊಗೊಂಡೋಗಿ ಆ ಒಂದು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿದಲ್ಲಿ ಪ್ರೆಸೆಂಟ್ ಮಾಡಿದೆ. ನಮ್ಮ ದೇಶದಲ್ಲಿ ಕನ್ಸರ್ವೇಷನ್ಗೋಸ್ಕರ ಟೆಕ್ನಾಲಜಿನ ಈ ಥರ ಯೂಸ್ ಮಾಡ್ತಿದ್ದಾರೆ ಅಂತ. ಅವರು ತುಂಬ ಸುಸ್ತಾಗ್ಬಿಟ್ರು ಕೇಳಿ, ಇಷ್ಟೆಲ್ಲ ಟೆಕ್ನಾಲಜಿ ಇದೆಯಾ ಕನ್ಸರ್ವೇಷನ್ಗೆ ಅಂತ. ಸೊ ನನ್ನ ಒಂದು ಫಿಲಾಸಫಿ ಏನು ಅಂದರೆ, ಏನಿದೆ ನಮ್ಮಲ್ಲಿರುವ ಟೆಕ್ನಾಲಜಿ ಇರ್ಬೋದು ಅಥವಾ ನಮ್ಮ ಎಫರ್ಟ್ಸನ್ನು ನಾವು ನಮಗಲ್ಲದೆ ದೇಶಕ್ಕೂ ಬೇರೆ ದೇಶಕ್ಕೂ ತೋರಿಸ್ಬೇಕು ಅಂತ. ಸೊ ಟೆಕ್ನಾಲಜಿ ಅದರಲ್ಲಿ ಒಂದು ಪೀಸ್ ಆಗುತ್ತೆ. ಈಗ ನೀವು ಎಕ್ಸ್ಪ್ಲೇನ್ ಮಾಡ್ದಂಗೆ ಟೆಕ್ನಾಲಜಿಯಿಂದ ಹೇಗೆ ನಾವು ಸಂರಕ್ಷಣೆ ಮಾಡ್ಬೋದು ಅಂತ, ಇದರಿಂದ ನಿಜವಾಗ್ಲೂ ಉಪಯೋಗ ಇದೆಯಾ? ಇದರಿಂದ ಏನು ಹಾನಿ ಆಗೋದಿಲ್ವಾ ಪರಿಸರಕ್ಕೆ? ಇಲ್ಲ, ಇವಾಗ ನಾನು ಮಾತಾಡ್ತಿರೋ ಟೆಕ್ನಾಲಜಿ ಎಲ್ಲ ತುಂಬ ನಾನ್ ಇನ್ವೇಸಿವ್ ಟೆಕ್ನಾಲಜಿ. ಅಂದರೆ ಇವಾಗ ಒಂದು ಸೆಲ್ ಫೋನಲ್ಲಿ ಅವ್ರು ಟ್ರ್ಯಾಕ್ ಮಾಡ್ತಾರೆ ಎಷ್ಟೆಷ್ಟು ವಾಕ್ ಮಾಡ್ತಾರೆ ದಿನ, ಏನೇನು ನೋಡಿದ್ದಾರೆ ಅಂತ. ಈಗ ಒಬ್ಬ ಸೀನಿಯರ್ ಫಾರೆಸ್ಟ್ ಆಫೀಸರ್ ಎಲ್ಲೋ ಕೂತಿರ್ತಾರೆ ಬೇರೆ ಜಾಗದಲ್ಲಿ, ಅವ್ರಿಗೆ ದಿನ ಎಲ್ಲ ಕಡೆನೂ ಓಡಾಡೋಕ್ಕಾಗಲ್ಲ. ಅವ್ರ ಕೈ ಕೆಳಗೆ 10-15ರಿಂದ 20 ಬೀಟ್ ಇರ್ಬೋದು, ಅದರಲ್ಲೊಂದು 40-50 ಜನ ಫಾರೆಸ್ಟ್ ಗಾರ್ಡ್ಸ್ ಇರ್ಬೋದು. ಅವರೆಲ್ಲೆಲ್ಲಿ ನಡೀತಿದ್ದಾರೆ ಏನು ಅಂತ ಇವ್ರು ಹೋಗಿ ರೆಗ್ಯುಲರಾಗಿ ಇನ್ಸ್ಪೆಕ್ಷನ್ ಮಾಡೋಕ್ಕಾಗಲ್ಲ. ಬಟ್ ಈ ಟೆಕ್ನಾಲಜಿಯಿಂದ ಅವ್ರಿಗೆ ಫುಲ್ ಒಂದು ಮ್ಯಾಪ್ ಬಂದುಬಿಡುತ್ತೆ, ಎಲ್ಲೆಲ್ಲಿ ಜನ ಹೋಗಿದ್ದಾರೆ, ಎಲ್ಲೆಲ್ಲಿ ಪೆಟ್ರೋಲ್ ಮಾಡಿದ್ದಾರೆ, ಏನಾನ ಡಿಸ್ಟರ್ಬೆನ್ಸ್ ಇದೆಯಾ, ಏನಾನ ಎನ್ಕ್ರೋಚ್ಮೆಂಟ್ ಇದೆಯಾ, ಏನಾನ ಪೋಚಿಂಗ್ ಇದೆಯಾ, ಹಾಗೆಯೇ ಯಾವ ಜಾಗದಲ್ಲಿ ಪ್ಯಾಟ್ರೋಲಿಂಗ್ ಕಡಿಮೆ ಇದೆ. ಸೊ ಏನಾಗುತ್ತೆ ಅಂದರೆ, ಇದು ಇಟ್ ಬಿಕಮ್ಸ್ ಒಂದು ಪವರ್ಫುಲ್ ಟೂಲ್ ಆಗುತ್ತೆ. ಆ ಟೂಲನ್ನು ತೊಗೊಂಡು ಇವರು ಡಿಸಿಷನ್ಸ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಇದರಿಂದ ಏನು ಇನ್ವೇಷನ್ ಏನೂ ಇಲ್ಲ. ಇವಾಗ ಎಲ್ಲರ ಹತ್ರ ಸೆಲ್ ಫೋನ್ಸ್ ಇದ್ದೇ ಇದೆ. ಆ ಸೆಲ್ ಫೋನ್ಸನ್ನು ಇನ್ನೂ ಬೆಟರ್ ಒಂದು ಕಾನ್ಸರ್ವೇಷನ್ಗೆ ಒಂದು ಟೂಲ್ ಥರ ಯೂಸ್ ಮಾಡ್ಬೋದು. ಹಾಗೆಯೇ ಬೇರೆ ಕಡೆ ಇನ್ನೂ ಬೇರೆ ಥರ ಟೆಕ್ನಾಲಜಿನೂ ಯೂಸ್ ಮಾಡಿದ್ದಾರೆ. ಈಗ ಆನೆಗಳು, ಒಂದೊಂದು ಸತಿ ಆನೆಗಳು ಎಲ್ಲೆಲ್ಲಿಂದನೋ ಈ ಭತ್ತ ಅಥವಾ ಯಾವುದಾನ ಒಂದು ಫಾರೆಸ್ಟ್ನ ದಾಟಿ ಕೆಲವೊಂದು ಸತಿ ಇದಕ್ಕೆಲ್ಲ ಬರೋ ಒಂದು ಚಾನ್ಸಸ್ ಇದೆ, ಕಾಡಿಂದ ಹೊರಗೆ ಫಾರ್ಮ್ ಲ್ಯಾಂಡ್ಸಿಗೆ. ಆವಾಗ ಇಮಿಡಿಯೇಟ್ಲಿ ಒಂದು ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ನ ಹಳ್ಳಿಯವರಿಗೆಲ್ಲ ಗೊತ್ತಾದ ತಕ್ಷಣ ಅವರೆಲ್ಲ ಸೇಫ್ ಆಗ್ಬೋದು. ಸೊ ಟೆಕ್ನಾಲಜಿ ಒಂದು ಪ್ರಾಣಿಗಳಿಗೆ ಅಷ್ಟೇ ಅಲ್ಲದೆ ಮನುಷ್ಯರಿಗೂ ಹೆಲ್ಪ್ ಆಗೋ ಥರ ಯೂಸ್ ಮಾಡ್ತಾ ಇದ್ದಾರೆ. ನೇಚರ್ ಇಸ್ ಅ ಹೀಲರ್, ನೇಚರ್ ಇಸ್ ಅ ಟೀಚರ್. ಪರಿಸರ ನಿಮಗೆ ಏನೇನು ಪಾಠ ಕಲಿಸಿದೆ? ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದು ಹೇಗೆ ಪ್ರಭಾವ ಬೀರಿದೆ? ಫಸ್ಟ್ ಥಿಂಗ್ ಅಂದರೆ ನನಗೆ ಪೇಷನ್ಸ್ ತುಂಬ ಕಡಿಮೆ. ಬೆಂಗಳೂರಲ್ಲಿದ್ದಾಗ ನನಗೆ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಕಾಡಲ್ಲಿದ್ದರೆ ಎಷ್ಟೊತ್ತು ಬೇಕಾದ್ರೂ ಸುಮ್ಮನೆ ಇರ್ತೀನಿ. ಸೊ ಐ ಥಿಂಕ್ ನನಗೆ ಪೇಷನ್ಸು ಕಲ್ತಿರೋದೇ ನಾನು ಕಾಡಲ್ಲಿ. ಇದರ ನನಗೆ 5 ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಎಲ್ಲನೋ ಒಂದು ಕಡೆ. ಸೊ ಎಲ್ಲರೂ ಹೇಳ್ತಿರ್ತಾರೆ ಒಂದು 5 ನಿಮಿಷ ಕೂತ್ಕೊಂಡು ನೋಡೋಣ ಅಂತ, ಕಾಡಲ್ಲೇ ಕೂತಿರ್ತೀವಿ ಅಂತ. ಕಾಡಲ್ಲಿ ನನಗೆ ಆಟೋಮೆಟಿಕ್ಲಿ ನನಗೇನು ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಸೊ ಐ ಥಿಂಕ್ ಅದು ಒಂದು. ಇನ್ನೊಂದು ಅಂತಂದರೆ ಪರ್ಸಿವಿಯರೆನ್ಸ್. ಈಗ ಎಷ್ಟೊಂದು ಜನ ಹೇಳ್ತಾರೆ ವೈಲ್ಡ್ ಲೈಫಲ್ಲೇನು ನಿಮಗೆ ಇಂಟೆಲಿಜೆನ್ಸ್ ಬೇಕಾ ಅಥವಾ ತುಂಬ ಸ್ಕಿಲ್ ಬೇಕಾ ಅಥವಾ ಏನು ರಿಸೋರ್ಸಸ್ ಬೇಕಾ ಅಂತ. ನಾನು ಹೇಳ್ತೀನಿ ಅದೆಲ್ಲ ಓಕೆ, ಅದೆಲ್ಲ ಇರಬೇಕು.
ಇಲ್ಲದಿದ್ರೂ ನಡೆಯುತ್ತೆ. ಬಟ್ ಏನಂದರೆ ಪರ್ಸಿವಿರೆನ್ಸ್, ಅಂದರೆ ಈಗ ನಾವು ಒಂದು ಸೀಕ್ವೆನ್ಸನ್ನ 1 ವರ್ಷ ಫುಲ್ ಟ್ರೈ ಮಾಡಿ ಸಿಕ್ಕದೆ 2ನೇ ವರ್ಷ ಟ್ರೈ ಮಾಡಿದ್ದೀವಿ. ಸೊ ಆ ಥರ ಸತತವಾಗಿ ಒಂದು ಪ್ರಯತ್ನ ಮಾಡೋದು, ಒಂಥರ ಬಿಡದೆ. ಯಾಕಂದರೆ ಇದರಲ್ಲಿ ಕ್ವಿಕ್ ರಿಸಲ್ಟ್ಸ್ ಇಲ್ಲ. ಈಗ ಎಷ್ಟೊಂದು ಕಡೆ ಶಾರ್ಟ್ಕಟ್ಸ್ ಅಂತ ಹೇಳ್ತಾರೆ, ಇಲ್ಲ ನಾವು ಹಿಂಗೆ ಮಾಡೋಣ, ಇಲ್ಲಿಂದ ಹೋಗಿ ಶಾರ್ಟ್ಕಟ್ಟಲ್ಲಿ ತೊಗೊಂಡ್ಬೇಡ ಈ ಶಾರ್ಟ್ನ ಅಂತ. ಇದರಲ್ಲಿ ಶಾರ್ಟ್ಕಟ್ ಇಲ್ಲ. ಈಗ ಮಳೆ ಬಂದಿಲ್ಲ ಅಂದರೆ ನಾವು ಯಾವುದೋ ಒಂದು ವಾಟರ್ಫಾಲ್ ತೋರ್ಸೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಈ ಥರ ಒಂದು ಲೈಫಲ್ಲಿ ಹೇಗೆ ವೈಲ್ಡ್ ಲೈಫಲ್ಲಿ ಶಾರ್ಟ್ಕಟ್ಸ್ ಇಲ್ವೋ, ನನ್ನ ಪ್ರಕಾರ ಲೈಫಲ್ಲೂ ಶಾರ್ಟ್ಕಟ್ಸ್ ಇಲ್ಲ. ಸೊ ಎಲ್ಲದಕ್ಕೂ ಕಷ್ಟಪಡಲೇಬೇಕು. ಎಷ್ಟೋ ಜನ ಕೇಳ್ತಾರೆ 4 ವರ್ಷ ಯಾಕೆ ಆಯಿತು ಅಂತ. 4 ವರ್ಷ ಯಾಕೆ ಆಯಿತು ಅಂದರೆ ನಾವು ಆ ಒಂದು ಸಿನಿಮಾಗೆ ಒಂದು ಜಸ್ಟಿಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ 4 ವರ್ಷ ಆಗೇ ಆಗುತ್ತೆ. ಸೊ ಟೈಮು, ಪೇಷನ್ಸು, ಪರ್ಸಿವರೆನ್ಸ್, ಐ ಥಿಂಕ್ ಈ ಪಾಠನೇ ನಾನು ಕಲ್ತಿರೋದು ಜಾಸ್ತಿ ಕಾಡಲ್ಲಿ. ಎಕ್ಸಾಕ್ಟ್ಲಿ. ಈ ಕಾಡು, ಮೇಡು, ಪ್ರಾಣಿ, ಪಕ್ಷಿ ಇದರ ಜೊತೆ ನಿಮ್ಮ ಕನೆಕ್ಷನ್ ಏನು? ಅದು ನನಗೆ ಒಂಥರ ಪ್ರಾಣಿ ಅನ್ನೋದಕ್ಕಿಂತ ಇಡೀ ಕಾಡು ಜೊತೆನೇ ಒಂದು, ಐ ಥಿಂಕ್ ಕಾಡಿಗೆ ಹೋದಾಗ ನನ್ನ ಮೋಸ್ಟ್ ನ್ಯಾಚುರಲ್ ಸೆಲ್ಫ್ ನನಗೆ ಅಂತ ಅನಿಸುತ್ತೆ. ಅಲ್ಲಿ ನನಗೇನು ಫೋನ್ ಬೇಕು ಅಂತ ಅನ್ಸಲ್ಲ. ನಾನು ಒಂದ್ಸತಿ ಕಾಡಿಗೆ ಹೋದರೆ ಒಂದ್ಸತಿ 1 ವಾರ 2 ವಾರ ಫೋನ್ ನೋಡೋದೇ ಇಲ್ಲ. ಅಲ್ಲಿ ನೆಟ್ವರ್ಕ್ ಇರಲ್ಲ, ನನಗೆ ಇಂಟ್ರೆಸ್ಟು ಇರಲ್ಲ. ಸೊ ಫೋನ್ ಬೇಕಾಗಿಲ್ಲ, ಟಿ ವಿ ಬೇಕಾಗಿಲ್ಲ, ಒಂದ್ಸತಿ ಬುಕ್ಸು ಓದಲ್ಲ ನಾನು. ಸೊ ಬೆಳಗಿಂದ ಸಾಯಂಕಾಲ ತನಕ ಏನೂ ಇಲ್ಲದೆ ಕಾಲ ಕಳಿರ್ತೀನಿ. ಆ ಒಂದು ಏನಂತೀರ ಎಲಿಮೆಂಟಲ್ ಸೆಲ್ಫ್, ಅಂದರೆ ಒಂದು ಟ್ರೂ ಸೆಲ್ಫು ನನಗೆ ಅಲ್ಲಿ ಹೋದಾಗ ಐ ಕ್ಯಾನ್ ಡಿಸ್ಕವರ್ ಇಟ್. ಅದೊಂಥರ ಕೇಳೋಕ್ಕೆ ಒಂಥರ ತುಂಬ ಡ್ರಮ್ಯಾಟಿಕ್ ಅನಿಸುತ್ತೆ, ಬಟ್ ದಟ್ ಈಸ್ ದ ಟ್ರೂತ್. ಅಲ್ಲಿ ಹೋದಾಗ ನನಗೆ ಆ್ಯಕ್ಚುಲಿ ಏನೂ ಬೇಡ ಅನಿಸುತ್ತೆ. ಏನು ಊಟ ನೀರು ಬಿಟ್ಟರೆ ಇನ್ನೇನೂ ಬೇಡ ಅನಿಸುತ್ತೆ. ಆ ಸ್ಟೇಟನ್ನ ನಾವು ಒಂಥರ ಸಿಟೀಲಿ ಕಂಡುಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಕಾನ್ಸ್ಟೆಂಟ್ಲಿ ಏನೋ ಒಂದು ಫೋನು, ಅದು ಇದು, ತುಂಬ ಡಿಸ್ಟರ್ಬೆನ್ಸಸ್ಸು, ತುಂಬ ಡಿಸ್ಟ್ರಾಕ್ಷನ್ಸು. ನನ್ನ ಪ್ರಕಾರ ನನಗೆ ದಟ್ ಈಸ್ ದ ಬೆಸ್ಟ್ ಗಿಫ್ಟ್ ದಟ್ ಐ ಹ್ಯಾವ್ ಗಾಟ್ ಫ್ರಮ್ ನೇಚರ್. ಆ್ಯಂಡ್ ಯು ಫೀಲ್ ಕನೆಕ್ಟೆಡ್ ಅನ್ನೋದಕ್ಕಿಂತ ಒಂಥರ ಪಾರ್ಟ್ ಆಫ್ ದ ಇಕೋಸಿಸ್ಟಮ್. ಯು ಡೋಂಟ್ ಫೀಲ್ ದಟ್ ಯು ಆರ್ ಸಮಥಿಂಗ್ ಸಪ್ರೇಟ್ ಆ್ಯಂಡ್ ದೇ ಆರ್ ಸಮಥಿಂಗ್ ಸಪ್ರೇಟ್. ಸೊ ಯು ಫೀಲ್ ಮೋಸ್ಟ್ ನ್ಯಾಚುರಲ್ ಸೆಲ್ಫ್. ಹೌದು. ಈ ಥರ ನೀವು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿದ್ದೀರಲ್ಲ, ನಿಮಗೆ ಕ್ಯಾಮ್ರಾ ಮೇಲೆ ಕಂಡು ಬಿದ್ದಿದ್ದು ಯಾವಾಗ? ನಾನು ಟೆಕ್ನಾಲಜಿ ಬ್ಯಾಕ್ಗ್ರೌಂಡಿಂದ ಬರೋದು. ಐ ವಾಸ್ ಅ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಸೊ ನನಗೆ ಮೊದಲಿಂದನೂ ಗ್ಯಾಜೆಟ್ಸು, ಟೆಕ್ನಾಲಜಿ ಅಂದರೆ ಇಂಟ್ರೆಸ್ಟು. ಸೊ ನಾನು ಕಾಡಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಆ ಕಾಡಲ್ಲಿರೋದನ್ನು ನಾನು ನಮ್ಮ ಸ್ನೇಹಿತರಿಗಿರ್ಬೋದು, ಫ್ರೆಂಡ್ಸಿಗಿರ್ಬೋದು, ಯಾರಿಗಾನ ತಂದು ತೋರಿಸೋ ಒಂದು ತುಂಬ ಒಂದು ಇದು ಅಷ್ಟೆಲ್ಲ ನೋಡ್ಬಿಟ್ಟಿನಲ್ಲ, ನನಗೆ ಹೆಂಗೆ ಬಂದು ಹೇಳೋದು, ಹೆಂಗೆ ಬಂದು ತೋರಿಸೋದು ಅಂತ. ಅದಕ್ಕೆ ಆಗ ಜಸ್ಟ್ ಡಿಜಿಟಲ್ ಕ್ಯಾಮ್ರಾಸ್ ಜಸ್ಟ್ ಬಂದಿತ್ತು. ಸೊ ಐ ಪಿಕ್ ದಟ್ ಆ್ಯಸ್ ಅ ಟೂಲ್ ಒನ್ ಫಾರ್ ಮೀ, ನಾನು ಕಾಡಿನ ಜೊತೆ ಕನೆಕ್ಟ್ ಆಗೋದಕ್ಕೆ, ಹಾಗೆ ಅಲ್ಲಿ ನಾನು ನೋಡಿದ್ದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಬಂದು ತೋರಿಸೋದಕ್ಕೆ ಜನರಿಗೆ ಅಥವಾ ನನ್ನ ಫ್ರೆಂಡ್ಸಿಗಿರ್ಬೋದು. ಸೊ ನನಗೆ ಏನನ್ಸುತ್ತೆ ಅಂದರೆ ಒಂದ್ಸತಿ ಅಷ್ಟೆಲ್ಲ ಬ್ಯೂಟಿ ನೋಡಿದಾಗ ನಾನು ಒಬ್ಬನೇ ನೋಡ್ತಾ ಇದ್ದೀನಲ್ಲ, ಇದು ತುಂಬ ಸ್ವಾರ್ಥ ಅಂತ ಅನಿಸುತ್ತೆ. ಸೊ ಆ ಒಂದು ರೀಸನಿಂದ ಐ ಟುಕ್ ಟು ಫೋಟೋಗ್ರಫಿ, ಬಿಕಾಸ್ ಫೋಟೋಗ್ರಫಿ ವಾಸ್ ದ ಒಂಥರ ಮೋಸ್ಟ್ ಈಸಿ ಟೂಲ್. ವೆರಿ ಫೇಮಸ್ ಸರ್ವೈವಲ್ ಎಕ್ಸ್ಪರ್ಟ್ ಬಿಯರ್ ಗ್ರಿಲ್ಸ್ ಅವರು ಕಾಡಿನಲ್ಲಿ ಬದುಕುಳಿಯೋದಕ್ಕೆ ಕೆಲವು ಸಾಹಸಗಳು, ಸಲಹೆಗಳ ಥರ ಹೇಳಿದ್ದಾರೆ. ಅದು ನಿಮಗೆ ಪ್ರಭಾವ ಬೀರಿದೆಯಾ? ಸೊ ಅದು ಸ್ವಲ್ಪ ಐ ಥಿಂಕ್ ನನಗೆ ಸ್ವಲ್ಪ ಅದ್ರ ಬಗ್ಗೆನೇ ಸ್ವಲ್ಪ ಡಿಫ್ರೆಂಟ್ ವ್ಯೂ ಇದೆ. ಯಾಕಂದರೆ ಬಿಯರ್ ಗ್ರಿಲ್ಸ್ ಇಸ್ ಅ ವೆಸ್ಟರ್ನ್ ಕಾನ್ಸೆಪ್ಟ್. ನಮ್ಮ ಕಾಡಲ್ಲಿ ನಮ್ಮ ಜನ ಪ್ರಾಣಿಗಳ ಜೊತೆ ಸಾವಿರಾರು ವರ್ಷದಿಂದ, ನೂರಾರು ವರ್ಷದಿಂದ ಬದುಕಿದ್ದಾರೆ. ಆ್ಯಂಡ್ ನಮ್ಮಲ್ಲಿ ನನಗೆ ಆ ಕಾನ್ಸೆಪ್ಟ್ ಆಫ್ ಮ್ಯಾನ್ ವರ್ಸಸ್ ವೈಲ್ಡೇ ಇಷ್ಟ ಆಗಲ್ಲ. ಇಟ್ ಈಸ್ ನಾಟ್ ಮ್ಯಾನ್ ವರ್ಸಸ್ ವೈಲ್ಡ್, ಇಟ್ ಈಸ್ ಮ್ಯಾನ್ ವಿತ್ ವೈಲ್ಡ್. ಸೊ ಈ ವರ್ಸಸ್ ಅನ್ನೋ ಕಾನ್ಸೆಪ್ಟ್ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಐ ಥಿಂಕ್ ಅದು ಬ್ಯಾರಿಯರ್ ತಂದುಬಿಡುತ್ತೆ ನಮಗೂ ಆ ವೈಲ್ಡ್ ಲೈಫ್ಗೂ ಅಥವಾ ಎನ್ವೈರ್ಮೆಂಟ್ಗೂ ಮಧ್ಯೆ. ಸೊ ಐ ಥಿಂಕ್ ನಮ್ಮ ಭಾರತದಲ್ಲಿ ನಾನು ಹೇಳೋದಂದರೆ ಕೋ ಎಕ್ಸಿಸ್ಟೆನ್ಸ್ ಈಸ್ ಅ ಕೀ ಥಿಂಗ್. ಆ್ಯಂಡ್ ಸಹಬಾಳ್ವೆ ಸುಮಾರು ವರ್ಷದಿಂದ ನಡೆಸಿದ್ದಾರೆ. ಈಗ ನೀವೆಲ್ಲ ಈಗ ಮಲೆನಾಡು ಕಡೆ ಹೋದರೆ ಎಲ್ಲ ರೈನ್ ಫಾರೆಸ್ಟಲ್ಲಿ ಇರ್ತಾರೆ, ಅವ್ರು ದಿನ ಹಾವು ನೋಡ್ತಾರೆ, ದಿನ ಕಪ್ಪೆ ನೋಡ್ತಾರೆ. ಆಮೇಲೆ ಎಷ್ಟೊಂದು ಕಡೆ ಈಗ ಕೊಳ್ಳೇಗಾಲ ಅಂಥ ಕಡೆ ಎಲ್ಲ ಹೋದರೆ ಆನೆಗಳೆಲ್ಲ ಸುಮಾರು ಸತಿ ರೆಗ್ಯುಲರಾಗಿ ಓಡಾಡ್ತಿರುತ್ತೆ, ಅವ್ರ ತೋಟಕ್ಕೆ ಬರುತ್ತೆ, ಹೋಗುತ್ತೆ. ಸೊ ಹಾಗಾಗಿ ಜನರು ಆ ಒಂದು ಹ್ಯಾಬಿಟ್ಯಾಟ್ ಏನಿರುತ್ತೆ ಅಥವಾ ಆ ಏರಿಯಾದಲ್ಲಿ ಅವರವರೇ ಕಂಡುಕೊಂಡಿದ್ದಾರೆ ಯಾವುದೋ ಒಂದು ರೀತಿಯ ಸಹಬಾಳ್ವೆ. ಸೊ ನನ್ನ ಪ್ರಕಾರ ಸರ್ವೈವಲ್ಗೆ ನಮಗೇನು ಸಪ್ರೇಟಾಗಿ ಏನೂ ಬೇಡ ಅಂತ ನನ್ನ ಒಂದು ಒಪಿನಿಯನು. ಆಮೇಲೆ ನಾನು ಇದನ್ನು ಮೇ ಬಿ ಸ್ವಲ್ಪ ಸ್ಟ್ರಾಂಗಾಗೇ ಹೇಳ್ಬೋದು. ಯಾಕಂದರೆ ನಾನು ಸುಮಾರು ಕಾಡು ಸುತ್ತಿದ್ದೀನಿ. ನಾನು ಏನೂ ಗೊತ್ತಿಲ್ಲದಿರೋನಲ್ಲ, ನಾನು ಸುಮಾರು ಕಾಡು ಸುತ್ತಿರೋದ್ರಿಂದ ನನಗಂತೂ ಯಾವತ್ತೂ ಏನೂ ಬೇಕಾಗಿಲ್ಲ. ಏನೋ ಅಮ್ಮಮ್ಮ ಅಂದರೆ ಒಂದು ಚಾಕು ಬೇಕಾಗಿರುತ್ತೆ, ಏನೋ ಒಂಚೂರು ಏನೋ ಕಟ್ಟಾಗಿದ್ದರೆ ಅಥವಾ ಏನೋ ತೆಗಿಯೋದಕ್ಕೆ, ಓಪನ್ ಮಾಡೋದಕ್ಕೆ, ಅಥವಾ ಏನೋ ಒಂದು ಕಾರಲ್ಲಿ ಮರ ಬಿದ್ದಿದ್ದರೆ ಅದನ್ನು ಸ್ವಲ್ಪ ಇದು ಮಾಡೋದಕ್ಕೆ. ಅದು ಬಿಟ್ಟು ನನಗಂತೂ ಇವತ್ತುವರೆಗೂ ಏನೂ ತೊಂದರೆ ಅನಿಸಿಲ್ಲ, ಅಥವಾ ಯಾವುದೇ ಒಂದು ಎಕ್ಸ್ಟ್ರಾ ಸರ್ವೈವಲ್ ಟೆಕ್ನಿಕ್ ನನಗೆ ಬೇಕಾಗಿದೆ ಅಂತ ಅನಿಸಿಲ್ಲ. ಏನಂದರೆ ಕಾಡಲ್ಲಿದ್ದಾಗ ನಾವು ಆ ಕಾಡಿನಲ್ಲಿರೋ ಪ್ರಾಣಿಗಳಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಅದನ್ನು ಸ್ವಲ್ಪ ಕಾಷಸ್, ಕಣ್ಣು ಕಿವಿ ಎಲ್ಲ ಓಪನ್ ಆಗಿದ್ದು ಆದಷ್ಟು ಎಚ್ಚರದಿಂದ ನಾವಿದ್ದರೆ ಆ ಎಚ್ಚರಿಕೆನೇ ದ ಮೋಸ್ಟ್ ಪವರ್ಫುಲ್ ಟೂಲ್. ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರಾಣಿ, ಪಕ್ಷಿ ಮತ್ತು ಕೀಟಗಳು ಅಂತ ಬರೆದಿರೋ ಪುಸ್ತಕ ಓದಿದ್ದೀರಾ? ಹಾಂ, ಓದಿದ್ದೀನಿ. ಅವ್ರದ್ದು ಓದಿದ್ದೀನಿ. ಹಾಗೆ ನಮ್ಮ ಕಾರಂತದ ಅದ್ಭುತ ಜಗತ್ತು ಓದಿದ್ದೀನಿ. ನಾವೆಲ್ಲ ಸಣ್ಣವರಿದ್ದಾಗ ಆಬ್ವಿಯಸ್ಲಿ ಟಿ ವಿ ಇರಲಿಲ್ಲ. ನನಗೆ ನಮ್ಮ ಮನೆಗೆ ಟಿ ವಿ ಬರೋಷ್ಟೊತ್ತಿಗೆ ನಾನು ಹೈಸ್ಕೂಲಲ್ಲಿದ್ದೆ.
ಆವಾಗ್ಲೂ ಬರ್ತಾ ಇದ್ದಿದ್ದು ಬರೀ ದೂರದರ್ಶನ. ಆ ದೂರದರ್ಶನಲ್ಲಿ ಯಾರನ್ನ ಸತ್ತೋಗ್ಬಿಟ್ರೆ 3 ದಿವಸ ಬರೀ ಅದೇ ಹಿಂದೂಸ್ತಾನಿ ಹಾಕೋರು. ಸೊ ಟಿ ವಿ ಅಂತೂ ಇಟ್ ವಾಸ್ ನಾಟ್ ಇಂಟ್ರೆಸ್ಟಿಂಗ್. ಕೇಬಲ್ ಎಲ್ಲ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ಸೊ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಇಬ್ಬರು ಕನ್ನಡ ಲಿಟ್ರೇಚರ್, ಬೋತ್ ಆರ್ ಮಾಸ್ಟರ್ಸ್ ಇನ್ ಕನ್ನಡ ಲಿಟ್ರೇಚರ್. ನಮ್ಮಮ್ಮ PhD ಬೇರೆ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಸುಮಾರು ಪುಸ್ತಕ ಇತ್ತು. ಸೊ ನಮಗೆ ಔಟ್ಸೈಡ್ ಜಗತ್ತಿಗೆ ಏನೋ ಒಂದು ವಿಂಡೋ ಅಂತಂದರೆ ಪುಸ್ತಕ. ಆ ಪುಸ್ತಕ ಓದಿದಾಗ ಈ ಥರ ಎಲ್ಲ ಇರುತ್ತೆ ಕಾಡು, ಈ ಥರ ಎಲ್ಲ ಇರುತ್ತೆ ಅಂಡರ್ ವಾಟ್ರು ಅಂತ. ಯಾಕಂದರೆ ನನಗೆ ಈಗಲೂ ನೆನಪಿದೆ, ನಾವು ಯಾವಾಗಲೂ ಒಂದು ಸತಿ ಮೈಸೂರಿಗೆ ಹೋಗಿದ್ವಿ. ಆ ಮೈಸೂರಿಗೆ ಹೋಗೋದಕ್ಕೆ 2 ತಿಂಗಳಿಂದ ಯೋಚನೆ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ವಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಮೈಸೂರು ವಾಸ್ ದ ಬಿಗ್ಗೆಸ್ಟ್ ಥಿಂಗ್ ನಮ್ಮ ಬೆಂಗಳೂರಿಂದ ಹೋದಾಗ. ಸೊ ಅಷ್ಟಿದ್ದಾಗ ನಮ್ಗೆ ಕಾಡು ಅಂದರೆ ಏನು ಅಂತ ಗೊತ್ತಿರಲ್ಲ, ಮೌಂಟನ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಎಲ್ಲದಕ್ಕೂ ನನ್ನ ಪ್ರಕಾರ ನಾನು ಆ ಪುಸ್ತಕ ಓದಿದ್ದರಿಂದನೇ ಆ ಕ್ಯೂರಿಯಾಸಿಟಿ ಇರ್ಬೋದು ಎಲ್ಲ ಬೆಳ್ಕೊಂಡು ಬಂತು. ಬಟ್ ಈಗೇನಾಗಿದೆ ಅಂದರೆ ತುಂಬ ಎಲ್ಲ ಈಗ ನಾನು ರೈನ್ ಫಾರೆಸ್ಟ್ ಅಂದರೆ ಟಿ ವಿಲಿ ಬಂದುಬಿಡುತ್ತೆ. ಸೊ ಆ ಒಂದು ಕುತೂಹಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಎಲ್ಲರಿಗೂ ಏನೋ ಟಿ ವಿಲಿ ನೋಡಿದ್ದೀನಲ್ಲ ಬಿಡು ಅನ್ನೋದು. ನಾನು ಏನೂ ನೋಡಿರಲಿಲ್ಲ. ಕಾಡು ಅಂದರೆ ಫಸ್ಟ್ ಟೈಮ್ ನಾನು ರಿಯಲಾಗೇ ನೋಡಿದ್ದು. ಟಿ ವಿಲೆಲ್ಲ ನೋಡೋದಕ್ಕಿಂತ ಮುಂಚೆ ರಿಯಲ್ ಲೈಫಲ್ಲಿ ಕಾಡು ನೋಡಿರೋದು ನಾವು. ಸೊ ಹಾಗಾಗಿ ನಮಗೆ ಪುಸ್ತಕದಲ್ಲೇ ಸುಮಾರು ಏನಂತೀರಾ, ಒಂದು ಕ್ಯೂರಿಯಾಸಿಟಿ ಇರ್ಬೋದು ಅಥವಾ ಇನ್ಕ್ವಿಸಿಟಿವ್ನೆಸ್ ಇರ್ಬೋದು, ಆ ಕುತೂಹಲ ಎಲ್ಲ ಬೆಳೆದಿದ್ದು ಪುಸ್ತಕದಿಂದನೇ. ಈಗ ಯಾರೋ ಒಂದು ಪಕ್ಷಿನೋ ಪ್ರಾಣಿನೋ ಒಂದು ಪುಸ್ತಕದಲ್ಲಿ ಡಿಸ್ಕ್ರೈಬ್ ಮಾಡಿ ಹೀಗೆಲ್ಲ ಇರುತ್ತಾ ಇದು ಅಂತ. ಅವಾಗ ಫೋಟೋಸು ಇರಲಿಲ್ಲ, ಎಲ್ಲಿ ಇಂಟರ್ನೆಟ್ ಇರಲಿಲ್ಲ, ಫೋಟೋಸ್ ಹೇಗೆ ನೋಡಬೇಕು, ಯಾವುದೋ ಪುಸ್ತಕದಲ್ಲಿ ನೋಡಬೇಕಷ್ಟೆ. ಹೌದು. ನೀವು ಓದಿರೋ ಪುಸ್ತಕಗಳಲ್ಲಿ ನಿಮ್ಮದು ಯಾವ ಫೇವ್ರೆಟ್? ನಾನು ಹೇಳ್ದಂಗೆ ಕಾರಂತರದ್ದು, ಹಾಗೆ ಪೂರ್ಣಚಂದ್ರ ತೇಜಸ್ವಿರದು ಅವ್ರ ಪುಸ್ತಕಗಳು ಓದಿದ್ದೀನಿ. ಹಾಗೆಯೇ ನನಗೆ ಜಿಮ್ ಕಾರ್ಬೆಟ್ಟು, ಕೆನೆತ್ ಆ್ಯಂಡರ್ಸನ್ನು ಅವ್ರ ಪುಸ್ತಕಗಳು ತುಂಬ ಇಷ್ಟ. ಈಗಲೂ ಓದ್ತಾ ಇರ್ತೀನಿ ನಾನು. ಯಾಕಂದರೆ ಕಾಡನ್ನು ಒಂದು ಅಷ್ಟು ಸುಂದರವಾಗಿ ಅವರು ಚಿತ್ರಿಸಿ ಅವರು ಸ್ಟೋರಿಗಳು ಹೇಳ್ತಿದ್ದಾಗ ನಾನು ಒಂಥರ ಕಳೆದೋಗ್ಬಿಡ್ತೀನಿ ಆ ಸ್ಟೋರಿಗಳಲ್ಲಿ. ಈಗಲೂ ಐ ಥಿಂಕ್ ದೀಸ್ ಆರ್ ಟೈಮ್ಲೆಸ್. ಇವತ್ತು ನಾನು ಆ ಪುಸ್ತಕನ ಒಂದು 10 ಸತಿ ಓದಿದ್ದೀನಿ. ಈಗಲೂ ಓದಿದ್ರೆ ನನಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಪುಸ್ತಕಗಳ ಜೊತೆ ನಾವು ಟಿ ವಿ ಚಾನಲ್ಸಲ್ಲೂ ವೈಲ್ಡ್ ಲೈಫ್ಗೆ ಒಂಥರ ಹತ್ತಿರ ಆಗ್ತೀವಿ. ನ್ಯಾಷನಲ್ ಜಿಯೋಗ್ರಫಿ, ಅನಿಮಲ್ ಪ್ಲಾನೆಟ್, ಡಿಸ್ಕವರಿ ಇಂಥ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ವೈಲ್ಡ್ ಲೈಫ್ ಟಿ ವಿ ಚಾನಲ್ ನಮ್ಮ ಭಾರತದಲ್ಲಿ ಯಾಕೆ ಇನ್ನೂ ಬಂದಿಲ್ಲ? ಅದು ಬರೋ ಸಾಧ್ಯತೆ ಏನಾದ್ರು ಇದೆಯಾ? ಒಳ್ಳೆ ಕ್ವೆಶ್ಚನ್ನು. ಬರುತ್ತೆ ಅಂತ ನಾನು ಐ ಕ್ಯಾನ್ ಓನ್ಲಿ ಹೋಪ್. ಬಟ್ ಏನಂದರೆ ಈಗ ಅಮೆರಿಕದಲ್ಲಿರ್ಬೋದು ಅಥವಾ UK ದಲ್ಲಿರ್ಬೋದು, ಅಲ್ಲಿ ಈಗ ಈ ವೈಲ್ಡ್ ಲೈಫ್ ಇಲ್ಲ. ಸೊ ಅವರಿಗೆ ಅದ್ರ ಮಹತ್ವ ಈಗ ಅರ್ಥ ಆಗಿದೆ. ಸೊ ಅದಕ್ಕೆ ಆ ಚಾನಲ್ ಶುರು ಮಾಡಿದೆ. ನಮಗೆ ಏನು ಅಂದರೆ ನಾವು ಒಂಥರ ಟೇಕನ್ ಫಾರ್ ಗ್ರ್ಯಾಂಟೆಡ್, ಅಯ್ಯೋ ಇಲ್ಲೇ ಇದೆಯಲ್ಲ ಅನ್ನೋದು. ಆ ಒಂದು ಏನಿದೆ ಆ ಒಂದು ಇದರಿಂದ ಪ್ರಾಣಿಗಳು ಅದೆಲ್ಲ ನಮಗೆ ದಿನ ಎಲ್ಲೋ ಒಂದು ಕಾಡಿಗೆ ಹೋದರೆ ಒಂದು 4th ಈಗ ಬೆಂಗಳೂರಿಂದ 4 ರಿಂದ 5 ಗಂಟೆ ಹೋದರೆ ಒಂದು ಆನೆ ನೋಡ್ಬೋದು, ಒಂದು ಹುಲಿ ನೋಡ್ಬೋದು. ಅಷ್ಟೆಲ್ಲ ಒಂದು ನಮಗೆ ಈಸಿ ಆ್ಯಕ್ಸೆಸ್ ಸಿಗೋದ್ರಿಂದ ನಾವು ಅದನ್ನು ಸ್ವಲ್ಪ ಐ ಥಿಂಕ್ ಅದ್ರ ಬಗ್ಗೆ ಸ್ವಲ್ಪ ಪ್ರಯಾರಿಟಿ ಕಡಿಮೆ ಇದೆ ಅಂತ. ನಮಗೆ ಇನ್ನೂ ಈ ಬೇರೆ ಏನೇನೋ ಬರ್ತಾ ಇರ್ತಲ್ಲ, ಅನ್ನೆಸೆಸರಿ ಟಿ ವಿ ಪ್ರೋಗ್ರಾಮ್ಸೇ ನೋಡೋದು ಒಂದು ಇದಾಗ್ಬಿಟ್ಟು ಹ್ಯಾಬಿಟ್ ಆಗಿದೆ. ಹಾಗೆ ಆ ಟಿ ವಿಲಿ ಬರೋದು ಅಂತ ಕಂಟೆಂಟೇ ಅದೊಂಥರ ಏನಂತೀರ ವಿಷಯ ಸೈಕಲ್ ಥರ. ಅವ್ರು ತೋರಿಸೋದನ್ನು ನಾವು ನೋಡ್ತೀವಿ, ನಾವು ನೋಡೋದನ್ನು ಮತ್ತೆ ಅವ್ರು ಹಾಕ್ತಾರೆ. ಬಟ್ ಐ ಥಿಂಕ್ ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಈಗ ಜನ ನೋಡ್ತಾ ಇದ್ದಾರೆ. ಈಗ ನಮ್ಮ ಸಿನಿಮಾನೇ ನಾವು ಥಿಯೇಟ್ರಲ್ಲಿ ತೋರಿಸಿದಾಗ ಮೊದಲು ಯಾರು ಥಿಯೇಟ್ರಲ್ಲಿ ನೋಡಲ್ಲ ಅಂತ ಅಂದ್ಕೊಂಡ್ರು. ಬಟ್ 50 ದಿವಸ ನಮ್ಮ ಸಿನಿಮಾ ಓಡಿದೆ. 50 ದಿವಸ ಒಂದು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಜನ ನೋಡಿದ್ದಾರೆ ಅಂದರೆ ಜನಕ್ಕೆ ತೋರಿಸಿದ್ರೆ ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಸೊ ಹಾಗೇ ಈಗ ಸ್ವಲ್ಪ ಚೇಂಜ್ ನಡೀತಾ ಇದೆ. ಬಟ್ ಹೋಪ್ಫುಲಿ ಈಗ OTT ಎಲ್ಲ ಶುರುವಾಗಿರೋದ್ರಿಂದ ಇನ್ನು ಬರೋ ಒಂದು 4-5 ವರ್ಷದಲ್ಲಿ ಐ ಥಿಂಕ್ ಇದ್ರದ್ದು ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನನಗೂ ಪರ್ಸ್ನಲಾಗಿ ಹೇಳಬೇಕಂದ್ರೆ ನಾವು ಫಸ್ಟ್ ಡೇ ಆ ಫಿಲಮ್ಗೆ ನಾವು ಬುಕ್ಕಿಂಗ್ ನೋಡಿದಾಗ ನಮ್ಗೆ ಅವೈಲೇಬಲ್ ಇರಲಿಲ್ಲ. ನಾವು ಸೆಕೆಂಡ್ ಡೇ ಮನೇಲಿದ್ದಾಗ ಸುಮ್ಮನೆ ರ್ಯಾಂಡಮ್ ಆಗಿ ಚೆಕ್ ಮಾಡಬೇಕಾದ್ರೆ ಅವೈಲೇಬಲ್ ಇದೆ ಅಂತ ಬರ್ತಿದ್ದಂಗೆ ನಾವು ಬುಕ್ ಮಾಡಿ ಓಡಿದ್ದೀವಿ ಥಿಯೇಟ್ರಿಗೆ. ಆ್ಯಂಡ್ ಸ್ವಲ್ಪ 5 ನಿಮಿಷ ಲೇಟಾಗಿತ್ತು. ನಮಗೆ ಬಾಗಿಲು ತೆಗೆಯುವಾಗಲೇ ಯಾವ ಪ್ರಾಣಿ ಶಬ್ದ ಕೇಳ್ತಾ ಇರುತ್ತೆ, ಯಾವ ಸೀನ್ ಬರ್ತಾ ಇರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಇತ್ತು ನಮಗೆ. ಆ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ದೇಶದಲ್ಲಿ ನದಿ ಜೋಡಣೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ, ನಡೀತಾನೂ ಇದೆ. ನೀವು ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಆಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳೋದೇನು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮಲ್ಲಿರೋ ನದಿಗಳನ್ನ ನಾವು ಕರೆಕ್ಟಾಗಿ ಸಂರಕ್ಷಣೆ ಮಾಡಬೇಕು. ಈಗೆಲ್ಲ ಯೋಚನೆ ಈಗ ನಮ್ಮ ಬೆಂಗಳೂರಿಗೆ ಬರೋ ನೀರು ಎಷ್ಟೊಂದು ಕಡೆಯಿಂದ ನದಿಗಳಿಂದನೇ ನೀರು ಬರೋದು. ಈಗ ಮಳೆ ಚೆನ್ನಾಗಾಗಿದೆ ಈ ವರ್ಷ, ಪರವಾಗಿಲ್ಲ. ಬಟ್ ಮಳೆ ಇಲ್ಲ ಅಂತಂದರೆ ನದಿಗಳೆಲ್ಲ ಸರಿಗೆ ನಮ್ಮಲ್ಲಿರೋ ನದಿಗಳೆಲ್ಲ ಬತ್ತೋದ್ರೆ ಕುಡಿಯೋಕ್ಕೆ ನೀರಿಲ್ಲ, ಬೆಳೆಯೋಕ್ಕೆ ನೀರಿಲ್ಲ. ನಾವೀಗ ಏನು ಒಂದು ಕೋವಿಡ್ದೇನು ನೋಡ್ತಾ ಇದ್ದೀವಿ ಅದಕ್ಕಿಂತ 10 ಟೈಮ್ಸ್ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟು. ಆಮೇಲೆ ಈ ನದಿ ಜೋಡಣೆ ಇರ್ಬೋದು ಅಥವಾ ಯಾವುದೇ ಈ ಥರ ಒಂದು ಪ್ರೋಗ್ರಾಮ್ ಇದ್ದಾಗ ನಾವು ಎಲ್ಲದನ್ನೂ ಒಂಥರ ಯೂನಿವರ್ಸಲ್ ಆಗಿ ಒಂದು ಇದು ಮಾಡೋದಕ್ಕಾಗಲ್ಲ. ಅಲ್ಲಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಈಗ ಯಾವ ನದಿ ಎಲ್ಲಿ ಜೋಡಣೆ ಮಾಡಬೇಕು, ಅದ್ರದ್ದೇನ ಎನ್ವೈರ್ಮೆಂಟ್ಲಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಅದರಿಂದ ಎನ್ವೈರ್ಮೆಂಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದರಿಂದ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಅದಕ್ಕೆ ಒಂದು ಪ್ಯಾನೆಲ್ ಸೃಷ್ಟಿ ಮಾಡಿ ಅದ್ರ ಬಗ್ಗೆ ಗೊತ್ತಿರೋರನ್ನ ಕೇಳಿ ಅದರ ಇನ್ಫಾರ್ಮೇಷನ್ ತೊಗೋಬೇಕು. ಬಟ್ ನನ್ನ ಪ್ರಕಾರ ಇನ್ನೂ
ಇವಾಗ ನಮ್ಮ ನದಿಗಳನ್ನ ಪೊಲ್ಯೂಷನ್ ನಿಲ್ಲಿಸೋದೇ ಒಂದು ದೊಡ್ಡದಿದೆ ಕೆಲಸ. ಹೌದು. ಆ ಪೊಲ್ಯೂಷನ್ ನಿಲ್ಲಿಸಿದ್ರೇ ಒಂದು ದೊಡ್ಡ ಮಹತ್ ಕಾರ್ಯ. ಸೊ ನಾವು ಅದನ್ನೆಲ್ಲ ಒಂಥರ ಫಂಡಮೆಂಟಲ್ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ನದಿ ಜೋಡಣೆ ಇರ್ಬೋದು, ಅದೆಲ್ಲದಕ್ಕಿಂತ ಮುಂಚೆ ಇರೋ ನದಿಗಳನ್ನ ಕ್ಲೀನ್ ಮಾಡಿ, ಇರೋ ನದಿಗಳಿಗೆ ಪೊಲ್ಯೂಷನ್ ಇಲ್ಲಂಗೆ ಮಾಡಿ, ಇರೋ ನದಿಗಳ ಏನಂತಾರೆ ಕ್ಯಾಚ್ಮೆಂಟ್ ಏರಿಯಾ ಅಂತಂದರೆ ಎಲ್ಲಿ ನೀರು ಸಂಗ್ರಹಣೆ ಆಗುತ್ತೆ ಅಂಥ ಜಾಗಗಳಲ್ಲಿ ಮರ ಕಡಿಯೋದಾಗಿ ನೋಡಿಕೊಂಡು ಇಂಥದ್ದೆಲ್ಲ ಮಾಡಿದ್ರೇ ನಮಗೆ ಸುಮಾರು ನದಿಗಳಿದೆ. ಅಂದರೆ ಭಾರತ ತುಂಬ ಒಂಥರ ಬ್ಲೆಸ್ಡ್ ನೇಷನ್ ಅಂತ ಹೇಳ್ಬೋದು, ಅಷ್ಟು ನದಿಗಳಿದೆ. ನಾವು ಇರೋದನ್ನು ನೋಡ್ಕೊಳ್ದೇ ನಾವು ತುಂಬ ಎಕ್ಸ್ಟ್ರಾ ಪ್ಲ್ಯಾನ್ ಮಾಡ್ತೀವಿ ಅಂತ ನನ್ನ ಅನಿಸಿಕೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ನಮ್ಮ ಬೆಂಗಳೂರು ರೋಡು ಇರೋ ಒಂದು ಪಾಟ್ ಹೋಲ್ ಮುಚ್ಚಿದೆ ದೊಡ್ಡ ಮಾಡ್ತಾರೆ, ವೈಡನ್ ಮಾಡ್ತಾರೆ ರೋಡು. ಇರೋ ಪಾಟ್ ಹೋಲ್ ಮುಚ್ಚಿದ್ರೇ ಆಲ್ಮೋಸ್ಟ್ ಸುಮಾರು ಟ್ರಾಫಿಕ್ ಸ್ಮೂತ್ ಆಗಿಬಿಡುತ್ತೆ. ಸೊ ಇರೋದನ್ನು ಫಸ್ಟ್ ನಾವು ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ತೊಗೊಂಡ್ರೆ ಬೆಟರ್ ಅಂತ ನಾನು. ಪ್ರಸಿದ್ಧ ಸಂಗೀತಗಾರ ರಿಕ್ಕಿ ಕೇಜ್ ಅವ್ರ ಜೊತೆ ನೀವು ಜಯ ಹೇ ಕನ್ನಡ ಅನ್ನೋ ಒಂದು ವನ್ಯಜೀವಿ ಕನ್ನಡ ಮ್ಯೂಸಿಕ್ ಆಲ್ಬಮ್ನ ಮಾಡಿದ್ದೀರಾ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ಅದು ನಂದು ರಿಕ್ಕಿದು ಒಂದು ಫಸ್ಟ್ ಪ್ರಾಜೆಕ್ಟು. ಸುಮಾರು ವರ್ಷ ಆಯಿತು, ಐ ಥಿಂಕ್ 10 ವರ್ಷ ಮೇಲೆ ಆಯಿತು ಅನಿಸುತ್ತೆ. ಯಾವುದೋ ಒಂದು ಕಾಮನ್ ಫ್ರೆಂಡ್ಸಿಂದ ಮೀಟ್ ಮಾಡಿದ್ವಿ. ಸೊ ಏನೋ ಒಂದು ವಿಷಯಕ್ಕೆ ನಮ್ಮ ಮನೆಗೆ ಬಂದಿದ್ದಾಗ ನಾನು ಅವ್ನ ಮ್ಯೂಸಿಕ್ ತುಂಬ ಇಷ್ಟ ಇದೆ ಅಂತ ಹೇಳ್ತಿದ್ದೆ. ನನ್ನ ಫಿಲ್ಮಿಂಗು, ನಾನೇನು ಫಿಲ್ಮ್ ಮಾಡ್ತಾಯಿದ್ದೀನಿ, ಫೋಟೋಗ್ರಫಿ ತೋರಿಸ್ತಾ ಇದ್ದೆ. ಸೊ ರಿಕ್ಕಿ ಅದನ್ನೆಲ್ಲ ನೋಡಿ ನಮ್ಮ ದೇಶದಲ್ಲಿ ಇದೆಲ್ಲ ಇದೆಯಾ, ನಮ್ಮ ರಾಜ್ಯದಲ್ಲಿ ಇದೆಯಾ ಅಂತ ಅವನಿಗೆ ಒಂದು ಶಾಕ್ ಆಯಿತು. ಸೊ ನಾವಿಬ್ಬರು ಆಗ ಯೋಚನೆ ಮಾಡಿದ್ವಿ, ಇದನ್ನು ನಾವೇ ನಮ್ಮಲ್ಲೇ ಇದು ಗೊತ್ತಿಲ್ಲ ಅಂತಂದರೆ ಇದನ್ನು ನಾವು ಹೇಗೆ ತೊಗೊಂಡೋಗೋದು. ಅದಕ್ಕೆ ನಮಗೆ ಏನನ್ನಿಸ್ತು ಅಂದರೆ, ಕರ್ನಾಟಕದಲ್ಲಿ ನಾವು ಈಗ ಸಾಹಿತಿಗಳನ್ನಿರ್ಬೋದು ಅಥವಾ ಸೆಲೆಬ್ರಿಟಿಗಳನ್ನಿರ್ಬೋದು, ಯಾವಾಗಲೂ ನಾವು ಅವ್ರ ಬಗ್ಗೆ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ. ಬಟ್ ನಮ್ಮ ಕಾಡಿನ ವನ್ಯಜೀವಿಗಳು ನಾವೆಲ್ಲರೂ ಬರೋದಕ್ಕಿಂತ ಮುಂಚೆ ಇದ್ದ ಫಸ್ಟ್ ಸಿಟಿಸನ್ಸು, ಅವ್ರ ಬಗ್ಗೆ ನಾವು ಯಾಕೆನ ಒಂದು ಅದ್ರ ಬಗ್ಗೆನೂ ಒಂದು ಪೇಟ್ರಿಯಾಟಿಸಮ್ ಬೇಕು ಅಂತ ಹೇಳಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಒಂದು ಪದ್ಯ ತೊಗೊಂಡು, ಹಾಡು ತೊಗೊಂಡು ಅವನು ಅದಕ್ಕೆ ಸಂಗೀತ ನಿರ್ದೇಶನ ಮಾಡಿ, ಅದಕ್ಕೆ ನಾವು ಈ ವೈಲ್ಡ್ ಲೈಫ್ನೆಲ್ಲ ಒಂದು ವಿಡಿಯೋ ಥರ ಮಾಡಿ ಅದು ಆ್ಯಕ್ಚುಲಿ ತುಂಬ ಪಾಪ್ಯುಲರ್ ಆಯಿತು. ನಮ್ಮ ಅಮ್ಮನಿಗೆ ಈಗಲೂ ಅದೇ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ತಿರ್ತಾರೆ. ನಾನು ಎಲ್ಲ ಸಿನಿಮಾ ಮಾಡಿದ್ರು ಅದೇ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ತಾರೆ. ಈಗಲೂ ಅದನ್ನು ಎಷ್ಟೊಂದು ಕಡೆ ಶಾಲೆಗಳಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಇಲ್ಲಿ ಒಂಥರ ಪ್ರೋಗ್ರಾಮ್ ಶುರು ಮಾಡೋಕ್ಕೆ ಮುಂಚೆ ಹಾಕ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ, ಸಂಗೀತ ಬಂದಾಗ ಇಟ್ ಕ್ಯಾನ್ ಟ್ರಾನ್ಸೆಂಡ್ ಎವ್ರಿಥಿಂಗ್. ಈಗ ಸಂಗೀತ ಇದ್ದಾಗ ಯಾವುದೋ ಒಂದು ಡಾಕ್ಯುಮೆಂಟ್ರಿ ಜನ ನೋಡದೇ ಇರ್ಬೋದು, ಬಟ್ ಯಾವುದೋ ಒಂದು ಮ್ಯೂಸಿಕ್ ವಿಡಿಯೋ ಅಂದರೆ ಅದರಲ್ಲಿ ಭಾಷೆ ಇರಲ್ಲ. ಅದನ್ನು ಒಂದು ಫೀಲಿಂಗಿಂದ, ಒಂದು ಎಮೋಷನಿಂದ ಜನ ಕೇಳ್ತಾರೆ. ಹಾಗಾಗಿ ಒಂದು ಹಳ್ಳಿಲೂ ಸತ ಅದು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಆಗಿ ತುಂಬ ಜನ ಗೊತ್ತಾಗಿದೆ. ಸೊ ಐ ಥಿಂಕ್ ಅದು ಒಂದು ಸ್ಪೆಷಲ್ ಪ್ರಾಜೆಕ್ಟ್ ನಮ್ಮಿಬ್ಬರಿಗೂ. ಆಮೇಲೆ ಭಾರತದ ವನ್ಯ ರಾಶಿ ಬಗ್ಗೆ ಇಂಡಿಯನ್ ವೈಲ್ಡ್ ಲೈಫ್ ನ್ಯಾಷನಲ್ ಆ್ಯಂಥಮ್ ಕೂಡ ನಿರ್ಮಿಸಿದ್ದೀರಾ. ಅದು ಹೇಗೆ ನೀವು ಪ್ಲ್ಯಾನ್ ಮಾಡಿದ್ದು? ಸೊ ಇದು ಹೇಗಾಯಿತು ಅಂತಂದರೆ, ಈ ಒಂದು ಕರ್ನಾಟಕದಾದಮೇಲೆ ರಿಕ್ಕಿ ಕೇಜು ಗ್ರಾಮಿ ಇದಾದಮೇಲೆ ಗ್ರಾಮಿ ಬಂತು. ಗ್ರಾಮಿ ಬಂದಮೇಲೆ ಈ ವೆಂಟ್ ಆ್ಯಂಡ್ ಮೀಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿನ ಮೀಟ್ ಮಾಡ್ದ. ಆಗ ಅವರು ಒಂದು ಪ್ಯಾರಿಸಲ್ಲಿ ಒಂದು ಕನ್ವೆನ್ಷನ್ ಇದೆ, ಅದಕ್ಕೆ ಒಂದು ಎನ್ವೈರ್ಮೆಂಟಲ್ ಬಗ್ಗೆ ಒಂದು ಆಲ್ಬಮ್ ಮಾಡು ಅಂತ ಹೇಳಿದರು. ಆ ಆಲ್ಬಮಲ್ಲಿ ಈ ಒಂದು ನ್ಯಾಷನಲ್ ಆ್ಯಂಥಮ್ ಕೂಡ ಒಂದು ಸಾಂಗು. ಸೊ ಅದಕ್ಕೆ ನಾವು ಹೇಳಿದ್ವಿ, ಈ ಸ್ಟೇಟಿಗೆ ನಾವೇನು ಒಂದು ಪೇಟ್ರಿಯಾಟಿಸಮ್ ಪ್ರಾಣಿಗಳಿಂದ ತಂದಿದ್ದೀವಿ, ಅದನ್ನೇ ನಾವು ಯಾಕೆ ಇಡೀ ಕಂಟ್ರಿ ತೊಗೊಂಡು ಮಾಡಬಾರ್ದು, ನಮ್ಮ ಕಂಟ್ರಿಲಿ ಎಷ್ಟು ಸ್ಪೀಷೀಸ್ ಇದೆ ಅಂತ. ಅದು ನೆಕ್ಸ್ಟ್ ಸ್ಟೆಪ್ ಆಗಿ ಅದನ್ನು ಮಾಡಿದ್ವಿ. ಆ ಗ್ರಾಮಿ ಅವಾರ್ಡ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಇಲ್ಲ, ಅವನು ನನಗೆ ಗ್ರಾಮಿಗಿಂತ ಮುಂಚೆಯಿಂದ ಗೊತ್ತಿರೋದ್ರಿಂದ, ಈ ಗ್ರಾಮಿ ಗೆದ್ದ ಮೇಲೆ ಹಿ ಸೆಡ್ ಅವ್ನ ಲೈಫಲ್ಲಿರೋ ಒಂಥರ ಮ್ಯೂಸಿಕ್ನೆಲ್ಲ ಎನ್ವೈರ್ನ್ಮೆಂಟ್ ಕಾಸಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ. ಸೊ ದಟ್ ವಾಸ್ ತುಂಬ ಸಂತೋಷದ ವಿಷಯ. ಹಾಗೆಯೇ ಆ ರೆಕಗ್ನಿಷನ್ನ ಅವ್ನು ಯೂಸ್ ಮಾಡಿ ಹಿ ಹ್ಯಾಸ್ ಟೇಕನ್ ದಿಸ್ ಮೆಸೇಜ್, ಕಾನ್ಸರ್ವೇಷನ್ ಮೆಸೇಜ್, ನಾಟ್ ಜಸ್ಟ್ ಟು ಇಂಡಿಯಾ ಬಟ್ ಟು ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಡಿಫ್ರೆಂಟ್ ಪೀಪಲ್. ಸೊ ಐ ಥಿಂಕ್ ನಮಗೆ ಆ ಥರ ಒಂದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಾಗ, ಒಳ್ಳೆ ಕೊಲಾಬ್ರೇಟರ್ ಸಿಕ್ಕಾಗ ನಮ್ಮ ಮೆಸೇಜ್ನ ತುಂಬ ಆ್ಯಂಪ್ಲಿಫೈ ಮಾಡ್ಬೋದು. ಈಗ 100 ಜನ ಕೇಳೋದನ್ನು 1000 ಜನ ಕೇಳ್ಬೋದು, 1000 ಜನ ಕೇಳೋದನ್ನು ಒಂದು ದೇಶದವ್ರು ಕೇಳೋದನ್ನು 10 ಕಂಟ್ರಿಯವ್ರು ಕೇಳ್ಬೋದು. ಸೊ ಐ ಥಿಂಕ್ ಈ ಥರ ಒಂದು ಏನಂತೀರ ಪವರ್ಫುಲ್ ಪ್ಲ್ಯಾಟ್ಫಾರ್ಮ್ ಇರೋದು, ಇಟ್ ಈಸ್ ಜಸ್ಟ್ ಅವರ್ ಲಕ್. ಈ ಕಾಡು ಸಂರಕ್ಷಣೆ ಮಾಡೋದ್ರಲ್ಲಿ ಸಾಮಾನ್ಯ ನಾಗರಿಕರ ಜವಾಬ್ದಾರಿ ಎಷ್ಟು, ಸರ್ಕಾರದ ಹೊಣೆಗಾರಿಕೆ ಎಷ್ಟು? ನನ್ನ ಕೇಳೋದಾದರೆ ಶುರುವಾಗೋದೆಲ್ಲ ನಮ್ಮಿಂದಾನೆ. ಈಗ ನಾವೆಲ್ಲ ಎಲೆಕ್ಟ್ರಿಕ್ ಪೋಲ್ ಬೇಕು ಮನೆ ಮುಂದೆ ಅಂದರೆ ಬಂದು ಹಾಕ್ತಾರೆ. ಸೊ ನಮಗೇನು ಬೇಕು ಅನ್ನೋದನ್ನು ಸರ್ಕಾರ ಯೂಶ್ವಲಿ ಮಾಡುತ್ತೆ. ಸೊ ಅದನ್ನೇ ನೀವು ನೋಡ್ತಾ ಹೋದರೆ, ಈಗ ನಮ್ಮಲ್ಲೇ ನಾವು ತುಂಬ ಸಿಂಪಲಾಗಿ ಸುಮಾರು ಮಾಡ್ಬೋದು. ಈಗ ಪ್ಲಾಸ್ಟಿಕ್ ಇರ್ಬೋದು, ಈಗ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ, ನಾವು ನಮ್ಮ ಬ್ಯಾಗ್ ತೊಗೊಂಡೋದ್ರೆ ಯಾರೂ ಪ್ಲಾಸ್ಟಿಕ್ ಯೂಸ್ ಮಾಡಬೇಕಾಗಿಲ್ಲ. ಸೊ ಐ ಥಿಂಕ್ ಜನರಿಗೆ ಫಸ್ಟ್ ಒಂದು ಅವೇರ್ನೆಸ್ ಬರಬೇಕು. ಜನರಿಗೆ ಅವೇರ್ನೆಸ್ ಬಂದಾಗ ಏನು ಮಾಡ್ತಾರೆ, ಜನ ನಮಗೆ ಬಿಲ್ಡಿಂಗ್ ಬೇಕು ಅನ್ನೋ ಬದಲು ನಮ್ಮ ಮನೆ ಮುಂದೆ 4 ಮರ ಹಾಕಿ ಅಂತ ಹೇಳ್ತಾರೆ. ಈಗ ಬೆಂಗಳೂರು ನಮ್ಮ ಗಾರ್ಡನ್ ಸಿಟಿ, ಜನ ಡಿಸೈಡ್ ಮಾಡಿದ್ದಕ್ಕೆ ಇದು ಗಾರ್ಡನ್ ಸಿಟಿ ಆಯಿತು. ಅದರ್ವೈಸ್ ಇಟ್ ಕುಡ್ ಹ್ಯಾವ್ ಬಿಕಮ್ ಲೈಕ್ ಅ ಮುಂಬೈ. ಬೆಂಗಳೂರು ಮುಂಬೈ ಥರ ಯಾಕಿಲ್ಲ ಅಂದರೆ, ಬೆಂಗಳೂರಲ್ಲಿ ಜನರಿಗೆ ಓಡಾಡೋದಕ್ಕೆ ಜಾಗ ಬೇಕು, ಮರ ಇರಬೇಕು, ಗಿಡ ಇರಬೇಕು. ಸೊ ಅದಕ್ಕೆ ಬೆಂಗಳೂರು ಥರ ಇದೆ. ಬಾಂಬೆಯಲ್ಲಿ ಎಲ್ಲರಿಗೂ ಸ್ಕ್ವೇರ್ ಫುಟ್ ಇಂಪಾರ್ಟೆಂಟು, ಅದಕ್ಕೆ ಬಿಲ್ಡಿಂಗ್ಸ್ ಜಾಸ್ತಿ ಇದೆ.
ಸೊ ಹಾಗಾಗಿ ಐ ಥಿಂಕ್ ಜನರಿಂದನೇ ಶುರುವಾಗಬೇಕು. ಯಾಕಂದರೆ ಸರ್ಕಾರ ಏನು ಜನನೇ ಎಲೆಕ್ಟ್ ಮಾಡಿರುವಂಥದ್ದು. ಸೊ ಜನರಿಂದ ಅದು ಬಂದಾಗ ಸರ್ಕಾರ ಆಟೋಮ್ಯಾಟಿಕಲಿ ಅದಕ್ಕೆ ಸ್ವಲ್ಪ ಜಾಸ್ತಿ ವೆಯ್ಟೇಜ್ ಕೊಟ್ಟು ಅದನ್ನು ಇದು ಮಾಡ್ತಾರೆ. ಸೊ ನನ್ನ ಪ್ರಕಾರ ನಾವೆಲ್ಲರೂ ಎಚ್ಚೆತ್ಕೊಂಡು ನಮಗೆಲ್ಲ ಇದು ಬೇಕು ಅಂತಂದರೆ ಐ ಥಿಂಕ್ ಫ್ಯೂಚರ್ ವಿಲ್ ಬಿ ಲೈಕ್ ದಟ್. ಸೆಲ್ಫ್ ಅವೇರ್ನೆಸ್. ಹೌದು ಸೆಲ್ಫ್ ಅವೇರ್ನೆಸ್ಸು. ಹಾಗೆ ನಮ್ಗೆ ಯಾವ ಥರ ಫ್ಯೂಚರ್ ಬೇಕು, ಈಗ ಬೆಂಗಳೂರು ಮುಂದೆ ಹೇಗಿರಬೇಕು, ಬೆಂಗಳೂರಿನ ಗಿಡ ಜಾಸ್ತಿ ಹಾಕ್ಬೇಕಾ ಬಿಲ್ಡಿಂಗ್ ಜಾಸ್ತಿ ಕಟ್ಟಬೇಕಾ, ಜನ ಡಿಸೈಡ್ ಮಾಡಬೇಕು. ಈಗ ನೀವು ಜಯನಗರ ಅಥವಾ ಜೆ ಪಿ ನಗರ ಈ ಥರ ಅಥವಾ ಇಂದಿರಾನಗರ ಇಂಥ ಜಾಗ ಹಳೆ ಜಾಗಗಳೆಲ್ಲ ನೋಡಿದ್ರೆ ಹಳೆ ಏರಿಯಾಸು ಎಷ್ಟು ವೈಡ್ ರೋಡ್ಸ್ ಇದೆ, ಎಷ್ಟು ಮರ ಇದೆ. ಹೊಸ ಏರಿಯಾಸ್ ಅಷ್ಟಿಲ್ಲ. ಹೌದು. ಅಂದರೆ ನಮ್ಮ ಫೋಕಸ್ಸು ಒಳ್ಳೆ ಲೈಫಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ. ಸೊ ಅದನ್ನು ನಾವು ವಿಲ್ ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್. ನಾನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 5-6 ವರ್ಷದ ಹಿಂದೆ ತನಕ ಕಸ ನೋಡೇ ಇಲ್ಲ ರೋಡ್ ಸೈಡಲ್ಲಿ. ಈ 5-6 ವರ್ಷದಲ್ಲಿ ಕಸ ಎಲ್ಲಿಂದ ಬಂತು, ಹೇಗೆ ಬಂತು, ಒಬ್ಬರ ಮನೆ ಮುಂದೆ ಕಸ ಆಗ್ತಿರಲಿಲ್ಲ. ಈಗ ಎಲ್ಲ ಕಡೆ ಕಸ ಶುರುವಾಗಿದೆ. ಸೊ ಏನೋ ಚೇಂಜ್ ಆಗ್ತಾ ಇದೆ, ಅಂದರೆ ಜನರಲ್ಲೇ ಏನೋ ಚೇಂಜ್ ಆಗ್ತಾ ಇದೆ. ಸೊ ಆ ಜನನೇ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ನೀವು ಸ್ಥಾಪಿಸಿರೋ ಮಡ್ ಸ್ಕಿಪ್ಪರ್ ಕಂಪನಿ ಬಗ್ಗೆ, ಅದರಲ್ಲಿ ನಡೀತಿರೋ ಚಟುವಟಿಕೆಗಳ ಬಗ್ಗೆ ಹೇಳಿ. ನಾನು ವೈಲ್ಡ್ ಲೈಫ್ ಫಿಲ್ಮಿಂಗ್ ಅಥವಾ ಫೋಟೋಗ್ರಫಿ ಶುರು ಮಾಡಿದಾಗ ನನಗೆ ಯಾರೂ ಒಂದು ಪ್ಲ್ಯಾಟ್ಫಾರ್ಮ್ ಇರ್ಬೋದು ಅಥವಾ ಯಾವುದೋ ಒಂದು ಏನಂತೀರ ಒಬ್ಬರು ಆಪರ್ಚುನಿಟಿ ಇರ್ಬೋದು, ಏನೂ ಇರಲಿಲ್ಲ. ಯಾಕಂದರೆ ಎಲ್ಲ ನಾನೇ ಮಾಡಿ ಬಿಲ್ಡ್ ಮಾಡಬೇಕಾಯಿತು. ಸೊ ಅದಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಸೊ ನನ್ನ ಯೋಚನೆ ಏನು ಅಂದರೆ, ಈಗ ಮುಂದಿನ ಜನ್ರೇಷನ್ನು ಈಗ ಬರ್ತಾ ಇರೋರಿಗೆ ನಾನು ಅಷ್ಟು ಕಷ್ಟಪಟ್ಟಿರೋದ್ರಿಂದ ನನ್ನ ಲರ್ನಿಂಗ್ಸನ್ನೆಲ್ಲ ಹಾಕಿ ಬೇರೆಯವ್ರು ಅಷ್ಟು ಕಷ್ಟಪಡೋದು ಬೇಕಾಗಿಲ್ಲ. ನನ್ನ ಲರ್ನಿಂಗ್ಸನ್ನ ಅವ್ರು ತೊಗೊಂಡು ಮುಂದೆ ಮಾಡ್ಬೋದು ಅಂತ. ಸೊ ಮಡ್ ಸ್ಕಿಪ್ಪರ್ನ ನಾವು ಒಂಥರ ಪ್ಲ್ಯಾಟ್ಫಾರ್ಮ್ ಥರ ಶುರು ಮಾಡಿದ್ದೀವಿ. ಆ ಪ್ಲ್ಯಾಟ್ಫಾರ್ಮಲ್ಲಿ ಏನು ಅಂತಂದರೆ, ನಾನು ಒಬ್ಬನೇ ಎಷ್ಟು ಮಾಡೋಕ್ಕೆ ಸಾಧ್ಯ, ತುಂಬ ಲಿಮಿಟೆಡು. ಸೊ ನೆಕ್ಸ್ಟ್ ಜನ್ರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಇರ್ಬೋದು, ನೆಕ್ಸ್ಟ್ ಜನ್ರೇಷನ್ ಆಫ್ ರಿಸರ್ಚರ್ಸ್ ಇರ್ಬೋದು. ಸೊ ಇಂಡಿಯಾದಲ್ಲಿ ಇಂಥ ಒಂದು ಕಂಟೆಂಟ್ದು ಒಂದು ಚಳುವಳಿ ಆಗಬೇಕು. ಸೊ ಅದಕ್ಕೆ ಅವ್ರಿಗೆ ಏನೇನು ಬೇಕು, ಒಂದು ಎಡಿಟಿಂಗ್ ಸೆಟಪ್ ಇರ್ಬೋದು ಅಥವಾ ಕ್ಯಾಮ್ರಾ ಇರ್ಬೋದು, ಅವೆಲ್ಲ ಯಾವುದೂ ತೊಂದರೆ ಆಗಬಾರ್ದು. ಅವ್ರಿಗೆ ಬೇಕಾಗಿರೋ ಟೂಲ್ಸು, ಅವ್ರಿಗೆ ಬೇಕಾಗಿರೋ ರಿಸೋರ್ಸಸ್ ಎಲ್ಲ ನಾವು ಪ್ರೊವೈಡ್ ಮಾಡಿ ಮುಂದೆ ಹೇಗೆ ಇದನ್ನು ಇನ್ನೂ ಒಂದು ದೊಡ್ಡ ಮೂವ್ಮೆಂಟ್ ಥರ ಮಾಡಿ, ಈಗ ಇಂಡಿಯಾ ಮೇಲೆ ಬರೋ ಪ್ರೋಗ್ರಾಮ್ಸ್ ಎಲ್ಲ ಸುಮಾರು ಇಂಟರ್ನ್ಯಾಷನಲ್ ಕಂಪ್ನೀಸ್ ಮಾಡ್ತಾರೆ. ನಾವು ಯಾಕೆ ಮಾಡಬಾರ್ದು? ನಮ್ಮ ಬ್ಯಾಕ್ಯಾರ್ಡ್ ಕತೆ ನಾವು ಹೇಳಬೇಕು, ಆಮೇಲೆ ನಮ್ಮ ಜನನೇ ಹೇಳಬೇಕು. ಸೊ ಆ ಒಂದು ಮೋಟಿವೇಶನಿಂದ ಈ ಮಡ್ ಸ್ಕಿಪ್ಪರ್ ಆಪರ್ಚುನಿಟಿ. ಹೌದು, ಎಲ್ಲರಿಗೂ ಒಂದು ಆಪರ್ಚುನಿಟಿ ಇರಬೇಕು. ಆ ಆಪರ್ಚುನಿಟಿಗೆ ಬೇಕಾದಂಥ ರಿಸೋರ್ಸಸ್ಸು, ಟೂಲ್ಸು ನಾನೇನು ಕಷ್ಟಪಟ್ಟಿದ್ದೀನಿ ಮುಂದೆ ಬರೋರು ಪಡಬಾರ್ದು. ದೇ ಶುಡ್ ಜಸ್ಟ್ ಬಿ ಫ್ರೀ ಟು ಗೋ ಆ್ಯಂಡ್ ಕ್ರಿಯೇಟ್. ಸೊ ಆ ಒಂದು ಐಡಿಯಾಯಿಂದ ಮಡ್ ಸ್ಕಿಪ್ಪರ್ ಶುರು ಮಾಡಿದ್ದೀವಿ. ಸುಮಾರು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀವಿ. ಬಾಂಬೆಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಮೊನ್ನೆ ಕೋವಿಡ್ ಟೈಮಲ್ಲಿ ಒಂದು ಶೂಟ್ ಮಾಡಿದ್ವಿ. ಬಟ್ ಏನಂದರೆ ನಾವು ಮಾಡೋದೆಲ್ಲ ಸ್ವಲ್ಪ ಏನಂತೀರ ಹೈಯರ್ ಕ್ವಾಲಿಟಿ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ರೆಗ್ಯುಲರ್ ಸಿನಿಮಾ ಥರ ಒಂದೊಂದು ತಿಂಗಳಲ್ಲಿ ಅರ್ಧ ವಾರದಲ್ಲಿ ಒಂದೊಂದು ಎಪಿಸೋಡ್ ಶೂಟ್ ಮಾಡೋಕ್ಕಾಗಲ್ಲ. ಸೊ ಟೈಮ್ ತೊಗೊಳುತ್ತೆ. ಬಟ್ ಇಟ್ ವಿಲ್ ಬಿ ವೆರಿ ವರ್ತ್. ಐ ಹೋಪ್ ಸೊ. ಅದಕ್ಕೆ ಅಷ್ಟು ಕಷ್ಟ ಬೀಳ್ತೀವಿ ನಾವು. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಅಷ್ಟು ಒಂದೊಂದು ಸೀನ್ಗೂ ಅಷ್ಟು ಯೋಚನೆ ಮಾಡೋದ್ರಿಂದ ಒಂದು ಸತಿ ನೋಡಿದಾಗ ಅಷ್ಟು ಒಂದು ಇಂಪ್ಯಾಕ್ಟ್ ಇರುತ್ತೆ. ನಿಮ್ಮ ತಂದೆ ತಾಯಿ ನಿಮಗೆ ಅಮೋಘ ವರ್ಷ ಅಂತ ಹೆಸರಿಟ್ಟಿದ್ದಾರೆ, ಅದಕ್ಕೆ ಏನಾದ್ರು ಕಾರಣ ಇದೆಯಾ? ಸೊ ನಾನು ಆಲ್ರೆಡಿ ಹೇಳಿದೆ, ನಮ್ಮ ಮನೇಲಿ ಇಬ್ಬರು ಕನ್ನಡ MA ಮಾಡಿದ್ದಾರೆ. ನಾನು ಲೀಸ್ಟ್ ಎಜುಕೇಟೆಡ್ ನಮ್ಮ ಮನೇಲಿ. ನಾನು ಬರೀ ಬ್ಯಾಚುಲರ್. ನನ್ನ ತಮ್ಮನೂ ಮಾಸ್ಟರ್ಸ್ ಮಾಡಿದ್ದಾರೆ, ನಮ್ಮಮ್ಮ PhD ಮಾಡಿದ್ದಾರೆ. ಸೊ ನಮ್ಮಲ್ಲಿ ನಾನೇ ಕಡಿಮೆ ಓದ್ಕೊಂಡಿರೋದು. ಸೊ ಹಾಗಾಗಿ ನಮ್ಮಪ್ಪ ನಮ್ಮಮ್ಮನಿಗೆ ಇಬ್ಬರಿಗೂ ಕನ್ನಡ ಸಾಹಿತ್ಯ ಅಂತಂದರೆ ತುಂಬ ಒಂದು ಇಷ್ಟ. ಸೊ ಅವರು ರಾಷ್ಟ್ರಕೂಟ ಎಂಪರರ್ ಅಮೋಘ ವರ್ಷ ನೋಡಿ ನನ್ನ ಹೆಸರಿಟ್ಟಿದ್ದು. ನನ್ನ ತಮ್ಮನ ಹೆಸರು ಸ್ವಲ್ಪ ಕಷ್ಟ ಇದೆ, ರಿಷಿಶೃಂಗ ಅಂತ ಅವನ ಹೆಸರು, ಅದೊಂದು ಋಷಿ ಹೆಸರು. ಸೊ ಹಾಗಾಗಿ ನಮ್ಮ ಮನೇಲಿ ನನಗೆ ಹೆಸರಿಟ್ಟಿದ್ದು ಸ್ಕೂಲಿಗೆ ಸೇರೋಕ್ಕೆ 2 ದಿವಸ ಮುಂಚೆ. ಅದರ ತನಕ ನನಗೆ ಎಲ್ಲ ಬರೀ ಪೆಟ್ ನೇಮ್ ಮಾತ್ರ ಇತ್ತು. ಬಟ್ ಅದರ ಮೀನಿಂಗು ಮ್ಯಾಗ್ನಿಫಿಷೆಂಟ್ ರೈನ್ ಅಂತ. ಅದೇನೋ ಅವ್ರು ಹೆಸರಿಟ್ಟಿದ್ದಾರೋ ನನಗೆ ಹಂಗೆ ಇಂಟ್ರೆಸ್ಟ್ ಬಂದಿದೆಯೋ. ಬಟ್ ನನಗೂ ಮಾನ್ಸೂನಲ್ಲಿ ಶೂಟ್ ಮಾಡೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಹೆಸರದ ಕ್ರೆಡಿಟ್ ಅಲ್ಲ ಅವ್ರಿಗೆ. ನಿಮ್ಮ ತಂದೆ ತಾಯಿ ಕನ್ನಡದಲ್ಲಿ ಮಾಸ್ಟರ್ಸ್ PhD ಎಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂಚೂರು ಹೇಳಿ. ನಮ್ಮ ಮನೇಲಿ ಒಂಥರ ನಮ್ಮ ತಂದೆ ತಾಯಿ ಇಬ್ಬರು ಆಲ್ಮೋಸ್ಟ್ ಎಲ್ಲ ಕನ್ನಡನೇ ಎಲ್ಲ ಬೋತ್ ಕನ್ನಡದಲ್ಲೇ ಮಾಸ್ಟರ್ಸ್ ಮಾಡಿರೋದು. ಸೊ ನಮ್ಮ ತಂದೆ ಕನ್ನಡ ಆ್ಯಂಡ್ ಕಲ್ಚರಲ್ ವರ್ಕ್ ಮಾಡ್ತಿದ್ರು, ನಮ್ಮ ತಾಯಿ ಪ್ರೊಫೆಸರ್ ಆಗಿದ್ದರು. ಸೊ ಒಂಥರ ಓದೋದು ಒಂಥರ ಇಟ್ ಈಸ್ ಪಾರ್ಟ್ ಆಫ್ ದ ಸಿಸ್ಟಮ್. ನಮ್ಮ ಅಪ್ಪನಿಗೆ ರೀಡಿಂಗ್ ರೂಮ್ ಅಂತ ಪುಸ್ತಕ ಇಡೋಕ್ಕೆ ಒಂದು ರೂಮ್ ಸಪ್ರೇಟ್ ಇದೆ. ಸೊ ಹಾಗಾಗಿ ಕನ್ನಡದ ಮೇಲೆ ಹುಟ್ಟುತ್ತಾ ಫಸ್ಟಿಂದನೂ ನಮ್ಮ ಕನ್ನಡದ ಮೇಲೆ ತುಂಬ ಒಂದು ಇಂಟ್ರೆಸ್ಟ್. ನಮ್ಮ ಮನೇಲಿ ಸಾಹಿತ್ಯ ಇರ್ಬೋದು ಅಥವಾ ಭಾವಗೀತೆ ಇರ್ಬೋದು ಅಥವಾ ನೋಡೋ ಸಿನಿಮಾ ಇರ್ಬೋದು ಎಲ್ಲ ಕನ್ನಡನೇ. ಸೊ ಕನ್ನಡದ ಬಗ್ಗೆ ನಮಗೆಲ್ಲರಿಗೂ ಒಂಥರ ತುಂಬ ಒಂದು ಏನಂತೀರ ಹೆಮ್ಮೆ ಇದೆ. ಹಾಗೆ ಒಂಥರ ಏನೋ ಒಂದು ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನೂ ಇದೆ. ಯಾಕಂದರೆ ಕನ್ನಡದಲ್ಲೇ ಹೈಯೆಸ್ಟ್ ಜ್ಞಾನಪೀಠ ಅವಾರ್ಡ್ಸ್ ಇಡೀ ಇಂಡಿಯಾದಲ್ಲಿರೋದು. ಬಟ್ ಏನಂದರೆ ನನಗೆ ಇದೆಲ್ಲ ನಮ್ಮ ಬೆಳವಣಿಗೆಯಲ್ಲಿ ನೋಡಿ, ನಮ್ಮ ಅಪ್ಪ ಅಮ್ಮ ಇವರೆಲ್ಲ ನೋಡಿ ನಾನು ಹೊರಗಡೆ ಜಗತ್ತಂದರೆ ಹೊರಗಡೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದಾಗ ನಮ್ಮ ಕನ್ನಡದ ಬಗ್ಗೆ ನಮ್ಗೆ ಯಾರಿಗೂ ಅಷ್ಟೊಂದು ಒಂಥರ ಹೆಮ್ಮೆ ಇಲ್ಲ ಅಂತ ಒಂದು ಫೀಲಿಂಗ್ ನನಗೆ. ಈಗೆಲ್ಲರ ಹೊರಗಡೆ ಹೋದರೆ, ಬೇರೆ ದೇಶಕ್ಕೆ ಹೋದರೆ ಇಬ್ಬರು ಕನ್ನಡದವ್ರು ನೋಡಿದ್ರೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಬೇರೆ ಸ್ಟೇಟ್ ಅವರಾದರೆ ಬರೀ ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಸೊ ಆ ಪ್ರೈಡ್ ನಮ್ಗೆ ಯಾಕಿಲ್ಲ?
ಅನ್ನೋದು. ಇವಾಗ ನಮ್ಮ ತಂದೆ ತಾಯಿಲಿ ನಾನು ನೋಡಿರೋ ಪ್ರೈಡು ನನಗೆ ಬಂದಿದೆ, ಬಟ್ ನನ್ನ ಬಿಟ್ಟು ಸುಮಾರು ಜನಕ್ಕಿಲ್ಲ. ಸೊ ನನಗೆ ಮೋರ್ ದೆನ್ ಒಂಥರ ಪೇಟ್ರಿಯಾಟಿಸಮ್ ಅನ್ನೋದಕ್ಕಿಂತ ಈ ಕನ್ನಡದಲ್ಲಿ ಅಷ್ಟು ರಿಚ್ನೆಸ್ ಇದೆ, ಅದನ್ನು ನಾವು ಕಳ್ಕೊಬಾರ್ದು. ಸೊ ಅದು ಒಂದು ಅವರು ಇನ್ಸ್ಟಿಲ್ ಮಾಡಿರುವಂಥ ಒಂದು ಇದರಿಂದ ನನಗದು ಬಂದಿದೆ. ಸೊ ನಮ್ಮಲ್ಲದೆ ಯಾವಾಗಲೂ ಏನೋ ಒಂದು ನಮ್ಮ ತಾಯಿ ನಿಸಾರ್ ಅಹ್ಮದ್ ಅವ್ರ ಮೇಲೆ PhD ಮಾಡಿದ್ದಾರೆ. ಸೊ ನಮ್ಮ ತಂದೆಗೆ ಸುಮಾರು ಜನ ಕವಿಗಳು ಹಾಗೆ ಕಾದಂಬರಿಕಾರರು ಅವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸು. ಸೊ ಐ ಥಿಂಕ್ ತುಂಬ ಬ್ಲೆಸ್ಡ್ ಅಂತ ಹೇಳ್ಬೋದು ಅಷ್ಟೇ. ಅವರ ಒಂದು ಚಟುವಟಿಕೆಗಳು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ? ಅದೇ ನಾನು ಈಗ ಹೇಳಿದಾಗೆ ಏನಂತಂದರೆ, ಈಗ ನಿಮ್ಮ ಮನೇಲಿ ಏನು ನಡೀತಾ ಇರುತ್ತೆ, ನೀವು ಅದನ್ನು ಆ್ಯಕ್ಟಿವ್ ಆಗಿ ಕೇಳಲಿಲ್ಲ ಅಂದರೂ ಪ್ಯಾಸಿವ್ ಆಗಿ ಎಲ್ಲೋ ಒಂದು ಕಡೆ ಹೋಗ್ತಾ ಇರುತ್ತೆ. ಇವಾಗ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಎಲ್ಲರೂ ಹೊರಗಡೆ ಆಡೋಕ್ಕೆ ಹೋಗ್ತಾಯಿದ್ರೆ ನಾನು ನಮ್ಮ ಮನೆಯವರು ಪುಸ್ತಕ ತೊಗೊಂಡು ಓದ್ತಾ ಇದ್ದೆ. ಸೊ ಆ ಪುಸ್ತಕ ಇದ್ದಿದ್ದಕ್ಕೆ ಓದೋಕ್ಕಾಯ್ತು. ಅವರೇನು ಈ ಥರ ಓದು ಅಂತ ಹೇಳಿಲ್ಲ, ಅಥವಾ ನಾನು ಯಾವತ್ತೂ ನನ್ನ ಲೈಫಲ್ಲಿ ಯಾವತ್ತೂ ಅವ್ರು ಇಂಥದ್ದು ಮಾಡು ಅಂತ ಹೇಳಿಲ್ಲ. ಆ್ಯಂಡ್ ನಾನು ವೈಲ್ಡ್ ಲೈಫ್ಗೆ ಇಳಿದಾಗ್ಲೂ ಸ್ವಲ್ಪ ಯಾರೇ ಒಂದು ತಂದೆ ತಾಯಿ ಆದರೆ ಇಷ್ಟು ಒಳ್ಳೆ ಕೆಲಸ ಇಷ್ಟು ಸಂಬಳ ಬಿಟ್ಟು ಇದನ್ನು ಯಾಕೆ ಮಾಡ್ತೀಯ ಅಂತ ಕೇಳ್ತಾರೆ. ಬಟ್ ಇವತ್ತುವರೆಗೂ ನನಗೆ ಯಾವತ್ತೂ ಅವರು ಅಡಚಣೆ ಮಾಡಿಲ್ಲ, ಏನಿಲ್ಲ, ಯಾವತ್ತೂ ಸಪೋರ್ಟೇ ಮಾಡಿದ್ದಾರೆ. ನೀನು ಏನೇ ಮಾಡು ಅದರಲ್ಲಿ 100% ಎಫರ್ಟ್ ಹಾಕಿ ಮಾಡು ಅಂತ. ಸೊ ಆ ಒಂದು ಸಪೋರ್ಟು, ಆ ಒಂದು ಫ್ರೀಡಮ್ಮು ಎರಡೂ ನನಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಐ ಥಿಂಕ್ ನಾನು ಇವತ್ತೇನು ಮಾಡ್ತಿದ್ದೀನೋ ಅದು ಮಾಡೋಕ್ಕಾಗ್ತಾಯಿದೆ. ಹೌದು. ವೈಲ್ಡ್ ಕರ್ನಾಟಕ ಚಿತ್ರದಿಂದ ಇನ್ಸ್ಪೈರ್ ಆಗಿ ಈ ಥರನೂ ಯಾವ್ದಾದ್ರು ನಿಮಗೆ ಯಾರು ಅಪ್ರೋಚ್ ಮಾಡಿದಾರಾ ಮಾಡಬಹುದು ಅಂತ? ಸುಮಾರು ಸ್ಟೇಟ್ಸಿಂದ ಬಂದಿದೆ, ಬಟ್ ನನಗೆ ಒಂದು ಸತಿ ವೈಲ್ಡ್ ಕರ್ನಾಟಕ ಮಾಡಿದ್ಮೇಲೆ ಬೇರೆ ಒಂದು ವೈಲ್ಡ್ ಸ್ಟೇಟನ್ನು ಮಾಡಿ ಅದಕ್ಕೆ ಅಷ್ಟೇ ಜಸ್ಟಿಸ್ ಮಾಡೋಕ್ಕಾಗೋದು ತುಂಬ ಕಷ್ಟ ಅಂತ ನಾನು ಯಾವುದನ್ನು ಇವಾಗ ತನಕ ತೊಗೊಂಡಿಲ್ಲ. ಆದರೆ ವೈಲ್ಡ್ ಮುಂಬೈ ಅಂತ, ಯಾಕಂದರೆ ಮುಂಬೈ ತುಂಬ ಇಂಟ್ರೆಸ್ಟಿಂಗ್ ಸಿಟಿ, ಅಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಆಫ್ ಲೆಪರ್ಡ್ಸ್ ಇದೆ. ಆ್ಯಸ್ ಅ ಸಿಟಿ ಇಟ್ಸ್ ಅ ವೆರಿ ಯುನೀಕ್ ಸಬ್ಜೆಕ್ಟ್. ಸೊ ಅದ್ರ ಮೇಲೆ ಒಂದು ಚಿತ್ರ ನಾವು ಮಾಡ್ತಾಯಿದ್ದೀವಿ. ಓಕೆ, ಅದ್ರ ಬಗ್ಗೆ ಏನಾದ್ರು ಇವಾಗ? ಅದೇ ಈ ಕೋವಿಡ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಶೂಟ್ ನಿಂತಿದೆ, ಬಟ್ ಈಗ ಮತ್ತೆ ಶುರು ಮಾಡಿದ್ದೀವಿ. ಬಟ್ ಆ್ಯಸ್ ವಿತ್ ಆಲ್ ವೈಲ್ಡ್ ಲೈಫ್ ಸಿನಿಮಾ ಇಟ್ ವಿಲ್ ಟೇಕ್ ಸಮ್ ಟೈಮ್. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯ ಸೈನ್ಸ್ ಎಕ್ಸ್ಪ್ರೆಸ್ ಬಯೋಡೈವರ್ಸಿಟಿ ಪ್ರಾಜೆಕ್ಟಲ್ಲಿ ನಿಮ್ಮ ಪಾತ್ರ ಏನು? ಈಗ ಎಷ್ಟೊಂದು ಕಡೆ ಈಗ ಈ ಪ್ರಾಜೆಕ್ಟ್ ಆಗಿ ಆಲ್ಮೋಸ್ಟ್ ಒಂದು 5-6 ವರ್ಷದ ಮೇಲಾಯಿತು. ಕಂಪ್ಯೂಟರ್ಸು, ಸೆಲ್ ಫೋನ್ಸು ಎಲ್ಲ ಬರೋಕ್ಕೆ ಮುಂಚೆ ಯಾವುದೇ ಒಂದು ಹಳ್ಳೀಲಿ, ಯಾವುದೋ ಒಂದು ಹಳ್ಳಿ ಶಾಲೆಯಲ್ಲಿ ಜನರಿಗೆ ವೈಲ್ಡ್ ಲೈಫ್ ಅಂದರೆ ಏನು, ಬಯೋಡೈವರ್ಸಿಟಿ ಅಂತಂದರೆ ಏನು ತುಂಬ ಕಡಿಮೆ ನಾಲೆಡ್ಜ್. ಯಾಕಂದರೆ ಅವ್ರ ಮನೆಗಳಲ್ಲಿ TV ಇರ್ತಿರಲಿಲ್ಲ ಎಷ್ಟೊಂದು ಜನರ ಮನೆಗಳಲ್ಲಿ. ಹಾಗೆ ಎಷ್ಟೊಂದು ಜನರಿಗೆ ಹೊರಗಡೆ ಹೋಗಿ ಒಂದು ಸಿನಿಮಾ ನೋಡೋ ಆಪರ್ಚುನಿಟಿನೂ ಇರ್ತಿರಲಿಲ್ಲ. ಸೊ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಸೈನ್ಸ್ ಎಕ್ಸ್ಪ್ರೆಸ್ ಅಂತ ಮಾಡ್ತಾರೆ ಆಲ್ಮೋಸ್ಟ್ ಪ್ರತಿ ವರ್ಷ. ಅದೇನಂದರೆ ಒಂದು ಟ್ರೈನು, ಆ ಟ್ರೈನು ಒಂಥರ ಎಕ್ಸಿಬಿಷನ್ ಸೆಂಟರ್ ಥರ. ಅದು ಎಲ್ಲ ಸಣ್ಣ ಹಳ್ಳಿಲಿ ಹೋಗಿ ನಿಂತ್ಕೊಳ್ಳುತ್ತೆ, ಶಾಲೆ ಮಕ್ಕಳೆಲ್ಲ ಬಂದು ನೋಡ್ತಾರೆ. ಸೊ ಅಲ್ಲಿ ಇರೋ ಫೋಟೋಗ್ರಾಫ್ಸು ಬಯೋಡೈವರ್ಸಿಟಿ ಬಗ್ಗೆ ಎಲ್ಲ ನನ್ನ ಫೋಟೋಗ್ರಾಫ್ಸ್ ಆಗಿತ್ತು. ಸೊ ಆ ಫೋಟೋಗ್ರಾಫ್ಸು ಪ್ಲಸ್ ಇನ್ಫಾರ್ಮೇಷನ್ ಎಲ್ಲ ನಾವು ಕ್ಯೂರೇಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 20 ಲಕ್ಷ ಜನ ನೋಡಿದ್ದಾರೆ ಅದನ್ನು. ಆ್ಯಂಡ್ ಈ ಆಡಿಯನ್ಸ್ ನನಗೆ ಏನು ಸಂತೋಷ ಕೊಡೋದಂದರೆ, ಇವ್ರ ಹತ್ರ TV ಇಲ್ಲದೆ ಅಥವಾ ಸೆಲ್ ಫೋನ್ ಇಲ್ಲದೆ ಆ ಥರ ಜನನೂ ನೋಡಿದ್ದಾರೆ. ಒಂದು ಕಡೆ ನಾವು ಇಂಟರ್ನೆಟ್ಟಿಗೂ ಮಾಡ್ತೀವಿ, ಇನ್ನೊಂದು ಕಡೆ ಇಂಟರ್ನೆಟ್ ಇಲ್ಲದೆ ಇರೋಂಥ ಒಂದು ಸ್ಕೂಲ್ ಮಕ್ಕಳಿರ್ಬೋದು, ಅವ್ರಿಗೂ ಇದು ರೀಚ್ ಆಗೋಕ್ಕಾಗಿದೆ. ಹೌದು, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಆ ಟ್ರೈನು ಒಂದೊಂದು ಡಿಫ್ರೆಂಟ್ ಹಳ್ಳಿಗೆ ಡಿಫ್ರೆಂಟ್ ಕಡೆ ಹೋಗುತ್ತೆ. ಒಂದು ಸತಿ ಗೋವಾದಲ್ಲಿದ್ದಾಗ ನಾನು ಹೋಗಿ ನೋಡಿದ್ದೆ, ತುಂಬ ಜೋರು ಮಳೆ ಇತ್ತು. ಎಷ್ಟು ಜೋರು ಮಳೆ ಇತ್ತು ಅವತ್ತು ಅಂದರೆ ತುಂಬ ಜೋರು ಮಳೆ ಇತ್ತು. ಬಟ್ ಅಷ್ಟು ಮಳೆಯಲ್ಲೂ ಸತ ಒಂದು ಏನಿಲ್ಲ ಅಂದರೆ ಒಂದು 500-600 ಜನ ಸ್ಕೂಲ್ ಮಕ್ಕಳು ಆ ಮಳೆಯಲ್ಲೂ ಅದನ್ನು ನೋಡೋಕ್ಕೆ ಬಂದಿದ್ದರು. ಅದನ್ನು ನೋಡಿ ಎಕ್ಸ್ಪ್ಲೈನ್ ಮಾಡಿ, ಅದನ್ನು ನೋಡಿ ಈ ಥರ ಇದೆಯಾ ಹಿಮಾಲಯ ಅಂದರೆ ಈ ಥರ, ಅವರೆಲ್ಲ ಒಂಥರ ಫಸ್ಟ್ ಟೈಮ್ ಇದನ್ನು ನೋಡ್ತಾಯಿದ್ರು. ಸೊ ಈ ಥರ ಮಕ್ಕಳಿಗೆ ಅಥವಾ ಆ್ಯಕ್ಸಸ್ ಇಲ್ದಿರೋರಿಗೆ ಈ ಥರ ಇನ್ಫಾರ್ಮೇಷನ್ ಸಿಕ್ಕಾಗ ಅದು ಕೊಡೋ ಸಂತೋಷನೇ ಬೇರೆ. ಹೌದು. CEE ಅಂದರೆ ಸೆಂಟರ್ ಆಫ್ ಎನ್ವಿರಾನ್ಮೆಂಟ್ ಎಜುಕೇಷನ್, ಅದರ ಜೊತೆ ಇರೋ ನಿಮ್ಮ ಸಂಬಂಧ ಏನು? ಸೊ ಸೆಂಟರ್ ಫಾರ್ ಎನ್ವೈರ್ನ್ಮೆಂಟ್ ಎಜುಕೇಷನ್ ನಮ್ಮ ಒಬ್ಬ ವೆರಿ ಕ್ಲೋಸ್ ಫ್ರೆಂಡ್ ಸಂತೋಷ್ ಅಂತ ಹೇಳಿ, ಅವರು ಅಲ್ಲಿ ಕೆಲಸ ಮಾಡ್ತಾರೆ. ಅವರು ನನಗೆ ಭಾರಿ ಸ್ನೇಹಿತರು. ಅವ್ರ ಜೊತೆ ನಾನು ಸುಮಾರು 10-15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅವ್ರದ್ದು ಏನು ಅಂತಂದರೆ, ನಮ್ಮ ಒಂದು ವೃತ್ತಿ ಹೇಗಿದೆಯೋ ಅದೇ ಥರನೇ, ಹೇಗೆ ಎನ್ವೈರ್ನ್ಮೆಂಟ್ ಎಜುಕೇಷನ್ನ ಶಾಲೆಗಳಿಗೆ, ಸಣ್ಣ ಮಕ್ಕಳಿಗೆ ಅಥವಾ ಬೇರೆ ಕಡೆ ತೊಗೊಂಡೋಗ್ಬೋದು ಅಂತ. ಸೊ ಅವ್ರ ಜೊತೆ ಎಲ್ಲ ಕೆಲಸನೂ ಈ ಒಂದು ಫೀಲ್ಡಲ್ಲಿ ನನ್ನ ಕೇಳೋದಾದರೆ ಎಲ್ಲ ಕೊಲ್ಯಾಬ್ರೇಟಿವ್. ಯಾಕಂದರೆ ನಾವು ಏನು ಮಾಡ್ತೀವಿ ನಮ್ಮದು ಒಂದು ಸಣ್ಣ ರೋಲ್ ಇರುತ್ತೆ. ಈಗ ನಾನು ಒಂದು ಫೋಟೋಗ್ರಾಫ್ ತೆಗೆದಿರ್ಬೋದು, ಅದರದ್ದು ತೆಗೆದ ಮೇಲೆ ಅದನ್ನೇ ಹೇಗೆ ನೆಕ್ಸ್ಟ್ ಎಲ್ಲಿಗೆ ತೊಗೊಂಡೋಗ್ಬೋದು. ಸೊ ಆದಷ್ಟು ಕೊಲ್ಯಾಬ್ರೇಟರ್ಸ್ ಇದ್ದಷ್ಟು ಇದ್ರದ್ದು ಇಂಪ್ಯಾಕ್ಟನ್ನು ಜಾಸ್ತಿ ಮಾಡ್ಬೋದು. ಅದರಲ್ಲಿ ಸೆಂಟರ್ ಫಾರ್ ಎನ್ವೈರ್ನ್ಮೆಂಟ್ ಎಜುಕೇಷನ್ನು ಒಂದು ಕೀ ಇದು. ಸೊ ಅವರು ಇಂಟರ್ಪ್ರಿಟೇಷನ್ ಸೆಂಟರ್ಸ್ ಮಾಡ್ತಾರೆ. ಅಂದರೆ ಡಿಫ್ರೆಂಟ್ ಫಾರೆಸ್ಟ್ ಜಾಗದಲ್ಲಿ ನೀವು ಹೋದಾಗ ಇನ್ಫಾರ್ಮೇಷನ್ ಪ್ಯಾನಲ್ಸ್ ಎಲ್ಲ ಇರುತ್ತೆ. ಅಲ್ಲಿ ಹೋಗಿ ಫೋಟೋಸ್ ನೋಡ್ಬೋದು, ಈ ಕಾಡಿನ ಬಗ್ಗೆ ಒಂದು ಸಣ್ಣದಾಗಿ ಒಂದು ತಿಳ್ಕೊಬೋದು. ಅದರ ಜೊತೆ ಸುಮಾರು ಕೆಲಸ ಮಾಡಿದ್ದೀನಿ. ಅದಕ್ಕೆ ಫೋಟೋಗ್ರಾಫ್ಸ್ ಇರ್ಬೋದು, ಕಂಟೆಂಟ್ ಇರ್ಬೋದು, ಆ ರೀತಿ. ಸೊ ಹೀಗೆ ಥ್ಯಾಂಕ್ಫುಲಿ ನನ್ನ ಲೈಫಲ್ಲಿ ನಾನು ತುಂಬ ಲಕ್ಕಿಯಾಗಿರೋದ್ರಿಂದ ಇಷ್ಟೊಂದು ಜನರ ಜೊತೆ ಕೊಲ್ಯಾಬ್ರೇಟ್ ಮಾಡಿ, ಅವರು ಕೇಳಿದಾಗೆ ಜಂಗಲ್ ಲಾಡ್ಜಸ್ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು, ಎಲ್ಲರ ಜೊತೆನೂ ಕೊಲ್ಯಾಬ್ರೇಟ್ ಮಾಡಿರೋದ್ರಿಂದ ನನ್ನ ಕೈಲಿ ಏನಾಗುತ್ತೋ ನಾನು ಮಾಡ್ತೀನಿ, ಅದ್ರ ಮುಂದೆ ಅವರು ಅದನ್ನು ತೊಗೊಂಡು ಹೋಗ್ತಾರೆ. ನಿಮ್ಮ ಮೂಲಕ ಅದು ಜಾಸ್ತಿ ಜನಕ್ಕೆ ತಲುಪುತ್ತೆ. ಹೌದು. ಯಾಕಂದರೆ ನಾವು ಫೋಟೋ ತೆಗೆದಾಗ ಏನೋ ಒಂದು ಇಷ್ಟ ಮಾಡೋಕ್ಕಾಗುತ್ತೆ, ಬಟ್ ಬೇರೆ ಕಡೆ ರೀಚ್ ಮಾಡೋದಕ್ಕೆ ಈ ಥರ ಎಲ್ಲ ಕೊಲಾಬ್ರೇಷನ್ಸ್ ಬೇಕಾಗುತ್ತೆ.
ನೀವು 2008ರಲ್ಲಿ ಸಾಫ್ಟ್ವೇರ್ ಉದ್ಯೋಗನ ಬಿಟ್ಟು ವೈಲ್ಡ್ ಲೈಫ್ ಕಡೆಗೆ ಮುಖ ಮಾಡಿದ್ರಿ. ಆ ಸಮಯ ಹೇಗಿತ್ತು? ನಿಮ್ಮಲ್ಲಿ ಯಾವುದಾದ್ರು ಒಂದು ಉದ್ದೇಶಗಳು ಇತ್ತಾ? ಆವಾಗ ನನಗೆ ಕಾಡು ಸುತ್ತಬೇಕು ಅಂತಿತ್ತು, ಬೆಂಗಳೂರಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತಿತ್ತು, ಅಷ್ಟೇ ಇದ್ದು ತುಂಬ ಸಿಂಪಲ್ ಆಗಿತ್ತು. ಬಟ್ ಆ ಟೈಮಲ್ಲಿ ನಾನು ಕೆಲಸ ಬಿಟ್ಟಾಗ ಇಟ್ ವಾಸ್ ಆಲ್ಸೋ ಟೈಮ್ ಆ್ಯಂಡ್ ರಿಸೆಷನ್ ಆಯಿತು, ಎಕನಾಮಿಕ್ ರಿಸೆಷನ್ನು. ಸೊ ನನಗೆ ಎಷ್ಟು ಸಂಬಳ ಬರ್ತಿತ್ತೋ ಅದರ 5% ಅಷ್ಟೇ ಬರೋಕ್ಕೆ ಶುರು ಆಯಿತು. 5%, ನಾನೇನು 50%, 5%. ಬಟ್ ಯೂಶ್ವಲಿ ಏನಂದರೆ ಆವಾಗ ನಾನೇನ ಕಷ್ಟಪಟ್ಟಿರಲಿಲ್ಲ ಅಂದರೆ ವಾಪಸ್ ಅದೇ ಕೆಲಸಕ್ಕೆ ಹೋಗಿರ್ತಿದ್ದೆ. ಅದೆಲ್ಲ ಒಂದು 2-3 ವರ್ಷ ಸುಮಾರು ಕಷ್ಟಪಟ್ಟೆ. ದುಡ್ಡಿಲ್ಲದೆ ಇರ್ಬೋದು, ಕಷ್ಟಪಟ್ಕೊಂಡಿರ್ಬೋದು, ಸಿನಿಮಾ ನೋಡೋದು ನಿಲ್ಲಿಸ್ಬಿಟ್ಟೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಊಟಕ್ಕೆ ಹೋಗೋದು ನಿಲ್ಲಿಸಿದೆ. ಬಟ್ ನನಗೆ ಅದು ಯಾವುದೂ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಿಲ್ಲ, ಯಾಕಂದರೆ ನನಗೆ ಕಾಡಿಗೆ ಹೋಗೋಕ್ಕೆ ಸಿಗ್ತಾಯಿತ್ತು. ಹೌದು, ಎಲ್ಲರೂ ಏನು ದುಡ್ಡು ಕೊಟ್ಟು ಮಾಡ್ತಾಯಿದ್ರು, ನನಗೆ ಅದರಿಂದ ದುಡ್ಡು ಬರ್ತಿತ್ತು. ಕುಡ್ ಬಿ 50 ರೂಪಾಯಿ ಅವ್ರು 500 ರೂಪಾಯಿ. ಸೊ ನನ್ನ ಕೇಳೋದಾದರೆ ಸ್ಯಾಕ್ರಿಫೈಸಸ್ ಅಂತ ಏನು ಹೇಳ್ತೀವಿ, ಆ ಸ್ಯಾಕ್ರಿಫೈಸಸ್ ಸ್ವಲ್ಪ ಮಾಡಬೇಕಾಗತ್ತೆ. ಬಟ್ ಆ ಸ್ಯಾಕ್ರಿಫೈಸಸ್ ಮಾಡೋದ್ರಿಂದ ನಮಗೆ ಸಿಗೋ ಒಂದು ಖುಷಿ ಇದೆಯಲ್ಲ, ಆ ಖುಷಿ ಇಂಪಾರ್ಟೆಂಟು. ಅದು ನಮಗೆ ಮೇಯ್ನ್ ಒಂದು ಆಬ್ಜೆಕ್ಟಿವ್ ಆದರೆ ಕಷ್ಟನ ಸ್ವಲ್ಪ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ಡೆಫಿನೆಟ್ಲಿ ಹೇಳ್ತೀನಿ, ನಾನು 2008ರಿಂದ ಈ ಟೈಮಿಗೆ ಬರೋದಕ್ಕೆ ತುಂಬ ವರ್ಷ ಕಷ್ಟ ಬಿದ್ದಿದ್ದೀನಿ. ಅದೇನು ತುಂಬ ಸುಲಭವಾಗಿ ಬಂದಿಲ್ಲ. ಎಲ್ಲರೂ ಅನ್ಕೋತಾರೆ, ಈಗ ಹೊಸದಾಗಿ ಶುರು ಮಾಡಿರ್ತಾರೆ, ನಾನು 1 ವರ್ಷ ಕಷ್ಟಪಟ್ಟಿದ್ದೀನಿ ಏನೂ ಆಗಿಲ್ಲ ಅಂತ. 1 ವರ್ಷ ಈ ಫೀಲ್ಡ್ ತುಂಬ ಕಡಿಮೆ. ಹೌದು, 4ರಿಂದ 5 ವರ್ಷ ಮಿನಿಮಮ್ ಆಗುತ್ತೆ ಏನೋ ಒಂದು ನೋಡಬೇಕು ಅಂತಂದರೆ. ಸೊ ಪರ್ಸಿವಿರೆನ್ಸ್ ನಾನು ಹೇಳಿದ್ನಲ್ಲ, ಆ ಪರ್ಸಿವಿರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆ ಸಾಫ್ಟ್ವೇರ್ ಕೆಲಸ ಬಿಟ್ಟ ಮೇಲೆ ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವೈಲ್ಡ್ ಲೈಫ್ ನೆನಪಿದೆಯಾ? ಅದು ಏನಿತ್ತು? ಅಂದರೆ ನಾನು ಆ ಸಾಫ್ಟ್ವೇರಲ್ಲಿ ಇದ್ದಾಗಲೂ ವೈಲ್ಡ್ ಲೈಫ್ ಮಾಡ್ತಾಯಿದ್ದೆ ವಾರ. ಬಟ್ ಹೊರಗಡೆ ಬಂದಮೇಲೆ ಇನ್ನೂ ಒಂಥರ ಫ್ರೀಡಮ್ ಸಿಕ್ತು. ಅಂದರೆ ನಾನು ಯಾವ ಡೇಟು ಯಾವ ಟೈಮು ಅಂತ ಯೋಚನೆ ಮಾಡದೆ ಹೋಗ್ಬೋದು. ಸೊ ಎಷ್ಟೊಂದು ಕಡೆ ವಾಲಂಟಿಯರ್ ಮಾಡ್ತಾಯಿದ್ದೆ, ಜಂಗಲ್ ಲಾಡ್ಜಸ್ ಇರ್ಬೋದು, ಅಂಥ ಕಡೆ ಇರ್ಬೋದು, ಇಂಥ ಕಡೆ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಸೊ ಜಂಗಲ್ ಲಾಡ್ಜಸ್ ಒಂದು ಪ್ರಾಜೆಕ್ಟ್ ಮಾಡಿದೆ. ಅವಾಗ ನಾನು ಇಡೀ ಕರ್ನಾಟಕ ನೋಡಿದೆ, ಅವ್ರದ್ದು ಎಲ್ಲೆಲ್ಲಿದೆಯೋ ಎಲ್ಲ ಕಡೆಗೂ ಹೋಗಿ ಶೂಟಿಂಗ್ ಮಾಡಿದ್ದೆ. ಸೊ ಇಡೀ ಎಲ್ಲ ಕಡೆ ನೋಡಿದೆ. ಹಾಗೆ ಅದಾದಮೇಲೆ ರಿವರ್ ಟರ್ನ್ಸ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಪಕ್ಷಿಗಳ ಬಗ್ಗೆ. ಒಂದು ಐಲ್ಯಾಂಡ್ ಮೇಲೆ 1000 ಪಕ್ಷಿಗಳು ಬರುತ್ತೆ. ಸೊ ಆಲ್ಮೋಸ್ಟ್ 6 to 7 months ಅದೇ ಐಲ್ಯಾಂಡ್ ಹತ್ರ ಹೋಗಿ ನಾವು ದಿನ ಶೂಟ್ ಮಾಡ್ತಾಯಿದ್ವಿ. ಮಳೆ ಇರಲಿ, ಗಾಳಿ ಇರಲಿ. ಸೊ ತುಂಬ ಒಂಥರ ನೇಚರಲ್ಲಿರೋ ಮ್ಯಾಜಿಕ್ ನೋಡಿದ್ದೀನಿ. ಸೀಸನ್ಸ್ ಇರ್ಬೋದು, ಮಳೆ ಇರ್ಬೋದು, ಬೇಸಿಗೆ ಇರ್ಬೋದು, ಆ ಪಕ್ಷಿಗಳಿರ್ಬೋದು. ಒಂಥರ ಈಚ್ ಪ್ರಾಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ಒಂಥರ ಚಾಮ್. ಹೌದು, ಆಗಿಂದ ಹಿಡಿದು ಇವಾಗವರೆಗೂ ಬಂದು ನೀವು ಒಂದ್ಸತಿ ಹಿಂತಿರುಗಿ ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಮೂಡೋ ಭಾವನೆಗಳೇನು? ನನಗನ್ಸುತ್ತೆ ನಾನು ಯಾವಾಗಲೂ ಮೈಂಡ್ ಅಥವಾ ಹಾರ್ಟ್ ಚಾಯ್ಸ್ ಬಂದಾಗ ಹಾರ್ಟ್ ಚಾಯ್ಸೇ ಮಾಡಿರೋದು. ಸೊ ವೆನ್ ಐ ಲುಕ್ ಬ್ಯಾಕ್, ನಾನು ಅಂದ್ಕೊಂಡಾಗ ನಾನೇ ಒಂದು ನನ್ನ ಲೈಫಿಗೆ ಒಂದು ಸ್ಕ್ರಿಪ್ಟ್ ಬರೆದಿದ್ರು ಇಷ್ಟು ಚೆನ್ನಾಗಿ ಆಗ್ತಿರಲಿಲ್ಲ ಅಂತ ಅನ್ಕೋತೀನಿ. ಡೇವಿಡ್ ಅಟನ್ಬರೋ ನನ್ನ ಸ್ಕ್ರಿಪ್ಟ್ ಬರೆದಿದ್ರೆ ಅವ್ರ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊತೀನಿ ಅಂತ ಬರೆದಿರ್ತಿದ್ದೆ. ಅವ್ರ ಹತ್ರ ನಾನು ಬರೆದಿರೋ ಸ್ಕ್ರಿಪ್ಟ್ ಅವ್ರು ಓದ್ತಾರೆ ಅಂತ ನಾನು ಕನಸಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ. ಸೊ ನನಗನ್ಸುತ್ತೆ ಈಗೆಲ್ಲ ನೋಡಿದಾಗ ಇಫ್ ಯು ಫಾಲೋ ಅವರ್ ಹಾರ್ಟ್ ಅಂತ ಏನು ತುಂಬ ಕ್ಯಾಶುಯಲಾಗಿ ಹೇಳ್ತಾರೆ, ಬಟ್ ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಅದನ್ನು ನಾವು ಮಾಡಿದಾಗ ನಮಗೆ ಸಿಗೋ ಏನಂತೀರ ಔಟ್ಪುಟ್ ಅಥವಾ ನಮಗೆ ಸಿಗೋ ರಿವಾರ್ಡ್ಸು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಜಾಸ್ತಿ ಇರುತ್ತೆ. ಹೌದು, ನನಗೆ ಹೇಳ್ತೀನಿ, ನನಗಿನ್ನೇನು ಐ ಕಾಂಟ್ ಆಸ್ಕ್ ಎನಿಥಿಂಗ್ ಮೋರ್ ಫ್ರಮ್ ದ ವರ್ಲ್ಡ್ ಆರ್ ದ ಯೂನಿವರ್ಸ್. ಆ ಸ್ಟೇಟ್ ಸಿಗುತ್ತೆ. ಸೊ ಬಟ್ ಏನಂದರೆ ಕಷ್ಟಪಡಬೇಕು, ಪರ್ಸಿವಿಯರ್ ಮಾಡಬೇಕು. ಸೊ ನಾನು ಮಾಡಿರೋ ಚಾಯ್ಸ್ ಯಾವುದು ನನಗೆ ಇವತ್ತವರೆಗೂ ತಪ್ಪು ಅಂತ ಇವತ್ತವರೆಗೂ ಅನಿಸಿಲ್ಲ. ಎಲ್ಲ ಒಂದಕ್ಕಿಂತ ಒಂದು ಸರಿ ಅಂತ ಅನಿಸಿದೆ. ನೀವು 10 ವರ್ಷ ಹಿಂದೆ ಇದ್ದಿದ್ದ ಸಮಯ, ಅದರಲ್ಲಿ ನೀವು ಇನ್ನು 10 ವರ್ಷ ಆದಮೇಲೆ ನಾನು ಎಲ್ಲಿರಬೇಕು, ಏನು ಮಾಡಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ. ಆ್ಯಂಡ್ ಇವಾಗಿಂದ ಮುಂದಿನ 10 ವರ್ಷಕ್ಕೆ ನೀವು ಏನೇನು ಯೋಜನೆಗಳು ಹಾಕ್ಕೊಂಡಿದ್ದೀರಾ? ನಾನು ಆಲ್ಮೋಸ್ಟ್ ಐ ಲಿವ್ ದ ಡೇ ಬೈ ದ ಡೇ. ಅವತ್ತಿಂದ ಅವತ್ತು ತುಂಬ ಫ್ಯೂಚರ್ ಪ್ಲ್ಯಾನ್ ಮಾಡಲ್ಲ. ಬಟ್ 10 ವರ್ಷಕ್ಕಿಂದಗೂ ಹೀಗೂ ಏನು ಜಾಸ್ತಿ ಆಗಿದೆ ಅಂದರೆ, ಈಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಈಗ ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಮೊದಲಾದರೆ ಏನೋ ಹೋಗಿ ನನ್ನ ಪಾಡಿಗೆ ನಾನು ಕಾಡಿಗೆ ಹೋಗಿ ಬಂದುಬಿಡ್ತಿದ್ದೆ, ಯಾವಾಗ ಬೇಕೋ ಎಷ್ಟು ಬೇಕೋ ಪ್ರಾಜೆಕ್ಟ್ ಮಾಡ್ತಿದ್ದೆ, ಎಷ್ಟು ಬೇಕೋ ಮಾಡ್ತಿರಲಿಲ್ಲ. ಈಗ ಸ್ವಲ್ಪ ಆ ಫ್ರೀಡಮ್ ಅವಾಗಿದ್ದಷ್ಟು ಇಲ್ಲ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಅದು ವಯಸ್ಸಾಗ್ತಾ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಬಟ್ ಆ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡೋದು ಒಂದು ಡ್ಯೂಟಿ. ಈಗ ಇಷ್ಟು ಜನ ಇಷ್ಟೊಂದೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತಂದರೆ ನನಗೊಂದು ಆಪರ್ಚುನಿಟಿ ಇದೆ ಅದು ಮಾಡೋದಕ್ಕೆ. ಆ ರೆಸ್ಪಾನ್ಸಿಬಿಲಿಟಿನ ನಾನು ಇನ್ನೂ ಸ್ವಲ್ಪ ಏನಂತೀರ ಸೀರಿಯಸ್ ಆಗಿ ಇನ್ನು ಐ ಆಮ್ ವರ್ಕಿಂಗ್ ಮೋರ್ ಹಾರ್ಡರ್. ಈಗ ಮೊದಲು ಪಡ್ತಾಯಿದ್ದಕ್ಕಿಂತ ಇನ್ನೂ ಜಾಸ್ತಿ ಅವರ್ಸ್ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಕೆಲವೊಂದು ಸತಿ ಈಗ ಲಾಸ್ಟ್ 1 ವರ್ಷದಲ್ಲಿ ಎಡಿಟಿಂಗ್ ಎಲ್ಲ ನಡೆಯೋ ಟೈಮಲ್ಲಿ ನನಗೆ ಕಾಡಿಗೂ ಹೋಗೋಕ್ಕಾಗಲ್ಲ. ಸೊ ಏನಂದರೆ ಒಂದು ಸತಿ ಬೇಕಾಗಿದ್ದು ಮಾಡೋಕ್ಕಾಗದೇ ಇರ್ಬೋದು. ಬಟ್ ಲಾಂಗ್ ಟರ್ಮ್ ವಿಷನ್ ಏನಿದೆ, ಆ ಲಾಂಗ್ ಟರ್ಮ್ ಗುರಿ ನಾವು ಮುಂದಿಟ್ಕೊಂಡಿರೋದ್ರಿಂದ ಯಾವತ್ತೂ ನನಗೆ ಅಯ್ಯೋ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತ ಅನಿಸಲ್ಲ. ಯಾಕಂದರೆ ನಾನು ಮಾಡ್ತಾ ಇರೋದು ಏನೋ ಎಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ, ಯಾರಿಗೋ ಒಬ್ರಿಗೆ ಸಂತೋಷ ಕೊಡುತ್ತೆ. ಆ ಒಂದು ಗುರಿ ಇಟ್ಕೊಂಡಿರೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ಹಾಗೆ ಇನ್ನೂ ಒಂದು 10 ವರ್ಷ ನೋಡ್ತಾ ಇದ್ದಂಗೆ ನಾನು
ನನ್ನ ಐಡಿಯಾ ಏನು ಅಂದರೆ ನಾನು ರಿಟೈರ್ ಆಗಬೇಕು, ನನ್ನಂತ ಸುಮಾರು ಜನ ಇರಬೇಕು, ಸೊ ದಟ್ ಮೋರ್ ಪೀಪಲ್ ಕ್ಯಾನ್ ಮೇಕ್ ದೀಸ್ ಫಿಲ್ಮ್ಸ್ ಆ್ಯಂಡ್ ಮೋರ್ ನನ್ನ ಕೈಲಾಗೋಷ್ಟು ನಾನು ಸಪೋರ್ಟ್ ಮಾಡಬೇಕು ಅಂತ. ಯಾಕಂದರೆ ನಾನು ಮಾಡೋಕ್ಕಾಗೋದು 365 ದಿವಸ ನಾನು ಇಷ್ಟೇ ಕೆಲಸ ಮಾಡೋಕ್ಕಾಗೋದು. ಸೊ ಹಾಗೆ ಇನ್ನೂ ಒಂದು ಹೈ ಕ್ವಾಲಿಟಿ ಟ್ಯಾಲೆಂಟೆಡ್ ಹಾಗೂ ಕಷ್ಟಪಡುವಂಥ ಒಂದು ಜನ್ರೇಷನ್ನ ನಾವು ಮೋಟಿವೇಟ್ ಮಾಡಿ ಈ ಫೀಲ್ಡಲ್ಲಿ ತರಬೇಕು ಅಂತ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ, ನಮಗೆ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ. ವೈಲ್ಡ್ ಕರ್ನಾಟಕ ಪ್ರಾಜೆಕ್ಟ್ ಇಷ್ಟು ಲೈಕ್ ಇಟ್ಸ್ ವೈಲ್ಡ್ ಆ್ಯಂಡ್ ಹ್ಯೂಜ್, ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ನೂ ದೊಡ್ಡದಾಗಿರುತ್ತೆ, ಇನ್ನೂ ಹೆಚ್ಚಾಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾಯಿದೆ ನಮಗೆ. ಈವರೆಗೂ ನೀವು ಮಾಡಿರೋ ಸಾಧನೆಗಳು ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ನನಗೆ ಅಫ್ಕೋರ್ಸ್ ಸಾಧನೆ ಏನೋ ಒಂದು ಆದಾಗ, ಪೇಪರಲ್ಲಿ ಬಂದಾಗ ಅಥವಾ ಎಲ್ಲೋ UN ಕರೆದಾಗ ಅಫ್ಕೋರ್ಸ್ ತುಂಬ ಸಂತೋಷ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ, ನಮ್ಮಲ್ಲೂ ತುಂಬ ಖುಷಿ ಪಡ್ತಾರೆ. ಬಟ್ ನನಗೆ ಈಗಲೂ ನಾನು ಹೇಳ್ತೀನಿ, ನನಗೆ ನಿಜವಾಗ್ಲೂ ಖುಷಿ ಕೊಡೋದೇನು ಅಂತಂದರೆ, ಈಗ ನಾನು ಥಿಯೇಟ್ರಿಗೆ ಹೋಗ್ತಾ ಇದ್ದೆ, ಯಾರಿಗೂ ಹೇಳ್ದಂಗೆ ಹೋಗ್ತಿದ್ದೆ, ಅಲ್ಲಿ ಬರೋಲ್ಲ ಅಂಥೇಳಿ ಸುಮ್ಮನೆ ಹೇಗೆ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಕ್ಕೆ. ಸಿನಿಮಾ ಆದಮೇಲೆ ಎಲ್ಲ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿಯೋರು. ಜನರಿಗೆ ಅಷ್ಟೊಂದು ಖುಷಿ ಕೊಡೋಕ್ಕಾಯ್ತಲ್ಲ ಅನ್ನೋದಿದೆಯಲ್ಲ, ಅದು ನನಗೆ ಎಲ್ಲದಕ್ಕಿಂತ ಜಾಸ್ತಿ ತೃಪ್ತಿ ಕೊಡೋದು. ಸಣ್ಣ ಮಕ್ಕಳು ನೋಡಿ, ಅದು ನಮ್ಮ ಸಿನಿಮಾಗೆ ಬಂದವ್ರು ಯಾರೂ ಸಣ್ಣ ಮಕ್ಕಳು ಹತ್ತಿಲ್ಲ, ನನಗೆ ಅದೇ ಒಂದು ದೊಡ್ಡ ಕ್ರೆಡಿಟು. ಯಾರೂ ಸಣ್ಣ ಮಕ್ಕಳು ಹತ್ತಿಲ್ಲ. ಸೊ ಆ ಸಣ್ಣ ಮಕ್ಕಳು ಸತ ಒಂದು ಎಂಜಾಯ್ ಮಾಡೋವಂಥದ್ದು ಏನೋ ಒಂದು ಮಾಡೋಕ್ಕಾಗಿದೆಯಲ್ಲ. ಆಮೇಲೆ ಈಗ ನಿಮಗೆ ಗೊತ್ತು, ಈ ಕೋವಿಡ್ಡು ಅದು ಇದು ಇರೋದ್ರಿಂದ ಲೈಫ್ ಎಷ್ಟು ಕಷ್ಟ ಇದೆ. ಅಷ್ಟರಲ್ಲಿ ಏನೋ ಒಂದು ನಮಗೊಂದು ಹೋಪ್ ಇದೆ ಅನ್ನೋ ಒಂದು ಮೆಸೇಜು ಸಣ್ಣ ಮಕ್ಕಳಿಗಿರ್ಬೋದು, ಮನೆಗಳಿಗಿರ್ಬೋದು ರೀಚ್ ಆಗೋದಿದೆಯಲ್ಲ, ಅದು ನನಗೆ ಎಲ್ಲದಕ್ಕಿಂತ ಜಾಸ್ತಿ ತೃಪ್ತಿ ಕೊಡುತ್ತೆ. ಎಲ್ಲ ಅವಾರ್ಡ್ಸ್ಗಿಂತ, ಎಲ್ಲ ಒಂದು ಅಕಾಲಡ್ಸ್ಗಿಂತ ಅದು ಜಾಸ್ತಿ ಕೊಡುತ್ತೆ ತೃಪ್ತಿ. ನಿಮ್ಮ ಜೊತೆ ಇಷ್ಟೊತ್ತು ಕೂತು ನಾನು ಬೆಂಚ್ ಟಾಕಲ್ಲಿ ಇಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದು ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ, ತುಂಬಾ ಸಂತೋಷ ಆಗ್ತಾಯಿದೆ. ನಮ್ಮ ತಂಡ ಮಾಧ್ಯಮ ಅನೇಕದ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ನಿಮಗೆ, ಹಾಗೆ ನಿಮ್ಮ ಎಲ್ಲರ ಟೀಮ್ಗೂ ನನ್ನ ಧನ್ಯವಾದಗಳು. ಯಾಕಂದರೆ ನಾನಿರ್ಬೋದು ಅಥವಾ ನಾನು ನೋಡ್ತಾ ಇರ್ತೀನಿ ನಿಮ್ಮ ಪ್ರೋಗ್ರಾಮಲ್ಲಿ ಬರೋ ಬೇರೆ ಬೇರೆ ಆರ್ಟಿಸ್ಟ್ ಇರ್ಬೋದು, ಅಥವಾ ಏನೋ ಕನ್ನಡದ ತುಂಬ ಒಂಥರ ದಿಗ್ಗಜರಿರ್ಬೋದು, ಅವ್ರದ್ದೆಲ್ಲ ನೋಡಿ ಈ ಕಂಟೆಂಟ್ ಇನ್ನೂ ಮುಂದಿನ ಜನ್ರೇಷನ್ಗೆ ಹೋಗಬೇಕು. ಐ ಥಿಂಕ್ ಇಟ್ಸ್ ಅ ವೆರಿ ನೋಬಲ್ ಡೀಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.